ಸ್ವಸ್ತಿ ಶ್ರೀರಸ್ತು ಮೇ ಶಸ್ತ್ರಂ ನಿಸ್ತುಲ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತವ್ಯಸ್ತಯೋಗತಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶೇಷಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಮಹಾಮಹಿಮರಾದಂತಹ ಶ್ರೀ ವಿಷ್ಣುತೀರ್ಥ ಗುರುಸಾರ್ವಭೌಮರು ರಚನೆ ಮಾಡಿಕೊಟ್ಟಿರುವಂತಹ ಶ್ರೀಮದ್ ಭಾಗವತ ಸಾರೋದ್ಧಾರ ಅದು ಒಬ್ಬ ಸಾಧಕನು ತನ್ನ ಜೀವನದಲ್ಲಿ ಯಾವ ರೀತಿಯಾಗಿ ಒಂದೊಂದೇ ಹಂತವನ್ನು ಏರಬೇಕು ಎಂಬುದಾಗಿ ತಿಳಿಸಿಕೊಡುವಂತಹ ಅಪೂರ್ವ ಪ್ರಮೇಯವನ್ನು ಹೊಂದಿರುವಂತಹ ಗ್ರಂಥ ಅದು ಭಾಗವತ ಸಾರೋದ್ಧಾರ. ಅಂತಹ ಭಾಗವತ ಸಾರೋದ್ಧಾರದಲ್ಲಿ ನಾವು ನಿನ್ನೆ 2 ಪ್ರಕರಣವನ್ನು ನೋಡಿದ್ದೆವು. ಒಂದು ಶ್ರೀಮದ್ ಭಾಗವತ ಆಗತಿ ಪ್ರಕರಣ, ಇನ್ನೊಂದು ರಾಜವಿರಾಗ ಪ್ರಕರಣ ಅಂತ. ಅಂದರೆ ಭಾಗವತ ಯಾವ ರೀತಿಯಾಗಿ ಬಂತು ಭೂಮಿಗೆ, ಯಾವ ರೀತಿಯಾಗಿ ವೇದವ್ಯಾಸ ದೇವರು ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ, ಬ್ರಹ್ಮನಿಂದ ನಾರದರಿಗೆ, ನಾರದರಿಂದ ಮತ್ತೆ ವೇದವ್ಯಾಸ ದೇವರಿಗೆ, ಹೀಗೆ ಯಾವ ರೀತಿಯಾಗಿ ಬಂತು ಎಂಬುದಾಗಿ ಭಾಗವತ ಆಗತಿ ಪ್ರಕರಣದಲ್ಲಿ ತಿಳಿಸಿ, ಮುಂದೆ ರಾಜವಿರಾಗ ಪ್ರಕರಣ ಅಂದರೆ ನಾವು ಇವತ್ತು ಜಗತ್ತಿನಲ್ಲಿ ಪ್ರಸಿದ್ಧವಾಗಿ ನೋಡುವುದು ಭಾಗವತ ಯಾರಿಗೆ ಯಾರು ಉಪದೇಶ ಮಾಡಿದರು ಅಂತ ಹೇಳಿದ್ರೆ ಪರೀಕ್ಷಿತ ಮಹಾರಾಜನಿಗೆ ಶುಕಾಚಾರ್ಯರು ಉಪದೇಶ ಮಾಡಿದರು ಅಂತ. ಆದರೆ ಆ ಕೇಳುವಂತಹ ಪ್ರಸಂಗ ಯಾಕೆ ಬಂತು ಅಂತ, ಯಾಕೆಂದ್ರೆ ಪರೀಕ್ಷಿತ ಮಹಾರಾಜ ದೊಡ್ಡ ಚಕ್ರವರ್ತಿ. ಅಂತಹ ದೊಡ್ಡ ಚಕ್ರವರ್ತಿಯಾದಂತಹ ಒಬ್ಬ ವ್ಯಕ್ತಿ ತಾನು ತನ್ನ ಜೀವನದ ಮೇಲಿನ ಆಶೆಯನ್ನೇ ಬಿಟ್ಟು, ರಾಜ್ಯದ ಮೇಲಿನ ಆಸೆಯನ್ನೇ ಬಿಟ್ಟು ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಗಂಗಾ ತೀರಕ್ಕೆ ಬಂದು ಪ್ರಾಯೋಪವೇಶಕ್ಕೆ ಅಂತ ಕುಳಿತುಕೊಂಡು, ಪ್ರಾಯೋಪವೇಶ ಅಂತ ಹೇಳಿ ಸಾಯುವ ತನಕ ಉಪವಾಸ ಇರೋದು ಅಂತ. ಅಂತಹ ದೊಡ್ಡ ನಿರ್ಧಾರವನ್ನು ಆ ವ್ಯಕ್ತಿ ಯಾಕೆ ಮಾಡಿದ ಎಂಬುದಾಗಿ ಪ್ರಶ್ನೆ ಬಂದಾಗ ಅದಕ್ಕೆ ರಾಜ ವಿರಾಗ ಪ್ರಕರಣ, ರಾಜನಿಗೆ ಜೀವನದ ಮೇಲೆ, ರಾಜ್ಯದ ಮೇಲೆ ವೈರಾಗ್ಯ ಯಾಕೆ ಬಂತು ಅಂತ ತಿಳಿಸಿಕೊಡುವಂತಹ ಪ್ರಕರಣ ಅದು ರಾಜ ವಿರಾಗ ಪ್ರಕರಣ ಎಂಬುದಾಗಿ. ಮುಂದಿನ ಪ್ರಕರಣ ಶುಕಾಗಮ ಪ್ರಕರಣ. ಪ್ರಧಾನವಾದಂತಹ ಅಲ್ಲಿ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ 12 ಸ್ಕಂದಾತ್ಮಕವಾದಂತಹ ಸಮಗ್ರ ಭಾಗವತವನ್ನು ಆ 7 ದಿನಗಳ ಕಾಲ ನಿರಂತರವಾಗಿ, ಅಂದರೆ 24x7 ದಿನದ 24 ಗಂಟೆಯೂ ಕೂಡ ಸಮಗ್ರವಾಗಿ ಆ ಭಾಗವತವನ್ನು ಅವನಿಗೆ ಉಪದೇಶ ಮಾಡಿ ಅವನ ಜೀವನ ಎಂಬುದು ಸಾರ್ಥಕವಾಗುವಂತೆ ಮಾಡ್ತಾರೆ. ಅಂತಹ ಶುಕಾಚಾರ್ಯರು ಹೇಗೆ ಬಂದರು ಎಂಬುದಾಗಿ ಶುಕಾಚಾರ್ಯರ ಆಗಮನಕ್ಕೋಸ್ಕರವನ್ನೇನೆ ಒಂದು ಪ್ರಕರಣವನ್ನು ಇಟ್ಟಿದ್ದಾರೆ. ಅದೇ ಶುಕಾಗಮ ಪ್ರಕರಣ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಯಂ ಪ್ರವ್ರಜಂತ ಮನುಪೇತ ಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಂ ಆನತೋಸ್ಮಿ ಅಂತ. ಇಲ್ಲಿ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಶುಕಾಚಾರ್ಯರು ಯಾವ ರೀತಿಯಾಗಿ ಇದ್ರು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಯಂ ಪ್ರವ್ರಜಂತಂ ಅಂತ. ಪ್ರವ್ರಜಂತಂ ಅಂತ ಹೇಳಿದ್ರೆ ಪರಿವ್ರಾಜಕರು ಅಂತ ಸನ್ಯಾಸಿಗಳು. ಶುಕಾಚಾರ್ಯರು ಸನ್ಯಾಸಿಯಾಗಿದ್ರು, ಅಂದ್ರೆ ಅವರು ಬ್ರಹ್ಮಚಾರಿಗಳಾಗಿ ನಂತರ ಮದುವೆಯಾಗಿದ್ದರು. ಮದುವೆ ವೈಭ್ರಾಜ ಎಂಬಂತಹ ಪಿತೃದೇವತೆಗಳು ಒಟ್ಟು 7 ಗಣಗಳು. ಅದರಲ್ಲಿ ಒಂದು ಪಿತೃಗಣ ವೈಭ್ರಾಜ ಎಂಬುದಾಗಿ, ಅವರ ಮಗಳಾದಂತಹ ಒಬ್ಬ ತೀವರಿ ಎಂಬಂತ ಒಂದು ಕನ್ಯೆಯನ್ನು ಇವರು ಮದುವೆಯಾಗಿದ್ದರು. ಯಾರು? ಶುಕಾಚಾರ್ಯರು. ನಂತರ ಸನ್ಯಾಸಾಶ್ರಮವನ್ನು ಕೂಡ ಸ್ವೀಕಾರ ಮಾಡಿದ್ದರು. ಅಂತಹ ಯತಿಗಳಾದಂತಹ ಯಾವ ಶುಕಾಚಾರ್ಯರು ಅನುಪೇತಂ ಅಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ, ಅವರು ನನಗೆ ಈ ಮನೆ ಮಠ ಯಾವುದೂ ಬೇಡ ಅಂತ ತಮ್ಮ ತಂದೆಯಾದಂತಹ ಸಾಕ್ಷಾತ್ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮರನ್ನು ಬಿಟ್ಟು ಹೋಗ್ತಾ ಇದ್ರು ಮುಂದೆ. ಹಾಗೆ ನನಗೆ ಮನೆ ಯಾವುದು ಬೇಡ ಅಂತ. ಆವಾಗ ಅವರ ಹಿಂದೆ ಯಾರು ಬರ್ತಾ ಇದ್ರು ಅಂತ ಹೇಳಿದ್ರೆ ವೇದವ್ಯಾಸ ದೇವರು ಬರ್ತಾ ಇದ್ದಾರೆ. ಮಗ ಎಲ್ಲಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ.
ಅಷ್ಟು ಅವರು ಕರಿತಾ ಇದ್ರು ಕೂಡ ವೇದವ್ಯಾಸ ದೇವರಿಗೆ ಅದು ಪರಿವೇ ಯಾರಿಗೆ ಶುಕಾಚಾರ್ಯರಿಗೆ ಸ್ವತಃ ಒಂದು ತನ್ನ ತಂದೆ, ಇದು ಒಂದು ರೀತಿಯಲ್ಲಿ. ಇನ್ನೊಂದು ಇಡೀ ಜಗತ್ತಿನ ತಂದೆಯಾದಂಥವರು ವೇದವ್ಯಾಸ ದೇವರು, ಸಾಕ್ಷಾತ್ ಪರಮಾತ್ಮ. ಅವರು ಕರಿತಾ ಇದ್ರೆ ಶುಕಾಚಾರ್ಯರಿಗೆ ಅದರ ಎಚ್ಚರವೇ ಇಲ್ಲಂತೆ. ಹೀಗೆ ಮೈ ಮೇಲೆ ಎಚ್ಚರವಿಲ್ಲದಂತೆ ನಿರಾತಂಕವಾಗಿ ಸಾಕ್ತಾ ಇದ್ದಾರೆ ಮುಂದೆ. ಅಂತಹ ಅವರು ಮಗ ಅಂತ ಕರಿತಾ ಇದ್ದಾರೆ. ಕರೆದಾಗ ಅವರು ಏನು ಉತ್ತರ ಕೊಡಲೇ ಇಲ್ಲ ಅಂತೆ. ಯಾಕೆ ಕೇಳಿಸ್ಲೇ ಇಲ್ಲ ಅವರಿಗೆ. ಮತ್ತೆ ಯಾರು ಉತ್ತರ ಕೊಟ್ಟರು ಅಂತ ಹೇಳಿದ್ರೆ ತರವೋಪಿ ನೇದುಹು ಅಂತ, ಅಂದ್ರೆ ಅಲ್ಲಿ ಸುತ್ತಮುತ್ತ ಇದ್ದಂತಹ ಮರಗಳು ನಾನು ಇಲ್ಲಿದ್ದೇನೆ ಅಂತ ಉತ್ತರ ಕೊಟ್ಟರು ಅಂತ ಭಾಗವತದಲ್ಲಿ ಕೇಳ್ತೇವೆ. ಪ್ರಶ್ನೆ ಕೇಳಿದ್ಯಾರಿಗೆ ಎಲ್ಲಿದ್ದೀಯಾ ಅಂತ? ಶುಕಾಚಾರ್ಯರಿಗೆ. ಉತ್ತರ ಕೊಟ್ಟಿದ್ಯಾರು? ಮರಗಳು. ಅವುಗಳು ಯಾಕೆ ಉತ್ತರ ಕೊಟ್ಟವು ಅಂತ ಹೇಳಿದ್ರೆ ತಮ್ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಅಂತ. ಶುಕಾಚಾರ್ಯರು ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ಮಹರುದ್ರ ದೇವರ ಅವತಾರ. ಹಾಗಾಗಿ ಮಹರುದ್ರ ದೇವರು ಪ್ರತಿಯೊಬ್ಬರ ಒಳಗಡೆ ಕೂಡ ಮನೋನಿಯಾಮಕರಾಗಿ ಇರ್ತಾರೆ. ಹಾಗಾಗಿ ಮಹರುದ್ರ ದೇವರ ಸನ್ನಿಧಾನ ಮನುಷ್ಯರಲ್ಲಿ ಯಾವ ರೀತಿಯಾಗಿರುತ್ತದೋ ಅದೇ ರೀತಿಯಾಗಿ ಮರಗಳಲ್ಲಿಯೂ ಇರ್ತದೆ. ಹಾಗಾಗಿ ಆ ಮರಗಳು ಕೂಡ ಅಲ್ಲಿ ಉತ್ತರ ಕೊಟ್ಟು ಎಂಬುದಾಗಿ ಹೇಳ್ತದೆ. ನಾನು ಇಲ್ಲಿದ್ದೇನೆ ಅಂತ ಶುಕಾಚಾರ್ಯರ ಪರವಾಗಿ ಆ ಎಲ್ಲ ಮರಗಳು ಕೂಡ ಅವನಿಗೆ ಉತ್ತರ ಕೊಟ್ಟವು ಎಂಬುದಾಗಿ ಇಲ್ಲಿ ಅಂತಹ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಪ್ರಾರಂಭದಲ್ಲಿ ಹೇಳ್ತಾರೆ. ಇಲ್ಲಿ ಒಂದು ಶಬ್ದ ಇದೆ ಅನುಪೇತಂ ಅಂತ. ಈ ಅನುಪೇತಂ ಎನ್ನುವಂತ ಶಬ್ದಕ್ಕೆ ಅರ್ಥ ಏನು ಅಂತ ದೊಡ್ಡ ವಾದ. ಭಾಗವತಕ್ಕೆ ಮೊದಲು ವ್ಯಾಖ್ಯಾನ ಮಾಡಿದಂತಹ ವ್ಯಕ್ತಿಗಳು ಅಂತ ಹೇಳಿದ್ರೆ ಒಬ್ಬ ಶ್ರೀಧರಾಚಾರ್ಯರು ಎಂಬಂತಹ ಒಬ್ಬ ವ್ಯಕ್ತಿಗಳು. ಅವರು ಈ ಅನುಪೇತಂ ಎನ್ನುವಂತಹ ಶಬ್ದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಅನುಪೇತಂ ಅಂತ ಹೇಳಿದ್ರೆ ಶುಕಾಚಾರ್ಯರಿಗೆ ಇನ್ನೂ ಉಪನಯನ ಆಗಿರಲಿಲ್ಲ ಎಂಬುದಾಗಿ ಅರ್ಥ ಮಾಡ್ತಾರೆ. ಆದರೆ ನಂತರ ಬಂದವರು ಅದಕ್ಕೂ ನಿರಾಕರಣೆ ಮಾಡ್ತಾರೆ. ಉಪನಯನ ಆಗಿಲ್ಲ ಎಂಬ ಅರ್ಥ ಸರಿಯಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಶುಕಾಚಾರ್ಯರ ಮುಂದೆ ಏನ್ ಮಾಡ್ತಾರೆ? ಮದುವೆ ಆಗ್ತಾರೆ, ಪ್ಲಸ್ ಸನ್ಯಾಸವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಮದುವೆ ಆಗಬೇಕು ಅಂತ ಹೇಳಿ ಒಂದು ಉಪನಯನ ಆಗಿರಲೇಬೇಕು. ಹಾಗೆ ಸುಮ್ಮನೆ ಡೈರೆಕ್ಟ್ ಆಗಿ ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅನುಪೇತಂ ಎನ್ನುವಂತಹ ಶಬ್ದಕ್ಕೆ ಶುಕಾಚಾರ್ಯರಿಗೆ ಉಪನಯನ ಆಗಿರ್ಲಿಲ್ಲ ಅನ್ನುವಂಥ ಅರ್ಥ ಸರಿಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಶ್ರೀಧರಾಚಾರ್ಯ ಹೇಳ್ತಾರೆ, ಸರಿ, ಉಪನಯನ ಆಗಿರ್ಲಿಲ್ಲ ಅಂದ್ರೆ ಹಿಂದಿನ ಜನ್ಮದಲ್ಲಿ ಉಪನಯನ ಆಗಿತ್ತು, ಈ ಜನ್ಮದಲ್ಲಿ ಉಪನಯನ ಆಗಿರ್ಲಿಲ್ಲ ಅಂತ ಅರ್ಥ ಮಾಡ್ತಾರೆ. ಅದು ಕೂಡ ಸರಿಯಲ್ಲ ಅಂತ. ಯಾಕೆಂದ್ರೆ ಉಪನಯನ, ಚೌಲ, ವಿವಾಹ ಎಲ್ಲ ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು. ನಾನು ಹಿಂದಿನ ಜನ್ಮದಲ್ಲಿ ಉಪನಯನ ಆಗಿದೆ, ಈ ಜನ್ಮದಲ್ಲಿ ಡೈರೆಕ್ಟ್ ಮದುವೆ ಆಗ್ತೀನಿ ಅಂತ ಹೇಳಿ ಬರೋದಿಲ್ಲ. ಹಾಗಾಗಿ ಅದು ಕೂಡ ಸರಿಯಲ್ಲ ಅಂತ ಹೇಳ್ತಾರೆ. ಸರಿ, ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಮಧ್ವಾಚಾರ್ಯರು ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ತಮ್ಮ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ. ಏನು ಅಂತ ಹೇಳಿದ್ರೆ ಅನುಪೇತಂ ಎನ್ನುವಂತಹ ಶಬ್ದಕ್ಕೆ ಉಪನಯನ ಆಗಿಲ್ಲ ಅಥವಾ ಹಿಂದಿನ ಜನ್ಮದಲ್ಲಿ ಉಪನಯನ ಆಗಿತ್ತು ಎಂಬುದಾಗಿ ಅರ್ಥ ಸರಿಯಲ್ಲ, ಹೊರತು ದೇಹಾಭಿಮಾನ ರಹಿತಂ ಎಂಬುದಾಗಿ ಅರ್ಥ ಸರಿ ಅಂತ. ಅಂದ್ರೆ ದೇಹದ ಮೇಲೆ, ತಮ್ಮ ದೇಹದ ಮೇಲೆ ಯಾವುದೇ ರೀತಿಯಾದಂಥ ಅಭಿಮಾನ ಇಲ್ಲದೆ ಪ್ರೌರಜಂತಂ, ಸನ್ಯಾಸಿಗಳಾಗಿ ನಿಜವಾದ ಅರ್ಥದಲ್ಲಿ ಸನ್ಯಾಸಿಗಳಾಗಿದ್ದವರು ಶುಕಾಚಾರ್ಯರು ಅಂತ. ಅದಕ್ಕೆ ಮಹಾಭಾರತವು ಕತೆ ಹೇಳ್ತಾರೆ. ವೇದವ್ಯಾಸ ದೇವರು ಮತ್ತು ಶುಕಾಚಾರ್ಯರದು ಚಿಕ್ಕ ವಯಸ್ಸಿಂದ ಇದೇ ಕಥೆ ಅಂತೆ. ಅಂದ್ರೆ ದೇಹದ ಮೇಲೆ ಅಷ್ಟು ಅಭಿಮಾನನೇ ಇರಲಿ, ಹೇಗೆ ಬೇಕಾಗಿ ಹೋಗ್ತಾ ಇದ್ರು. ಒಂದು ದಿವಸ ಹಾಗೆ ಒಂದ್ ಕಡೆ ಎಲ್ಲೋ ಹೋಗ್ತಾ ಇದ್ದಾರೆ, ಮುಂದ್ಗಡೆ ಶುಕಾಚಾರ್ಯ ಹೋಗ್ತಾ ಇದ್ದಾರೆ, ಹಿಂದ್ಗಡೆ ವೇದವ್ಯಾಸ ದೇವರು ನಿಧಾನ ಬರ್ತಾ ಇದ್ದಾರೆ. ಒಂದು ಸರೋವರ ಬರುತ್ತೆ. ಸರೋವರದಲ್ಲಿ ಹೆಣ್ಮಕ್ಳೆಲ್ಲ ಸ್ನಾನ ಮಾಡ್ತಾ ಇರ್ತಾರೆ. ಶುಕಾಚಾರ್ಯ ಮುಂದೆ ಹೋಗ್ತಾರೆ ಸರೋವರದ ಮುಂದೆನೆ. ಅವಾಗ ಅವ್ರು ತಂಪಾಡಿ ತಾವು ಸ್ನಾನ ಮಾಡ್ತಾ ಇರ್ತಾರೆ. ಶುಕಾಚಾರ್ಯ ನೋಡಿದ್ರು ಕೂಡ ಹಾಗೆ ಸ್ನಾನ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಾಯಿತು, ಹಿಂದ್ಗಡೆ ಯಾರು ಬಂದ್ರು? ವೇದವ್ಯಾಸ ದೇವರು ಬಂದ್ರು. ವೇದವ್ಯಾಸ ದೇವರು ಬಂದ ತಕ್ಷಣ ಪ್ರತಿಯೊಬ್ಬರು ಕೂಡ ಮೇಲೆ ಇದ್ದು ಬಂದು ತಮ್ಮ ಬಟ್ಟೆ ಹಾಕೊಂಡ್ಬಿಡ್ತಾರೆ. ಅದಕ್ಕೆ ವೇದವ್ಯಾಸ ದೇವರು ಕೇಳ್ತಾರೆ, ಅಲ್ಲಮ್ಮ, ನಾನು ಹಣ್ಣು ಮುದುಕ, ನನ್ನ ಮಗ ಶುಕಾಚಾರ್ಯ ಜ್ಯೇಷ್ಠ ವರ್ಷ 16 ವರ್ಷ ಅವನಿಗೆ, ಅಷ್ಟು ಸುಂದರವಾಗಿದ್ದಾನೆ, ಅವನು ಬಂದಾಗ ನೀವು ಬಟ್ಟೆ ಹಾಕೊಳ್ಳಿದ, ನಾವು ಬಂದಾಗ ಬಟ್ಟೆ ಹಾಕೊಂಡ್ರಿ ಅಂತ ಕೇಳ್ತಾರೆ. ಆವಾಗ ಹೆಣ್ಮಕ್ಳು ಹೇಳ್ತಾರೆ, ಅಲ್ಲ ವೇದವ್ಯಾಸ ದೇವರೇ, ನೀವು ಜಗತ್ತಿನಲ್ಲಿ ಮಹಾಭಾರತ 18 ಪುರಾಣ ಎಲ್ಲವನ್ನೂ ಕೂಡ ಬರೆದು ಪ್ರತಿಯೊಬ್ಬ ಮನುಷ್ಯನ, ಪ್ರತಿಯೊಬ್ಬ ಹೆಣ್ಣಿನ ಮನಸ್ಸು ಯಾವ ರೀತಿ ಇದೆ ಅಂತ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ಎಲ್ಲವನ್ನು ಕೂಡ ನೀವು ಬಲ್ಲಿದ್ದೀರಿ. ಆದರೆ ಶುಕ ಅವನಿನ್ನೂ ಸಣ್ಣ ಮಗು, ಯಾರನ್ನೇ ನೋಡ್ಲಿ ಅವನು ತಾಯಿ ಅಂತ ಭಾವಿಸ್ತಾನೆ ಹೊರತು ಇನ್ನೊಬ್ಬ ಹೆಣ್ಣನ್ನು ಅವನು ನೋಡೋದೇ ಇಲ್ಲ. ಹಾಗಾಗಿ ಅವನಿಗೆ ಜಗತ್ತಿನ ಅರಿವೇ ಇರೋದಿಲ್ಲ. ಹಾಗಾಗಿ ಅವನು ಬಂದಾಗ ನಾವು ಬಟ್ಟೆ ಹಾಕೊಳ್ಳಿಲ್ಲ, ನೀವು ಬಂದಾಗ ಹಾಕೊಂಡ್ವಿ ಅಂತ ಹೇಳ್ತಾರೆ. ಅಂದ್ರೆ ಇದರ ತಾತ್ಪರ್ಯ ಶುಕಾಚಾರ್ಯರಿಗೆ ವೈರಾಗ್ಯ ಇತ್ತು, ವೇದವ್ಯಾಸ ದೇವರಿಗೆ ಇಲ್ಲ ಅಂತ ಅರ್ಥ ಅಲ್ಲ. ಶುಕಾಚಾರ್ಯರ ಮನಸ್ಥಿತಿ ಯಾವ ರೀತಿಯಾಗಿತ್ತು ಅಂತ. ಯಾರೇ ಆಗಲಿ ಅವರು ಕಣ್ಣೆತ್ತಿ ಕೂಡ ನೋಡ್ತಾ ಇರಲಿಲ್ಲ, ತಮ್ಮ ಪಾಡಿಗೆ ತಾವು ಪರಮಾತ್ಮನ ಧ್ಯಾನವನ್ನು ನಿರಂತರವಾಗಿ ಮಾಡ್ತಾ ಹೋಗ್ತಾ ಇದ್ರು. ಹಾಗಾಗಿ
ಅನುಪೇತಂ ಎನ್ನುವಂಥ ಶಬ್ದಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ ದೇಹಾಭಿಮಾನ ರಹಿತಂ ಎಂಬ ಅರ್ಥನೇ ಸರಿ ಅಂತ ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ವಿಷ್ಣು ತೀರ್ಥರು ಕೂಡ ಅದಕ್ಕೆ ಅದೇ ರೀತಿಯಾಗಿ ಅರ್ಥ ಮಾಡ್ತಾರೆ. ಇಂತಹ ಶುಕಾಚಾರ್ಯರನ್ನು ಭಕ್ತಿಯಿಂದಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ವಿಷ್ಣು ತೀರ್ಥರು ವರ್ಣನೆ ಮಾಡ್ತಾ ಇದ್ದಾರೆ. ಇಷ್ಟು ನಮಸ್ಕಾರ ಮಾಡಿ ಮತ್ತೆ ಇನ್ನೊಂದ್ಸಲ ನಮಸ್ಕಾರ ಮಾಡ್ತಾರೆ. ಹೇಗೆ ಮಂಗಳಾಚರಣೆಯಲ್ಲಿ ಪರಮಾತ್ಮನ 2 ಸಲ ನಮಸ್ಕಾರ ಮಾಡಿದರು. ಯಾಕೆ? ಒಂದು ಅನಿಷ್ಟ ನಿವೃತ್ತಿ, ಒಂದು ಇಷ್ಟ ಪ್ರಾಪ್ತಿ ಅಂತ. ಇಲ್ಲೂ ಕೂಡ 2 ಸಲ ನಮಸ್ಕಾರ ಮಾಡ್ತಾ ಇದ್ದಾರೆ ಶುಕಾಚಾರ್ಯರಿಗೆ. ಯಾಕೆ ಅಂತ ಹೇಳಿದ್ರೆ ಶುಕಾಚಾರ್ಯರು ಗುರುಗಳವರು. ದೇವತೆಯ ನಮಸ್ಕಾರವನ್ನು ಯಾವ ರೀತಿಯಾಗಿ ಮಾಡಬೇಕೋ ಅದೇ ರೀತಿಯಾಗಿ ಗುರುಗಳ ನಮಸ್ಕಾರವನ್ನು ಕೂಡ ಮಾಡಬೇಕು ಅಂತೆ. ಆದರೆ ಅದು ಒಂದ್ಸಲ ಮಾಡಿದ್ರು ಸಾಕಲ್ಲ ಅಂತ ಹೇಳಿದ್ರೆ ಶುಕಾಚಾರ್ಯರು 2 ರೀತಿಯಾಗಿ ನಮಗೆ ಗುರುಗಳು ಎಂಬುದಾಗಿ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ ಒಂದು ಅಂತರ್ಗುರುಗಳು, ಇನ್ನೊಂದು ಬಾಹ್ಯ ಗುರುಗಳು ಅಂತ. ಅಂತರ್ಗುರುಗಳು ಯಾಕೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಹೃದಯದಲ್ಲಿ ಮನಸ್ಸಿನಲ್ಲಿ ಮಹರುದ್ರ ದೇವರಾಗಿ ಇದ್ದುಕೊಂಡು ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡ್ತಾರೆ ಯಾರು? ಶುಕಾಚಾರ್ಯರು. ಹಾಗಾಗಿ ಅಂತರ್ಗುರುಗಳು, ನಮ್ಮೆಲ್ಲರ ಒಳಗಡೆ ಇರುವಂತಹ ಗುರುಗಳು ಆಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ತಮ್ ವ್ಯಾಸ ಸೋನಂ ಉಪಯಾಮಿ ಗುರುಂ ಮುನೀನಾಂ ಅಂತ ಅವರು ಅಷ್ಟು ಮಾತ್ರ ಅಲ್ಲ, ಆಗಿನ ಕಾಲದಲ್ಲಿ ಇದ್ದಂತಹ ಎಲ್ಲ ಮುನಿಗಳಿಗೂ ಕೂಡ ಗುರುಸ್ಥಾನದಲ್ಲಿ ಇದ್ದಂಥವರು ಶುಕಾಚಾರ್ಯರು. ಹಾಗಾಗಿ ಬಾಹ್ಯ ಗುರುಗಳು ಅಂದರೆ ಹೊರಗಡೆಯಿಂದ ಎಲ್ಲವನ್ನು ಕೂಡ ಉಪದೇಶ ಮಾಡುವಂತಹ ಗುರುಗಳು ಆಗಿದ್ದರು. ಹಾಗಾಗಿ ಅವರಿಗೂ ಕೂಡ ನಮಸ್ಕಾರ ಅಂತ ಒಟ್ಟು 2 ಬಾರಿ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಮಸ್ಕಾರ ಮಾಡಿ ಶುಕಾಚಾರ್ಯರು ಅಲ್ಲಿಗೆ ಬಂದರು ಅಂತ ತಿಳಿಸ್ತಾ ಇದ್ದಾರೆ. ಹೇಗೆ ಬಂದರು ಅಂತ, ಯಾಕೆಂದ್ರೆ ಶುಕಾಚಾರ್ಯರಿಗೆ ಒಂದು ವಿಶೇಷಣವನ್ನು ಕೊಡ್ತಾರೆ. ಶುಕಾಚಾರ್ಯರು ಹಿಂದೆ ಹೇಳಿದಂತೆ ಒಬ್ಬ ಸನ್ಯಾಸಿಗಳು ಅಂತ ಹೇಳಿದ್ರೆ ಭಿಕ್ಷೆಯನ್ನು ಬೇಡಿ ಊಟ ಮಾಡಬೇಕು ಅಂತ ಒಂದು ಸಂದರ್ಭ ಹಿಂದಿನ ಕಾಲದಲ್ಲಿ ಇತ್ತು. ಪ್ರತಿಯೊಬ್ಬರು ಕೂಡ ಭಿಕ್ಷೆ ಬೇಡ್ತಾ ಇದ್ರು. ಶುಕಾಚಾರ್ಯರು ಭಿಕ್ಷೆ ಬೇಡ್ತಾ ಇದ್ರು. ಶುಕಾಚಾರ್ಯರು ಯಾವ ರೀತಿಯಾಗಿ ಭಿಕ್ಷೆ ಬೇಡ್ತಾ ಇದ್ರು ಅಂತ ಹೇಳಿದ್ರೆ ಗೋದೋಹನ ಮಾತ್ರಂ ಹಿ ಅಂತ, ಒಂದು ಮನೆಯ ಎದುರುಗಡೆ ಹೋದರೆ ಒಂದು ಸಲ ಆಕಳಿನ ಕೆಚ್ಚಲಿಗೆ ಕೈ ಹಾಕಿ ಒಂದು ಸಲ ಹಾಲು ತೆಗಿಲಿಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಮಾತ್ರ ಒಂದು ಮನೆ ಮುಂದೆ ನಿಲ್ತಾ ಇದ್ರು ಅಂತೆ. ಏನೋ ಭಿಕ್ಷೆ ಕೊಡಿ ಅಂತ ಕೇಳಿದ ತಕ್ಷಣ ಮನೆಯ ಬಡತಿ ಒಂದು 5 ನಿಮಿಷ ಇರಿ ಬಂದೆ ಅಂತ ಹೇಳಿದ್ರೆ ನಿಲ್ತಾ ಇರಲಿಲ್ಲ ಅವರು. ಹೋಗಿ ಕೇಳೋದು, ಕೇಳಿದ ತಕ್ಷಣ ಕೊಟ್ರೆ ಮುಗೀತು, ಇಲ್ಲಾಂದ್ರೆ ಮತ್ತೆ ನೆಕ್ಸ್ಟ್ ಮನೆ. ಹೀಗೆ ಒಂದು ಹಾಲು ಕೆರೆಯುವಂತ ಸಮಯ ಅಂತ ಸುಮಾರು 5ರಿಂದ 10 ಸೆಕೆಂಡ್ ಮಾತ್ರ, ಅಷ್ಟು ಕಾಲ ಮಾತ್ರ ಅವರು ಒಂದು ಮನೆ ಮುಂದೆ ಇರ್ತಾ ಇದ್ರು. ಅಂತಹದರಲ್ಲಿ ಈ ಪರೀಕ್ಷಿತ ಮಹಾರಾಜನಿಗೋಸ್ಕರ 7 ದಿನಗಳ ಕಾಲ ಹಗಲು ರಾತ್ರಿ ಎನ್ನದಂತೆ ಒಂದೇ ಕಡೆ ಅವರು ಇದ್ರು. ಯಾರು? ಶುಕಾಚಾರ್ಯರು. ಅದಕ್ಕೆ ಯಾಕೆ ಬಂದ್ರು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಹೇಳ್ತಾರೆ, ತತ್ರಾಭವತ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯ ಗಾಮ್ ಅಟಮಾನೋನಪೇಕ್ಷ ಅಂತ. ಅವರು ಬಂದಿದ್ದು ಪರೀಕ್ಷಿತ್ ಮಹಾರಾಜನೇನು ಅವರಿಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಬರ್ಲಿ ಅಂತ ಹೇಳಲಿಲ್ಲ, ಹೊರತು ಯದೃಚ್ಛಯ ಅಂತ. ಯದೃಚ್ಛಯ ಅಂತ ಹೇಳಿದ್ರೆ ಒಂದು ಅರ್ಥ ಕಾಕತಾಳೀಯವಾಗಿ ಹಾಗೆ ಬಂದ್ರು ಅಂತ, ಇನ್ನೊಂದು ಯತ್ ಇಚ್ಛಾ ಅಂತ ಹೇಳಿದ್ರೆ ಪರಮಾತ್ಮನ ಇಚ್ಛೆಯಿಂದ ಅಂತ. ನಾವು ಇದರಲ್ಲಿ ಕೇಳ್ತೇವೆ, ಯಾವುದು ವಿಷ್ಣು ಸಹಸ್ರನಾಮದಲ್ಲಿ ಏಕೋ ನೈಕಃ ಸತಃ ಕಕ್ಕಿಂ ಯತ್ ತತ್ ಅನುತ್ತಮಂ ಅಂತ. ಯತ್ ಎನ್ನುವಂತಹ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಇದೆ. ಹಾಗಾಗಿ ಯದೃಚ್ಛಯ ಅಂತ ಹೇಳಿದ್ರೆ ಒಂದು ಕಾಕತಾಳೀಯವಾಗಿ ಹಾಗೆ ದನ ಕಾಯ್ತಾ ಬರ್ತಾ ಇದ್ರು ಅಂತ ಹೇಳ್ತಾರೆ, ಗಾಮಟಮಾನೋನಪೇಕ್ಷ ಅಂತ. ಇನ್ನೊಂದು ಪರಮಾತ್ಮ ಅವರಿಗೆ ಪ್ರೇರಣೆ ಮಾಡಿದ್ದ. ಶುಕಾಚಾರ್ಯರು ಸಾಮಾನ್ಯ ನಮ್ಮಂತಹ ಮನುಷ್ಯರ ಮನಸ್ಸಿನಲ್ಲಿ ಹೊಕ್ಕಿಕೊಂಡು ಪ್ರೇರಣೆ ಮಾಡ್ತಾರೆ ಮನೋಭಿಮಾನಿಗಳಾಗಿ. ಆದರೆ ಆ ಮನೋಭಿಮಾನಿಯಾದಂತಹ ಶುಕಾಚಾರ್ಯರಿಗೆ, ರುದ್ರದೇವರಿಗೆ ಮನಸ್ಸನ್ನು ಪ್ರೇರಣೆ ಮಾಡುವವರು ಯಾರು? ಪರಮಾತ್ಮ. ಹಾಗಾಗಿ ಒಳಗಡೆಯಿಂದ ಅವರಿಗೆ ಸಾಕ್ಷಾತ್ ಪರಮಾತ್ಮನೇ ಪ್ರೇರಣೆ ಮಾಡಿದ, ಪರೀಕ್ಷಿತ್ ಮಹಾರಾಜನನ್ನು ನೀನು ಹೋಗಿ ಉದ್ಧಾರ ಮಾಡು ಅಂತ. ಹಾಗಾಗಿ ಪರಮಾತ್ಮನ ಪ್ರೇರಣೆಯಂತೆ ಅವರು ಬಂದರು ಎಂಬುದಾಗಿ ಹೇಳ್ತಾರೆ. ಬಂದಾಗ ಅವ್ರು ಹೇಗಿದ್ರು ಅಂತ ಹೇಳಿದ್ರೆ ವೃತಶ್ಚ ಬಾಲೈಹಿ ಅವಧೂತ ವೇಷ ಅಂತ. ಅವಧೂತ ವೇಷದಿಂದಾಗಿ ಮೈ ಮೇಲೆ ಬಟ್ಟೆ ಇಲ್ಲದಂತೆ ಆ ಒಂದು ಅವಸ್ಥೆಯಲ್ಲಿ ಇದ್ದರು ಆ ಶುಕಾಚಾರ್ಯರು. ಅವರನ್ನು ನೋಡಿ ವೃತಶ್ಚ ಬಾಲೈಹಿ ಅಂತ ಅಂದರೆ ಆ ಹಳ್ಳಿಯಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಹುಡುಗರೆಲ್ಲರೂ ಕೂಡ ಅವರ ಹತ್ತಿರ ಸುತ್ತುಕೊಂಡು ಯಾವುದೊಬ್ಬ ಹುಚ್ಚ ಬಂದಿದ್ದಾನೆ ಅಂತ ನಗ್ತಾ ನಗ್ತಾ ಬರ್ತಾ ಇದ್ರು ಅಂತೆ. ಅಷ್ಟೆಲ್ಲ ಆದರೂ ಕೂಡ ಏನೂ ವಿಕಾರ ಇಲ್ಲದಂತೆ ಅವರಿದ್ದರು ಅಂತಹ ಶುಕಾಚಾರ್ಯರು. ತಮ್ ದ್ವೆಷ್ಟ ವರ್ಷಂ ಸುಕುಮಾರ ಪಾದಂ ಅಂತ ಆ ಗುರುಗಳಾದಂತಹ ಶುಕಾಚಾರ್ಯರೊಂದು ಸ್ವರೂಪ ಹೇಗಿತ್ತು ಅಂತ ತಿಳಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ಹೇಳುವಂತೆ ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಅಂತ.
ಗುರುಗಳ ಒಂದು ಸ್ಮರಣೆಯನ್ನು ಅಪಾದ ಮೌಲಿಪರ್ಯಂತ ಮಾಡಿದಾಗ ನಮ್ಮ ಎಲ್ಲ ವಿಘ್ನಗಳು ಕೂಡ ಪರಿಹಾರ ಆಗ್ತವೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಆ ಶುಕಾಚಾರ್ಯರು ಯಾವ ರೀತಿಯಾಗಿ ಇದ್ರು ಅಂತ ಹೇಳಿದ್ರೆ, ತಮ್ ದ್ವೆಷ್ಟ ವರ್ಷಂ ಅಂತ, ದ್ವೆಷ್ಟ ವರ್ಷಂ ಅಂತ ಹೇಳಿ 16 ವರ್ಷ ಅಂತ. 16 ವರ್ಷ ಅಂತ ಹೇಳಿದ್ರೆ ಅವ್ರಿಗೆ 16 ವರ್ಷ ಅಲ್ಲ, ವಯಸ್ಸಾಗಿತ್ತು. ಆದರೆ ತಮ್ಮ ಅಪೂರ್ವವಾದಂತಹ ಯೋಗ ಸಾಮರ್ಥ್ಯದಿಂದಾಗಿ 16 ವರ್ಷದ ತರುಣ ಯಾವ ರೀತಿ ಕಾಣಿಸ್ತಾ ಇದ್ನೋ ಅಷ್ಟು ಕಳೆಯಿಂದಾಗಿ ಅವರು ಕಾಣಿಸ್ತಾ ಇದ್ರು. ಸುಕುಮಾರ ಪಾದಂ, ಅತ್ಯಂತ ಸುಂದರವಾದಂತಹ ಕಾಲುಗಳು, ಕರೋರು ಬಾಹ್ವಂಸ ಕಪೋಲ ಗಾತ್ರಂ, ಅವರ ಕೈ ಕಾಲು ಕೆನ್ನೆ ಎಲ್ಲವೂ ಕೂಡ ಅತ್ಯಂತ ಸುಂದರವಾಗಿ 16 ವರ್ಷದ ತರುಣನಂತೆ ಇತ್ತು. ಮತ್ತೆ ಚಾರ್ವಾರುಣೋಕ್ಷನ್ನ ತುಲ್ಯಕರ್ಣ ಎಂಬುದಾಗಿ ಅತ್ಯಂತ ಸುಂದರವಾದಂತಹ ಕಣ್ಣುಗಳು, ಒಳ್ಳೆ ಕಿವಿಗಳು, ಶುಭ್ರಾನನಂ ಕಂಬು ಸುಜಾತ ಕಂಠಂ ಅಂತ ಅತ್ಯಂತ ಸುಂದರವಾದಂತಹ ಆ ಶುಕಾಚಾರ್ಯರು ಆ ಸಭೆಗೆ ಬಂದಾಗ ಇಡೀ ಸಭೆಗೇನೆ ಎದ್ದು ನಿಂತು ಅವರಿಗೆ ಗೌರವ ಕೊಡುತ್ತೆ ಅಂತೆ. ಅದಕ್ಕೆ ಕಾರಣ 2. ಒಂದು ವೇದವ್ಯಾಸ ದೇವರ ಮಕ್ಕಳು ಎನ್ನುವಂಥ ಒಂದು ಕಾರಣ, ಇನ್ನೊಂದು ಅತಿ ದೊಡ್ಡ ಜ್ಞಾನಿಗಳು. ಹಾಗಾಗಿ ಅವರಿಗೆ ಇಡೀ ಸಭೆಗೇನೆ ಎದ್ದು ನಿಂತು ನಮಸ್ಕಾರ ಮಾಡುತ್ತೆ. ಅಂತಹ ಶುಕಾಚಾರ್ಯರಿಗೆ ಮುಂದೆ ಯಾವ ಪರೀಕ್ಷಿತ್ ಮಹಾರಾಜ ನಿಶ್ಚಯ ಮಾಡ್ತಾನೆ, ನನಗೆ ಭಾಗವತವನ್ನು ಇವರೇ ಉಪದೇಶ ಮಾಡಬೇಕು ಅಂತ. ಇಲ್ಲಿ ಮತ್ತೆ ಪ್ರಶ್ನೆ ಮಾಡ್ಕೊಳ್ತಾರೆ, ಭಾಗವತವನ್ನು ಅವರೇ ಯಾಕೆ ಉಪದೇಶ ಮಾಡಿದರು ಅಂತ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಪರಮಾತ್ಮ ಸಾಕ್ಷಾತ್ ಭಾಗವತವನ್ನು ರಚನೆ ಮಾಡಿದಂತಹ ವೇದವ್ಯಾಸ ದೇವರೇ ಇದ್ರು, ಪರಶುರಾಮ ದೇವರಿದ್ರು, ಪರಮಾತ್ಮನ 2 ರೂಪಗಳಿದ್ದವು, ಬ್ರಹ್ಮದೇವರಿದ್ದರು, ಹೀಗೆ ಎಲ್ಲರೂ ಇದ್ರು. ಅಂತ ಸಂದರ್ಭದಲ್ಲಿ ಶುಕಾಚಾರ್ಯರೇ ಯಾಕೆ ಉಪದೇಶ ಮಾಡಿದರು ಅಂತ ಹೇಳಿದ್ರೆ, ಹೇಗೆ ನಾವು ಇದರಲ್ಲಿ ಕಾಣುವಂತೆ ಸಮುದ್ರ ಮಥನ ಸಂದರ್ಭ, ಅಲ್ಲಿ ಹಾಲಾಹಲ ವಿಷ ಅನ್ನೋದು ಬರುತ್ತೆ. ಅಲ್ಲಿ ಸಾಕ್ಷಾತ್ ಪರಮಾತ್ಮ ಇದ್ದ, ಎಲ್ಲರೂ ಇದ್ರು. ಆದರೂ ಕೂಡ ವಿಷ ಕುಡಿದನು ಎಂಬಂತಹ ಕೀರ್ತಿ ಬಂದಿದ್ದಾರಿಗೆ, ಮಹರುದ್ರ ದೇವರಿಗೆ. ಅವರಿಗೆ ಆ ಕೀರ್ತಿ ಬರಲಿ ಎಂಬಂತಹ ಕಾರಣದಿಂದಾಗಿ ಏನ್ ಮಾಡಿದರು, ಅಲ್ಲಿ ವಿಷವನ್ನು ಪರಮಾತ್ಮ ತಾನು ಕುಡಿಯದೇನೆ ಅವರಿಗೆ ಕುಡಿಸಿ ಅವರಿಗೆ ಕೀರ್ತಿ ಬರುವಂತೆ ಮಾಡಿದ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಒಂದು ಎಲ್ಲರ ಮನಸ್ಸಿನಲ್ಲಿರುವಂತಹ ಗುರುಗಳು ಶುಕಾಚಾರ್ಯರು, ಅವರಿಗೂ ಕೂಡ ಈ ಭಾಗವತ ಪ್ರವರ್ತಕರು ಎಂಬಂತಹ ಕೀರ್ತಿ ಬರಲಿ ಎಂಬಂತಹ ಉದ್ದೇಶದಿಂದಾಗಿ ಸ್ವಯಂ ವೇದವ್ಯಾಸ ದೇವರೇ ಅಲ್ಲಿ ಇದ್ದರೂ ಕೂಡ ಅವರು ಅದನ್ನು ಉಪದೇಶ ಮಾಡದೇನೆ ತಮ್ಮ ಮಗನಾದಂತಹ ಶುಕಾಚಾರ್ಯರಿಂದಾಗಿ ಅದನ್ನು ಉಪದೇಶ ಮಾಡಿಸ್ತಾರೆ. ಹೀಗೆ ಭಾಗವತ ಅದರ ಉಪದೇಶ ಪ್ರಾರಂಭ ಆಗುತ್ತೆ. ಪ್ರಾರಂಭ ಅಂತ ತಕ್ಷಣ ಶುಕಾಚಾರ್ಯರು ಬಂದ ತಕ್ಷಣ ನೇರವಾಗಿ ಉಪದೇಶ ಮಾಡಿ ಪ್ರಾರಂಭ ಮಾಡಲಿಲ್ಲ ಅಂತೆ. ಒಂದು ನಿಯಮ ಇದೆ, ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಅಂತ. ಅಂದ್ರೆ ಪರಮಾತ್ಮನ ಪ್ರಮೇಯಗಳನ್ನು, ಪರಮಾತ್ಮನ ಚರಿತ್ರೆಯನ್ನು ಸುಮ್ಮನೆ ಯಾರ್ಯಾರಿಗೂ ಹೇಳಬಾರ್ದು ಅಂತೆ. ಆ ವ್ಯಕ್ತಿ ಬಂದು ಕೇಳಬೇಕು ಅಂತೆ. ನನಗೆ ಹೇಳಿ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಮಾತ್ರ ಹೇಳಬೇಕು. ಪೃಷ್ಟ ಅಂತ ಹೇಳಿ ಕೇಳಲ್ಪಟ್ಟು, ಕೇಳಿದಾಗ ಮಾತ್ರ ಹೇಳಬೇಕು, ಹಾಗಾಗಿ ಹೇಳಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಈ ಶುಕಾಚಾರ್ಯರ ಹತ್ತಿರ ಇವರು ಕೂಡ ಪ್ರಾರ್ಥನೆ ಮಾಡ್ತಾರೆ ಅಂತೆ. ಯಾವ ಪರೀಕ್ಷಿತ್ ಮಹಾರಾಜ ಮೊದಲು ಹೇಳ್ತಾನೆ, ಪಿತಾಮಹಾಮೇ ಸಮರೇ ಮರಂಜಯೈಹಿ ದೇವವ್ರತಾದ್ಯೈಹಿ ಅತಿರಥೈಹಿ ತಿಮಿಂಗಲೈಹಿ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾಂತರಂ ವತ್ಸಪದಂ ಸ್ಮ ಯತ್ ಪ್ಲವಾಹ ಅಂತ ಶುಕಾಚಾರ್ಯರೇ, ಪರಮಾತ್ಮನ ಅನುಗ್ರಹ ನನ್ನ ವಂಶದವರ ಮೇಲೆ ಎಷ್ಟಿದೆ ಅಂತ ಮೊದಲು ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ಪಿತಾಮಹಾಮೇ ಸಮರೇ ಅಮರಂಜಯೈಹಿ, ನನ್ನ ಪಿತಾಮಹರಾದಂತಹ ಪಾಂಡವರು ಯುದ್ಧ ಮಾಡಲಿಕ್ಕೆ ಅಂತ ನಿಂತುಕೊಂಡ್ರು. ಅವರ ಹತ್ತಿರ ಇದ್ದಂತಹ ಸೈನ್ಯ ಎಷ್ಟು? ಕೇವಲ 7 ಅಕ್ಷ ಹೆಣಿ ಸೈನ್ಯ. ಎದುರುಗಡೆ ಯಾರಿದ್ರು? ಅಮರಂಜಯೈಹಿ ಅಂತ. ಅಮರ ಅಂತ ಹೇಳಿ ದೇವತೆಗಳು, ದೇವತೆಗಳನ್ನೇ ಗೆದ್ದಂತಹ ಮಹಾ ಸಾಮರ್ಥ್ಯಶಾಲಿಗಳಾದಂತಹ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯ ಮೊದಲಾದಂತಹ ದೊಡ್ಡ ದೊಡ್ಡ ಪರಾಕ್ರಮಶಾಲಿಗಳಿದ್ದರು. ಅತಿರೈತೈಹಿ ತಿಮಿಂಗಲೈಹಿ ಅಂತ ಅವರೆಲ್ಲರೂ ಕೂಡ ಒಂದೊಂದು ತಿಮಿಂಗಿಲ ಇದ್ದಂತೆ ಅಂತಹ ಮಹಾ ಘಟಾನುಘಟಿಗಳು. ಅಂತಹ ಕೌರವರ ಸೈನ್ಯವನ್ನು ನಮ್ಮ ಪಿತಾಮಹರು ಗೆದ್ದರು. ಹೇಗೆ? ವತ್ಸಪದಂ ಸ್ಮ ಯತ್ ಪ್ಲವಾಹ ಅಂತ. ಹಸುವಿನ ಮರಿ ಕರು ಒಂದು ಹೆಜ್ಜೆ ಇಟ್ಟರೆ ಅದನ್ನು ದಾಟ್ಲಿಕ್ಕೆ ಗರುಡ ಹದ್ದಿಗೆ ಎಷ್ಟೊತ್ತು ಬೇಕು? 1 ಸೆಕೆಂಡಲ್ಲಿ ಸುಲಭವಾಗಿ ದಾಟುತ್ತೆ. ಹಾಗೆ ಅಂತಹ ಅಪಾರವಾದಂತಹ ಕೌರವರ ಸೈನ್ಯ ಸಾಗರವನ್ನು ನನ್ನ ಪಿತಾಮಹರು ಅತ್ಯಂತ ಸುಲಭವಾಗಿ ಗೆದ್ದು ಬಿಟ್ರು. ಅದು ಹೇಗೆ? ಅದು ಪರಮಾತ್ಮನ ಅನುಗ್ರಹದಿಂದಾಗಿ. ಅಷ್ಟು ಮಾತ್ರ ಅಲ್ಲ, ಯುದ್ಧ ಮುಗೀತು, ನಾವು ಆರಾಮಾಗಿರ್ಬೋದು ಅಂತ ಆಗಲಿಲ್ಲ. ಮತ್ತೇನಾಯ್ತು? ದ್ರೌಣ್ಯಸ್ತ್ರ ವಿಪ್ಲುಷ್ಟ ಮಿದಂ ಮದಂಗಂ ಅಂತ
ಆ ದ್ರೋಣಾಚಾರ್ಯನ ಮಗನಾದಂತಹ ಅಶ್ವತ್ಥಾಮ ಏನ್ ಮಾಡಿದ, ಪಾಂಡವರ ಸಂತತಿಯೇನೇ ಉಳಿಬಾರ್ದು ಅಂತ ಅವನೇನ್ ಮಾಡಿದ, ನನ್ನ ಮೇಲೆ, ನನ್ನ ಗರ್ಭದ ನಾನು ಒಳಗಿದ್ದಾಗ ನನ್ನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ. ಕೊನೆಗೆ ಅದನ್ನು ಕೂಡ ಯಾರು ರಕ್ಷಣೆ ಮಾಡಿದರು, ಜುಗೋಪ ಕುಕ್ಷಿಂ ಗತ ಆಪ್ತಚಕ್ರ ಮಾತುಶ್ಚಮೇಯ ಶರಣಂ ಗತಾಯಾಹ ಅಂತ. ಆವಾಗ ಆ ಉತ್ತರಾದೇವಿ ಭಕ್ತಿಯಿಂದಾಗಿ ಪರಮಾತ್ಮ ಹತ್ತಿರ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡಿದಾಗ ಆ ಪರಮಾತ್ಮ ಗರ್ಭದ ಒಳಗಡೆನೆ ಪ್ರವೇಶ ಮಾಡ್ತಾನೆ ಅಂತೆ. ಪರೀಕ್ಷಿತ್ ಮಹಾರಾಜ ಇದೆಲ್ಲ ನೆನಪಿರುತ್ತೆ ಅಂತೆ. ಇನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಗರ್ಭದಲ್ಲಿ ಇದ್ದಾಗ 6ನೇ ತಿಂಗಳಿನಲ್ಲಿ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಪೂರ್ವಜನ್ಮದ ಸ್ಮರಣೆ ಬರುತ್ತೆ. ಪೂರ್ವಜನ್ಮದಲ್ಲಿ ನಾನು ಇಷ್ಟು ಪಾಪ ಮಾಡಿದ್ದೆ, ಇಷ್ಟು ಪುಣ್ಯ ಮಾಡಿದ್ದೆ, ಹಾಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ವಿ ಪರಮಾತ್ಮನ ಹತ್ತಿರ, ಪರಮಾತ್ಮ ದಯವಿಟ್ಟು ನಮ್ಮನ್ನು ಮತ್ತೆ ಈ ಒಂದು ಸಂಸಾರದಲ್ಲಿ ಭರಿಸಬೇಡ ಅಂತ ಪ್ರಾರ್ಥನೆ ಮಾಡ್ತೀವಿ. 3 ತಿಂಗಳುಗಳ ಕಾಲ ಇದನ್ನೇ ಮಾಡ್ತೀವಿ ಅಂತೆ. ಕೊನೆಗೆ ಯಾವಾಗ ನಾವು ತಾಯಿಯ ಒಂದು ತೊಡೆ ಮೇಲೆ ಒಂದು ಮಲ್ಕೊಳ್ತೀವೋ ಅಲ್ಲಿಗೆ ಎಲ್ಲ ನೆನಪು ಕೂಡ ಹೋಗಿಬಿಟ್ಟು ಇದೇ ಆರಾಮವಾಗಿದೆ ಎಂಬಂತಹ ನಮ್ಮ ಭಾವನೆ ನಮಗೆ ಬರುತ್ತೆ. ಹಾಗೆ ಪರೀಕ್ಷಿತ್ ಮಹಾರಾಜನಿಗೆ ಹಾಗಾಗ್ಲಿಲ್ಲ. ಯಾಕೆ ಒಂದು ದೊಡ್ಡ ಜ್ಞಾನಿ, ಪಾಂಡವರ ಸಂತಾನ, ಪರಮಾತ್ಮನ ವಿಶೇಷ ಒಂದು ಅನುಗ್ರಹ, ಹಾಗಾಗಿ ಅದೆಲ್ಲ ನೆನಪಿತ್ತು ಅಂತ ಅವನಿಗೆ. ಅವನು ಹೇಳ್ತಾನೆ, ಅಂಗುಷ್ಠ ಮಾತ್ರ ಅಮಲಂ ಸ್ಫುರತ್ ಪುರಟಮಾಲಿನಂ ಅಂತ ಪರಮಾತ್ಮ ನನ್ನ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಿದ. ಹೇಗೆ ಮಾಡಿದ ಅಂತ ಹೇಳಿದ್ರೆ, ಅಂಗುಷ್ಠ ಮಾತ್ರ, ಒಂದು ಹೆಬ್ಬೆಟ್ಟಿನ ಗಾತ್ರದಲ್ಲಿ ಪರಮಾತ್ಮ ನನ್ನ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿ ಅಲ್ಲಿ ಸ್ಫುರತ್ ಪುರಟಮಾಲಿನಂ ಅಂತ. ಪುರಟ ಅಂತ ಹೇಳಿದ್ರೆ ಬಂಗಾರ, ಬಂಗಾರದ ಒಳ್ಳೆ ಮಾಲೆಯನ್ನು ಧರಿಸಿಕೊಂಡು ಅವನು ಬಂದು ವಿಶೇಷವಾಗಿ ನನ್ನ ತಾಯಿಯನ್ನು ರಕ್ಷಣೆ ಮಾಡಿದ, ನನ್ನನ್ನು ರಕ್ಷಣೆ ಮಾಡಿದ. ಹೀಗೆ ನನ್ನನ್ನು ರಕ್ಷಣೆ ಮಾಡಿ ಕೇವಲ ನನ್ನ ಪಿತಾಮಹರನ್ನು ಮಾತ್ರ ಅಲ್ಲ, ನನ್ನನ್ನು ಕೂಡ ರಕ್ಷಣೆ ಮಾಡಿ ಇಲ್ಲಿಯವರೆಗೆ ನಾನು ಬದುಕಿದ್ದೇನೆ, ಏನಾದರೂ ಕೂಡ ಕಿಂಚಿತ್ ಸಾಧನೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಧಾನ ಕಾರಣ ಶ್ರೀಕೃಷ್ಣ ಪರಮಾತ್ಮನೇ ಆಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ವೀರ್ಯಾಣಿ ತಸ್ಯ ಅಖಿಲ ದೇಹ ಭಾಜಾಮ್ ಅಂತ. ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಸುಮ್ಮನೆ ನಮ್ಮ ವಂಶವನ್ನು ಮಾತ್ರ ಕಾಪಾಡಿದ ಅಷ್ಟು ಮಾತ್ರ ಅಲ್ಲ, ಕಿಂತು ದೇಹಧಾರಿಣಂ ಸರ್ವೇಶಾಮಪಿ, ಜಗತ್ತಿನಲ್ಲಿ ಯಾರ್ಯಾರಿಗೆ ದೇಹ ಅಂತ ಇದೆಯೋ ಆ ದೇಹಧಾರಿಗಳಿಗೆ, ಅರ್ಥಾತ್ ಎಲ್ಲ ದೇವಾನುದೇವತೆಗಳಿಗೆ, ಜೀವಿಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ನಿರಂತರವಾಗಿ ರಕ್ಷಣೆ ಮಾಡುವವನು ಆ ಪರಮಾತ್ಮನೊಬ್ಬನೇ ಆಗಿದ್ದಾನೆ. ಹೇಗೆ ಅಂತ ಹೇಳಿದ್ರೆ, ಆ ಪರಮಾತ್ಮ ವಿಶೇಷವಾಗಿ ಎಲ್ಲರ ಒಳಗಡೆಯೂ ಕೂಡ ಬಿಂಬರೂಪಿಯಾಗಿ ಇದ್ದುಕೊಂಡು ಪ್ರತಿಯೊಬ್ಬರ ರಕ್ಷಣೆಯನ್ನು ನಿರಂತರವಾಗಿ ಅವನೇ ಮಾಡ್ತಾ ಇದ್ದಾನೆ. ಹಾಗಾಗಿ ಪ್ರಯಚ್ಛತೋ ಮೃತ್ಯು ಬನಾಮಯಂಚ ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್ ಎಂಬುದಾಗಿ ಅವರಿಗೆ ಸಂಬೋಧನೆ ಮಾಡ್ತಾರೆ. ವಿದ್ವಾಂಸರಾದಂತಹ ಶುಕಾಚಾರ್ಯರೇ, ನೀವು ನನಗೆ ಅಂತಹ ಪರಮಾತ್ಮನ, ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದಂತಹ ಕಥೆಯನ್ನು ಹೇಳಿ ನನ್ನ ಈ 1 ವಾರದ ಸಮಯ ಸಾರ್ಥಕವಾಗುವಂತೆ ಅನುಗ್ರಹ ಮಾಡಬೇಕು ಅಂತ ಅವನು ಪ್ರಾರ್ಥನೆ ಮಾಡ್ತಾನೆ. ಯಾವ ಪರೀಕ್ಷಿತ್ ಮಹಾರಾಜ ಹಾಗೆ ಆಗಲಿ ಅಂತ ಮುಂದೆ ಈ ಭಾಗವತ ಸಾರೋದ್ಧಾರದಲ್ಲಿ ಶುಕಾಗಮನ ಪ್ರಕರಣ ಮುಗಿಯುತ್ತೆ. ಮುಂದೆ ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಅಂತ. ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಅಂತ ಹೇಳಿದ್ರೆ ಸುಮಾರು ಒಂದು 10 ಶ್ಲೋಕಗಳಲ್ಲಿ ಶಾಸ್ತ್ರಗಳ ಸಾರ ಏನು ಅಂತ ತಿಳಿಸ್ತಾರೆ. ಇದನ್ನ ಯಾಕೆ ತಿಳಿಸ್ತಾರೆ ಅಂತ ಹೇಳಿದ್ರೆ, ವಿದಿತ ಸಂಕ್ಷೇಪಾಹಿ ಪ್ರಪಂಚಂ ಜಿಜ್ಞಾಸವಃ ಭವಂತಿ ಅಂತ ಒಂದು ನಿಯಮ ಸಂಸ್ಕೃತದಲ್ಲಿ. ಅಂದರೆ ಮೊದಲು ನಾವು ಪರಮಾತ್ಮನ ಕಥೆಯನ್ನು ಸ್ವಲ್ಪ ಮಾತ್ರ ಹೇಳಿದಾಗ ಆವಾಗ ನಮ್ಗೆ ಏನಾಗುತ್ತೆ, ಇಂಟ್ರೆಸ್ಟ್ ಬರುತ್ತೆ ಅಂತೆ, ಪರಮಾತ್ಮನ ಕಥೆ ಇನ್ನಷ್ಟು ಕೇಳಬೇಕು ಅಂತ. ಮೊದಲೇ ನಾವು ಜಾಸ್ತಿ ಹೇಳ್ಬಿಟ್ರೆ ಇದ್ರಲ್ಲಿ ಏನೂ ಇಲ್ಲೇ ಇಲ್ಲ, ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ ಅಂತ ಬಿಟ್ಟು ಬಿಡ್ತೇವೆ. ಹೇಗೆ ನಾವು ಊಟಕ್ಕೆ ಹೋದಾಗ ಏನ್ ಮಾಡ್ತಾರೆ, ಪ್ರತಿನಿತ್ಯ ಸ್ವಲ್ಪ ಐಟಮ್ಸ್ ಚೂರು ಹಾಕ್ತಾರೆ, ಅದು ರುಚಿ ಹತ್ತಾಗ ಏನಾಗುತ್ತೆ, ಬೇಕಂದ್ರೆ ಜಾಸ್ತಿ ಹಾಕ್ಸ್ಕೊಳ್ತೀವಿ. ಹಾಗೆ ಇಲ್ಲೂ ಕೂಡ ಮೊದಲೇ ಜಾಸ್ತಿ ಹೇಳಿಬಿಟ್ರೆ ಅದು ನಮ್ಮ ತಲೆಗೆ ಹೋಗೋದಿಲ್ಲ. ಹಾಗಾಗಿ ಸ್ವಲ್ಪ ಹೇಳ್ತಾರೆ. ಸ್ವಲ್ಪ ಹೇಳಿದಾಗ ಏನಾಗುತ್ತೆ, ಅದ್ರಲ್ಲಿ ನಮಗೆ ಆಸಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಎಂಬುದಾಗಿ ಅದನ್ನು ಹೇಳ್ತಾರೆ. ಮುಂದೆ ವೈರಾಗ್ಯ ಪ್ರಕರಣ, ಅಂದ್ರೆ ಪ್ರಧಾನವಾಗಿ ನಮ್ಮ ಮನಸ್ಸು ಪರಮಾತ್ಮನಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದದ್ದು ಜೀವನದಲ್ಲಿ ವೈರಾಗ್ಯ. ಅಂತಹ ವೈರಾಗ್ಯ ಪ್ರಕರಣ. ಇಷ್ಟು ಮಾತ್ರ ಸಾಕಾಗೋದಿಲ್ಲ, ಮಹತ್ ಸಮಾಗಮ ಪ್ರಕರಣ ಎಂಬುದಾಗಿ ನಿರಂತರವಾಗಿ ಮಹಾತ್ಮರ ಸಮಾಗಮ ಎಂಬುದು ನಮಗೆ ಜೀವನದಲ್ಲಿ ಆಗಬೇಕು. ಆವಾಗ ಮಾತ್ರ ನಮ್ಮ ಜೀವನ ಉದ್ಧಾರ ಆಗತ್ತೆ ಅಂತ ಮಹತ್ ಸಮಾಗಮ ಪ್ರಕರಣ. ಅಷ್ಟು ಮಾತ್ರ ಅಲ್ಲ, ಮಹಾತ್ಮರು ಬಂದರೆ ಸಾಕಾಗೋದಿಲ್ಲ, ಮಹತ್ ಸೇವಾ ಪ್ರಶಂಸಾ ಪ್ರಕರಣ. ಅವರ ಸೇವೆಯನ್ನು ವಿಶೇಷವಾಗಿ ಮಾಡಿದಾಗ ಮಾತ್ರ
ನಮಗೇನಾಗುತ್ತೆ ಆ ಪರಮಾತ್ಮನ ಜ್ಞಾನ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಹಾತ್ಮರ ಸೇವೆಯನ್ನು ಮಾಡಬೇಕು. ಅದಕ್ಕಿಂತ ಪ್ರಧಾನವಾದದ್ದು ಮಹನ್ ನಿಂದಾವರ್ಜನ ಅಂತ. ಅಂತಹ ಮಹಾತ್ಮರ ನಿಂದನೆಯನ್ನು ಸರ್ವಥಾ ಮಾಡಬಾರದು ಎಂಬುದಾಗಿ ತಿಳಿಸ್ತಾರೆ. ಅದಕ್ಕೆ ಉದಾಹರಣೆಯಾಗಿ ದಕ್ಷಾಧ್ವರ ಪ್ರಸಂಗ. ದಕ್ಷ ಪ್ರಜಾಪತಿ ಮಾಡಿದಂತಹ ಮಹರುದ್ರ ದೇವರಂತಹ ದೊಡ್ಡ ಮಹಾತ್ಮರಿಗೆ ಅವನು ಅವಮಾನ ಮಾಡಿದ ಕಥೆಯಲ್ಲಿ ಗೊತ್ತೇ ಇದೆ ನಿಮಗೆ. ಮಾಡಿದ್ದಕ್ಕೆ ಪರಿಣಾಮ ಏನಾಯಿತು? ಅವನ ತಲೆಯೇ ಹೋಗಿಬಿಡ್ತು. ಹಾಗಾಗಿ ಮಹಾತ್ಮರ ನಿಂದನೆಯನ್ನು ಸರ್ವಥಾ ಮಾಡಬಾರದು ಎಂಬುದಾಗಿ ತಿಳಿಸ್ತಾರೆ. ಅದಕ್ಕಿಂತ ಪ್ರಧಾನವಾದದ್ದು ಆತ್ಮ ಪ್ರಶಂಸಾವರ್ಜನ ಅಂತ, ಅಂದರೆ ತನ್ನನ್ನು ತಾನು ಹೊಗಳಿಕೊಳ್ಳಬಾರದು ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಒಂದು ಕಥೆ ಬರುತ್ತೆ. ಮಹಾಭಾರತ ಸಂದರ್ಭದಲ್ಲಿ ಧರ್ಮರಾಜ ಮತ್ತು ಅರ್ಜುನ ಅವರು, ಧರ್ಮರಾಜ ಅಷ್ಟು ಮುಂದುವರಿತಾ ಇರೋದಿಲ್ಲ, ಯುದ್ಧ ಅಷ್ಟು ಬೇಡ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ. ಕೊನೆಗೆ ಇಷ್ಟೆಲ್ಲ ಆಗುತ್ತೆ. ಕೊನೆಗೆ ಅರ್ಜುನ ಹೇಳ್ತಾನೆ, ನಾನು ಧರ್ಮರಾಜನನ್ನು ಸಂಹಾರ ಮಾಡಿಬಿಡ್ತೇನೆ, ಅವನಿಂದ ಏನು ಉಪಯೋಗ ಇಲ್ಲ ಅಂತ ಹೇಳ್ಬಿಡ್ತಾನೆ. ಸರಿ ಅಂತ ಮುಂದೆ ಬರ್ತಾನೆ. ಆವಾಗ ಮನಸ್ಸು ಬರೋದಿಲ್ಲ ಅವನಿಗೆ ಸಂಹಾರ ಮಾಡಲಿಕ್ಕೆ. ಆವಾಗೇನಾಗುತ್ತೆ, ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಂದರೆ ಧರ್ಮರಾಜ ಒಂದು ಮಾತನ್ನು ಹೇಳಿರ್ತಾನೆ, ಅರ್ಜುನನೇ ಬೈದಿರ್ತಾನೆ. ಅರ್ಜುನ ಪ್ರಾರಂಭದಲ್ಲಿ ಮಾಡ್ತಿರ್ತಾನೆ, ಅಷ್ಟು ಜೋರಾಗಿ ಯುದ್ಧ ಮಾಡ್ತಾ ಇರೋದಿಲ್ಲ. ಇವರು ಭೀಷ್ಮಾಚಾರ್ಯ ನನ್ನ ಗುರುಗಳು ಹಾಗೆ ಹೀಗೆ ಅಂತ ತುಂಬ ಗೌರವದಿಂದ ಯುದ್ಧ ಮಾಡ್ತಾ ಇರ್ತಾನೆ. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ನಿನ್ನ ಗಾಂಡೀವ ಎಂಬುದು ವ್ಯರ್ಥ, ಅದರಿಂದ ಏನು ಉಪಯೋಗನೇ ಇಲ್ಲ ಎಂಬುದಾಗಿ ಬೈದು ಬಿಡ್ತಾನೆ. ಅರ್ಜುನ ಒಂದು ಪ್ರತಿಜ್ಞೆ ಮಾಡಿರ್ತಾನೆ ಅಂತೆ, ಯಾರು ನನ್ನ ಗಾಂಡೀವಾಸ್ತ್ರಕ್ಕೆ ಬೈತಾನೋ ಅವನನ್ನು ನಾನು ಸಂಹಾರ ಮಾಡ್ತೇನೆ ಅಂತ. ಈಗ ಗಾಂಡೀವಾಸ್ತ್ರಕ್ಕೆ ಬೈದಿದ್ಯಾರು? ತನ್ನ ಅಣ್ಣನಾದಂತಹ ಧರ್ಮರಾಜನೇ ಬೈದ. ಅವನನ್ನು ಸಂಹಾರ ಮಾಡಬೇಕು. ಸಂಹಾರ ಮಾಡಿದರೆ ಅಣ್ಣನನ್ನೇ ಸಂಹಾರ ಮಾಡಿದ ಪಾಪ ಬರುತ್ತೆ, ಬಿಟ್ಟರೆ ತನ್ನ ಮಾತನ್ನು ತಪ್ಪಿದ ಪಾಪ ಬರುತ್ತೆ. ಕೊನೆಗೆ ಕೃಷ್ಣ ಒಂದು ಉಪಾಯವನ್ನು ಹೇಳ್ತಾನೆ, ನೀನು ಅವನನ್ನು ಬೈಬೇಕು, ಸಂಹಾರ ಮಾಡಬೇಕು ಅಲ್ಲ, ಸಂಹಾರ ಮಾಡೋದು ಬೇಕಾಗಿಲ್ಲ, ಅವನನ್ನು ಬಾಯಿಗೆ ಬಂದ ರೀತಿಯಾಗಿ ಬೈದು ಬಿಡು, ಅದೇ ಇನ್ನೊಬ್ಬರನ್ನು ಸಂಹಾರ ಮಾಡಿದಂತೆ ಅಂತ. ಅಂದರೆ ಮಹಾತ್ಮರನ್ನು ನಾವು ಮನಸ್ಸಿನಲ್ಲಿ ಬೈದುಕೊಂಡ್ರೂ ಸಾಕು, ಅದನ್ನು ಅವರಿಗೆ ಸಂಹಾರ ಮಾಡಿದಂತಹ ಪಾಪ ಬರುತ್ತೆ ಅಂತ. ಸರಿ, ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಬೈದವ್ರಿಗೆ ಕೊನೆಗೆ ಮತ್ತೆ ದುಃಖ ಅಲ್ಲಿ ಪ್ರಾರಂಭ ಆಯಿತು. ನಾನು ನನ್ನ ಅಣ್ಣನಾದಂತಹ ಧರ್ಮರಾಜನನ್ನೇ ಬೈದು ಬಿಟ್ಟನಲ್ಲ ಅಂತ ಬೇಸರ ಆಯಿತು ಅಂತೆ. ಅದರಿಂದ ಪಾಪ ಬಂತು ನನಗೆ, ಅದಕ್ಕೇನು ಮಾಡಲಿ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಮೊದಲು ಏನು ಮಾಡಿದ್ವಿ ನಾವು? ಧರ್ಮರಾಜನನ್ನು ಸಂಹಾರ ಮಾಡುವಂತಹ ಪಾಪ ನಿನಗೆ ಬರಬೇಕು ಅಂತ ಹೇಳಿದ್ರೆ ಧರ್ಮರಾಜನನ್ನು ಬೈ ಅಂತ ಹೇಳಿದೆ. ಈಗೇ ಮಾಡಬೇಕು, ಧರ್ಮರಾಜನನ್ನು ಬೈದಂತಹ ಪಾಪ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ನಿನ್ನನ್ನು ನೀನು ಚೆನ್ನಾಗಿ ಪ್ರಶಂಸೆ ಮಾಡ್ಕೋ, ನನ್ನನ್ನು ನಿನ್ನ ಹೊಗಳ್ಕೋ, ಆವಾಗ ಆತ್ಮಹತ್ಯೆ ಮಾಡಿಕೊಂಡಂತಹ ಪಾಪ ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಆತ್ಮ ಪ್ರಶಂಸೆ, ನಮ್ಮನ್ನು ನಾವು ಹೊಗಳಿಕೊಳ್ಳೋದು ಮಾತ್ರ ಅಲ್ಲ, ಇನ್ನೊಬ್ಬರ ಕೈಯಲ್ಲಿ ದುಡ್ಡು ಕೊಟ್ಟು ಹೊಗಳಿಸಿಕೊಳ್ಳುವುದು, ಅದು ಕೂಡ ನಮ್ಮನ್ನು ನಾವೇ ಸಂಹಾರ ಮಾಡಿಕೊಂಡಂತಹ ಪಾಪ ಬರುತ್ತೆ. ಇದನ್ನೇ ನಾವು ಪೃಥು ಮಹಾರಾಜನ ಚರಿತ್ರೆ ಕೇಳ್ತೇವೆ. ಪೃಥು ಮಹಾರಾಜ ಆಗ ತಾನೇ ಚಕ್ರವರ್ತಿಯಾಗಿ ಬಂದಿರ್ತಾನೆ, ಅವತ್ತು ತಾನೇ ಏರ್ತಾ ಇರ್ತಾರೆ ಸಿಂಹಾಸನ. ತಕ್ಷಣದಲ್ಲಿ ಶುರು ಮಾಡ್ತಾರೆ ಪಕ್ಕದಲ್ಲಿ ಇದ್ದವರು, ರಾಜಾದಿರಾಜ ರಾಜಮಾರ್ತಾಂಡ ಹಾಗೆ ಹೀಗೆ ಅಂತ. ಅವನಿಗೊಂಥರ ಅಸಹ್ಯ ಅನಿಸ್ಬಿಡುತ್ತೆ. ಯಾರಿಗೆ? ಪೃಥು ಚಕ್ರವರ್ತಿಗೆ. ಅಲ್ಲ, ನಾನು ಇವತ್ತಾನೇ ರಾಜ ಆಗಿದ್ದೀನಿ, ನನಗೆ ಸಾಧನೆ ಎಲ್ಲ ಸಿಂಹಾಸನ ಹೇಗಿದೆ ಅಂತಲೇ ಗೊತ್ತಿಲ್ಲ ನನಗೆ, ನನ್ನನ್ನು ನೀವು ಹೊಗಳ್ತಾ ಇದ್ದೀರಲ್ಲ, ಹಾಗಾಗಿ ಹೊಗಳಬೇಡಿ ಅಂತಲೇ ಹೇಳ್ತಾನೆ. ಆವಾಗ ಅವ್ರಿಗೆ ಕೇಳ್ತಾರೆ, ಸರಿ ಮತ್ತೇನು ಮಾಡ್ಬೇಕು ನಾವು ಹುಟ್ಟಿರೋದೇ ಅದಕ್ಕೆ, ನಮ್ಮ ಕೆಲಸನೇ ಅದು, ಒಂದಿ ಮಾಗದರು ಅಂತ ಹೊಗಳೋದೇ ಅವ್ರ ಕೆಲಸ, ಬೇರೆ ಕೆಲಸ ಗೊತ್ತೇ ಇಲ್ಲ ಅವರಿಗೆ. ನೀ ಹೊಗಳಬೇಡ ಅಂತ ಹೇಳಿದ್ರೆ ನನಗೆ ಸಂಬಳ ಯಾರು ಕೊಡ್ತಾರೆ, ಹೊಟ್ಟೆಗೆ ಹಿಟ್ಟೇನು ನಮಗೆ ಅಂತ ಕೇಳ್ತಾರೆ. ಆವಾಗ ರಾಜ ಹೇಳ್ತಾನೆ, ಹೊಗಳಬೇಡಿ, ಯಾರನ್ನು ಹೇಳಿದ್ದು? ನನ್ನನ್ನು ಮಾತ್ರ ಹೊಗಳಬೇಡಿ ಅಂತ. ಆದರೆ ನಿಜವಾಗಿ ನಾವು ಯಾರನ್ನು ಸ್ತೋತ್ರ ಮಾಡಬೇಕು, ಹೊಗಳಬೇಕು ಅಂತ ಹೇಳಿದ್ರೆ ಪರಮಾತ್ಮನನ್ನು ಹೊಗಳಬೇಕು. ಹಾಗಾಗಿ ನೀವು ಇವತ್ತಿನಿಂದಾಗಿ ನಮ್ಮ ಸಭೆಯಲ್ಲಿ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಅದಕ್ಕೆ ನಾನು ನಿಮಗೆ ಸಂಬಳವನ್ನು ಕೊಡ್ತೇನೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಆತ್ಮಪ್ರಶಂಸಾ ವರ್ಜನ, ಅದನ್ನು ನಾವು ಅವಶ್ಯವಾಗಿ ಸಾಧನೆ ಮಾಡಿಕೊಳ್ಳಬೇಕು. ಮುಂದೆ ಇಂದ್ರಿಯ ಜಯ ಪ್ರಕರಣ ಅಂತ, ಅಂದರೆ ಇಂದ್ರಿಯಗಳನ್ನು ನಮ್ಮ ಕಂಟ್ರೋಲ್ನಲ್ಲಿ ನಾವು ಇಟ್ಕೊಳ್ಳೋದು, ಇಂದ್ರಿಯಗಳನ್ನು ಆ ಕಡೆ ಈ ಕಡೆ ಹರಿದು ಹೋಗದಂತೆ ಕಂಟ್ರೋಲ್ ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಬ್ರಹ್ಮೋಪದೇಶ ಪ್ರಕರಣ ಅಂತ ಮುಂದೆ ಪರಮಾತ್ಮನ ಸ್ವರೂಪವನ್ನು ತಿಳಿಸ್ತಾರೆ. ಮತ್ತು ಪ್ರವೃತ್ತ ಕರ್ಮ ತ್ಯಾಗ, ನಿವೃತ್ತ ಕರ್ಮ ಪ್ರಕರಣ, ಅಂದರೆ
ಏನೋ ಒಂದು ಆಸೆಯನ್ನು ಇಟ್ಟುಕೊಂಡು ನಾವು ಕಾರ್ಯವನ್ನು ಮಾಡಬಾರದು. ಪರಮಾತ್ಮ ಪ್ರೇರಣೆಯ ಪರಮಾತ್ಮ ಪ್ರೀತ್ಯರ್ಥಂ ಎಂಬಂತಹ ಉದ್ದೇಶದಿಂದಾಗಿ ಕಾರ್ಯವನ್ನು ಮಾಡಬೇಕು. ಮುಂದೆ ದೇಶ ಪ್ರಶಂಸಾ, ಕಾಲ ಪ್ರಶಂಸಾ, ದೇಹ ಪ್ರಶಂಸಾ ಅಂತ ನಾವೇನಂದ್ಬಿಡ್ತೀವಿ, ಏನೋ ಒಂದು ಮಾಡು ಅಂತೇಳಿ, ಅಯ್ಯೋ ಈಗ ಏನು ದೇಶನೇ ಸರಿ ಇಲ್ಲ, ಕಾಲ ಸರಿ ಇಲ್ಲ ಎಂಬುದಾಗಿ ಹೇಳ್ಬಿಡ್ತೀವಿ, ಟೈಮ್ ಸರಿ ಇಲ್ಲ ನಮ್ಮದು ಅಂತ ಹೇಳ್ಬಿಡ್ತೀವಿ. ಅದಕ್ಕೆ ವಿಷ್ಣುತೀರ್ಥರು ಎಂತಹ ದೇಶದಲ್ಲಿ ನಾವು ಹುಟ್ಟಿದ್ದೇವೆ, ಭರತ ಭೂಮಿಯ ಮಹತ್ವವೇನು, ದೇವಾನುದೇವತೆಗಳು ಕೂಡ ಅವರಿಗೇನಾದರೂ ಶಾಪ ಬಂದುಬಿಟ್ರೆ ಭೂಮಿಯಲ್ಲಿ ಹೋಗಿ ಹುಟ್ಟು ಅಂತೇಳಿ ಅವರು ಪ್ರಾರ್ಥನೆ ಮಾಡ್ತಾರೆ ಅಂತೆ ಪರಮಾತ್ಮನ ಹತ್ತಿರ. ಪರಮಾತ್ಮ ದಯವಿಟ್ಟು ನಮ್ಮನ್ನು ಸಾಧನ ಭೂಮಿಯಾದಂತಹ ಭರತ ಭೂಮಿಯಲ್ಲಿ ಹುಟ್ಟಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಅಂತಹ ಶ್ರೇಷ್ಠವಾದಂತಹ ಭೂಮಿ ಭರತ ಭೂಮಿ. ಮತ್ತೇನು, ಕಾಲ ಸರಿ ಇಲ್ಲ ಅಂತ ಹೇಳಿದ್ರೆ, ಟೈಮ್ ಸರಿ ಇಲ್ಲ ಅಂತ ಕಾಲ ಪ್ರಶಂಸೆಯನ್ನು ಮಾಡ್ತಾರೆ. ನಾವು ನಿನ್ನೆ ಕೇಳಿದ್ದೇವೆ ಕಲಿಯುಗದ ಮಹತ್ವ ಏನು ಅಂತ. ಅಂದರೆ ಕೃತಯುಗದಲ್ಲಿ ಜನರು ತಪಸ್ಸನ್ನು ಮಾಡಿ ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಅಂತ. ಯಾಕೆ ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ಮಾಡಿದಂತಹ ಸ್ವಲ್ಪ ಪುಣ್ಯಕ್ಕೆ ಪರಮಾತ್ಮನ ನಾಮಸ್ಮರಣೆಗೆ ವಿಶೇಷವಾದಂತಹ ಪುಣ್ಯ ಇದೆ ಅಂತ. ಹಾಗಾಗಿ ಕಾಲ ಸರಿ ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಇನ್ನು ದೇಹ ಪ್ರಶಂಸ, ದೇಹವಂತೂ ಕೂಡ ಅತ್ಯಂತ ಪ್ರಶಸ್ತವಾದದ್ದು. ಪರಮಾತ್ಮನ ಸ್ಮರಣೆಯನ್ನು ಅನೇಕ ಸಾಧನೆಗಳನ್ನು ಮಾಡಲಿಕ್ಕೆ ಅಂತಲೇ ಇರುವಂತಹ ಶರೀರ ಇದು ಮನುಷ್ಯ ಶರೀರ. ಬೇರೆ ಶರೀರಗಳಲ್ಲಿ ಇಷ್ಟೆಲ್ಲ ಅನುಕೂಲತೆಗಳು ಯಾವುದೂ ಕೂಡ ಇಲ್ಲ. ಹಾಗಾಗಿ ಅದನ್ನು ಮಾಡಬೇಕು. ಇನ್ನು ಮುಂದೆ ಇಷ್ಟೆಲ್ಲ ಮಾಡಿದ ಮೇಲೆ ಪ್ರಧಾನವಾದದ್ದು ಧ್ಯಾನ ಪ್ರಶಂಸ ಅಂತ. ಅಂದರೆ ಇಷ್ಟೆಲ್ಲ ಅಂಶಗಳನ್ನು ನಾವು ಅಳವಡಿಸಿಕೊಂಡಾಗ ಏನಾಗುತ್ತೆ, ನಮಗೆ ಧ್ಯಾನ ಮಾಡಲಿಕ್ಕೆ ಮನಸ್ಸು ಪರಿಶುದ್ಧವಾಗುತ್ತೆ ಎಂಬುದಾಗಿ ಹೇಳ್ತಾರೆ. ಆವಾಗ ನಾವು ಧ್ಯಾನವನ್ನು ಮಾಡಬೇಕು. ಮತ್ತು ನಾವು ಧ್ಯಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದರೆ, ಒಟ್ಟು 2 ಧ್ಯಾನದ ರೀತಿಗಳು. ಒಂದು ಪರಮಾತ್ಮನ ಸ್ಥೂಲ ರೂಪದ ಚಿಂತನೆ, ಇನ್ನೊಂದು ಸೂಕ್ಷ್ಮ ರೂಪದ ಚಿಂತನೆ ಅಂತ. ಸ್ಥೂಲ ರೂಪದ ಚಿಂತನೆ ಅಂತ ಹೇಳಿದರೆ 14 ಲೋಕಗಳಲ್ಲಿ ವ್ಯಾಪ್ತವಾದಂತಹ ಪರಮಾತ್ಮನ ಚಿಂತನೆ. ಅಂದರೆ ಪರಮಾತ್ಮನ ಮುಖ ಎಂಬುದು ಮೇಲಿನ ಸತ್ಯಲೋಕದಲ್ಲಿ ಇದ್ದರೆ, ಪರಮಾತ್ಮನ ಪಾದ ಎಂಬುದು ಎಲ್ಲಿದೆ, ಪಾತಾಳದಲ್ಲಿ ಇದೆ ಅಂತ. ಆದರೆ ಇದನ್ನು ಚಿಂತನೆ ಮಾಡೋದು ತುಂಬ ಕಷ್ಟ. ಯಾಕೆ ಅಂತ ಹೇಳಿದರೆ, ನಮಗೆ ಈ 14 ಲೋಕಗಳ ಪರಿಚಯ ಮೊದಲೇ ಇದ್ದರೆ ಈ 14 ಲೋಕಗಳಲ್ಲಿ ಪರಮಾತ್ಮ ಯಾವ ರೀತಿಯಾಗಿ ಇದ್ದಾನೆ ಅಂತ ಚಿಂತನೆ ಮಾಡಬಹುದು. ಆದರೆ ನಮಗೆ ಭೂಲೋಕದ ಪರಿಚಯವೇ ಸರಿಯಾಗಿಲ್ಲ. ನಾವು ಇರುವಂತಹ ಭೂಲೋಕ ಅದರ ಜ್ಞಾನವೇ ನಮಗೆ ಸರಿಯಾಗಿಲ್ಲ. ಹಾಗಾಗಿ ಉಳಿದ ಯಾವ ಪಾತಾಳ ಅತಳ ವಿತಳ ಮುಂತಾದಂತಹ ಲೋಕಗಳ ಪರಿಚಯವೇ ಇರೋದಿಲ್ಲ. ಹಾಗಾಗಿ ಅಖಂಡವಾದಂತಹ ಪರಮಾತ್ಮನ ಸ್ಥೂಲ ರೂಪವನ್ನು ಧ್ಯಾನ ಮಾಡುವುದು ತುಂಬ ಕಷ್ಟ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಹೇಳಿದರೆ, ಪರಮಾತ್ಮನ ಸೂಕ್ಷ್ಮ ರೂಪದ ಚಿಂತನೆ ಅಂತ. ಅಂದರೆ ನಮ್ಮ ಹೃದಯದ ಒಳಗಡೆ ಪರಮಾತ್ಮನ ಒಂದು ರೂಪವನ್ನು ನಿರಂತರವಾಗಿ ಸ್ಮರಣೆ ಮಾಡ್ತಾ 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 ಅದನ್ನೇ ನಿರಂತರವಾಗಿ ಧ್ಯಾನವನ್ನಾಗಿ ಪರಿವರ್ತನೆ ಮಾಡಬೇಕು. ಅದೂ ಕೂಡ ಒಂದೇ ಸಲ ಆಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಇದನ್ನೇ ಖಂಡಸ್ಮೃತಿ ಎಂಬುದಾಗಿ ಹೇಳ್ತಾರೆ. ಅಂದರೆ ಶ್ರೇಷ್ಠ ಯೋಗಿಗಳಿಗೆ, ಜ್ಞಾನಿಗಳಿಗೆ ಪರಮಾತ್ಮನ ಸಮಗ್ರ ರೂಪವನ್ನು ಒಂದೇ ಸಲ ಧ್ಯಾನ ಮಾಡಲಿಕ್ಕಾಗುತ್ತೆ. ಆದರೆ ಸಾಮಾನ್ಯರಿಗೆ ಅದು ಆಗೋದಿಲ್ಲ. ಅದಕ್ಕೋಸ್ಕರನೇ ಮಧ್ವಾಚಾರ್ಯರು ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಒಂದೊಂದು ಅಂಗಗಳನ್ನು ವರ್ಣನೆ ಮಾಡ್ತಾರೆ. ಉದರಂ ಚಿಂತೆಮೀಶಸ್ಯ ತನುತ್ವೇ ಪಿಕಿಲಂಭರಂ ವಲಿತ್ರಯಾಂಕಿತಂ ನಿತ್ಯಂ ಉಪಗೋಢಂ ಶ್ರೀಯೈಕಯ ಸ್ಮರಣೀಯ ಮುರೋ ವಿಷ್ಣು ಇಂದಿರಾ ವಾಸಮಿಷಿತು ಅಂತ ಪರಮಾತ್ಮನ ಪಾದದಿಂದಾಗಿ ಆರಂಭ ಮಾಡಿ ಮುಖದ ತನಕ ಒಂದೊಂದು ಅಂಗವನ್ನು ಕೂಡ ವರ್ಣನೆ ಮಾಡ್ತಾರೆ. ಹಾಗಾಗಿ ಯಾರು ಮೊದಲ ಹಂತದಲ್ಲಿ ಇರ್ತಾರೋ ಅವರು ಮೊದಲು ಪರಮಾತ್ಮನ ಪಾದವನ್ನು ಒಂದಿಷ್ಟು ದಿವಸ ಚಿಂತನೆ ಮಾಡೋದು, ನೆಕ್ಸ್ಟ್ ಅವನ ಮೊಣಕಾಲುಗಳು, ಅವನ ತೊಡೆ, ಹೀಗೆ ಒಂದೊಂದು ಅಂಗಗಳನ್ನು ಚಿಂತನೆ ಮಾಡ್ತಾ 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 ಬಂದಾಗ ಕೊನೆಗೆ ಸಮಗ್ರವಾದಂತಹ ಪರಮಾತ್ಮನ ಸ್ವರೂಪವನ್ನು ಚಿಂತನೆ ಮಾಡಲಿಕ್ಕೆ ಆಗುತ್ತೆ. ಇದೇ ಧ್ಯಾನ ಎಂಬುದಾಗಿ ಹೇಳಿ ಮುಂದೆ ಬಿಂಬಪ್ರಾಪ್ತಿ ಪ್ರಕರಣ ಎಂಬುದಾಗಿ, ಬಿಂಬರೂಪಿಯಾದಂತಹ ಪರಮಾತ್ಮನ ದರ್ಶನ ಅದು ಕೇವಲ ಸಾಧ್ಯ ಇಲ್ಲ. ಅದು ಯಾರೋ ಸಾಮಾನ್ಯ ಗುರುಗಳು ಅತ್ಯಂತ ಶ್ರೇಷ್ಠರಾದಂತಹ ಅವರಿಗೆ ಏನಾಗಿರಬೇಕು, ಆ ಬಿಂಬರೂಪಿ ಪರಮಾತ್ಮನ ಪ್ರತ್ಯಕ್ಷ ಆಗಿರಬೇಕು. ಅವರೇ ಮಾಡ್ತಾರೆ, ನಮಗೆ ಬಿಂಬರೂಪಿಯಾದಂತಹ ಪರಮಾತ್ಮನ ದರ್ಶನ ಮಾಡಿಸ್ತಾರೆ ಎಂಬುದಾಗಿ ಇಷ್ಟೆಲ್ಲ ಹೇಳಿ ಮುಂದೆ ಬರುವಂತಹ ಪ್ರಕರಣ ಅಧ್ಯಾತ್ಮ ಪ್ರಕರಣ ಮತ್ತು ಭಾಗವತ ಧರ್ಮೋಪದೇಶ ಪ್ರಕರಣ ಅಂತ. ಇವೆರಡೂ ಕೂಡ ಭಾಗವತ ಸಾರೋದ್ಧಾರದ ಪ್ರಧಾನ ಪ್ರಕರಣಗಳು. ಯಾಕೆ ಅಂತ ಹೇಳಿದರೆ, ಅಧ್ಯಾತ್ಮ ಅಂತ ಹೇಳಿದ್ರೆ ನಮ್ಮೆಲ್ಲರ ಒಳಗಡೆ ಇರುವಂತಹ ಪರಮಾತ್ಮ, ಇನ್ನೊಂದು ಭಾಗವತ ಧರ್ಮ. ಪ್ರಧಾನವಾಗಿ ಭಾಗವತ ಸಾರೋದ್ಧಾರ ಹೊರಟಿದ್ದೇನೆ ಭಾಗವತ ಧರ್ಮಗಳನ್ನು ಹೇಳಲಿಕ್ಕೆ.
ಅದನ್ನು ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರೆ ಏನು ಬೇಕು? ಇಷ್ಟೆಲ್ಲ ಸಾಧನ ಪರಿಕ್ರಮಗಳು ಬೇಕು ಎಂಬುದಾಗಿ ತಿಳಿಸ್ತಾರೆ. ಅಂತಹ ಯಾವ ಅಧ್ಯಾತ್ಮ ಪ್ರಕರಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಚರಿತ್ರೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪರಮಾತ್ಮ ಯಾವ ರೀತಿಯಾಗಿ ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ವೈಷಮ್ಯ ಮಾಡದಂತೆ, ವೈಷಮ್ಯ ಅಂತ ಹೇಳಿದರೆ ಇವನು ನನಗೆ ತುಂಬ ಪ್ರೀತಿಕರನಾದವನು ಅಂತ ಇವನಿಗೆ ಜಾಸ್ತಿ ಅನುಗ್ರಹ ಮಾಡೋದು, ಇವನು ತುಂಬ ನನಗೆ ದ್ವೇಷ ಮಾಡ್ತೇನೆ ಅಂತ ಇದು ಮಾಡೋದು, ಆ ರೀತಿಯಾಗಿ ಯಾವುದೇ ರೀತಿಯಾದಂಥ ವೈಷಮ್ಯ ಎಂಬುದು ಪರಮಾತ್ಮನಲ್ಲಿ ಇಲ್ಲ ಎಂಬುದಾಗಿ ಅನೇಕ ಕಥೆಗಳ ಮೂಲಕ ತಿಳಿಸ್ತಾ ಹೋಗ್ತಾರೆ ಈ ಅಧ್ಯಾತ್ಮ ಪ್ರಕರಣದಲ್ಲಿ. ಮೊದಲನೇದಾಗಿ ಏವಂ ದೈವಾಲಬ್ಧ ಬಿಂಬೋಪಾಸಕ ಗುರು ಬಿಂಬೋಪದೇಶಂ ಕರಿಷ್ಯನ್, ಅಂದರೆ ಬಿಂಬೋಪಾಸಕವನ್ನು ಅಂದರೆ ಬಿಂಬರೂಪಿ ಪರಮಾತ್ಮನ ಉಪಾಸನೆಯನ್ನು ನಮಗೆ ಉಪದೇಶ ಮಾಡುವಂತಹ ಗುರುಗಳು ಸಿಗಬೇಕು ಅಂತ ಹೇಳಿದರೆ ಅವರಿಗೆ ಈ ಜನ್ಮದ ಸಂಬಂಧ ಮಾತ್ರ ಇರೋದಿಲ್ಲ ಅಂತೆ. ನಮಗೆ ಅವರಿಗೆ ಅನೇಕ ಜನ್ಮಗಳಿಗೆ ನಮಗೆ ಅವರಿಗೆ ಸಂಬಂಧ ಇದ್ದು ಆ ಜನ್ಮದ ಪ್ರಭಾವದಿಂದಾಗಿ ನಮಗೆ ಈ ಜನ್ಮದಲ್ಲಿ ಅವರು ಗುರುಗಳಾಗಿ ಸಿಕ್ಕಿರ್ತಾರೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಯಾವುದೋ ಋಣದಿಂದಾಗಿ ಅವರು ನಮಗೆ ಬಿಂಬೋಪದೇಶದ ಗುರುಗಳಾಗಿ ಸಿಗ್ತಾರೆ. ಅಂತಹ ಗುರುಗಳು ನಮಗೆ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಂತ ಪ್ರಾರಂಭದಲ್ಲಿ ಅವರೇನು ಮಾಡ್ತಾರೆ? ನಮಗೆ ಬಿಂಬೋಪದೇಶ ಮಾಡೋದಿಲ್ಲ ಅಂತೆ. ಮೊದಲು ಏನು ಮಾಡ್ತಾರೆ? ಪರಮಾತ್ಮನ ಸಾಮಾನ್ಯ ರೂಪಗಳ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾ ಹೋಗಿ ಕೊನೆಗೆ ನಮಗೆ ಅಧ್ಯಾತ್ಮ ಪ್ರಾವಣ್ಯಂ ಅಂದರೆ ಪರಮಾತ್ಮನ ಬಗ್ಗೆ ಸಮಗ್ರವಾಗಿ ಪ್ರಾವೀಣ್ಯತೆ ಅಂತ ಹೇಳಿದರೆ ಸರಿಯಾಗಿ ಪರಮಾತ್ಮನನ್ನು ಇವನನ್ನು ತಿಳಿದಿದ್ದಾನೋ ಇಲ್ಲೋ ಎಂಬುದಾಗಿ ಪರೀಕ್ಷೆ ಮಾಡಿ ಕೊನೆಗೆ ನಮಗೆ ಬಿಂಬರೂಪಿಯಾದಂತಹ ಪರಮಾತ್ಮನ ಒಂದು ಉಪದೇಶವನ್ನು ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಮೊದಲನೇದಾಗಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಒಂದು ದಿವ್ಯವಾದಂತಹ ಚರಿತ್ರೆ. ಶ್ರೀಕೃಷ್ಣ ಪರಮಾತ್ಮ ಹಸ್ತಿನಾವತಿಗೆ ಹೋಗಿರ್ತಾನೆ. ನಾವು ಕೇಳುವಂತೆ ಕೃಷ್ಣ ಪರಮಾತ್ಮ ಹಸ್ತಿನಾವತಿಗೆ ಅಂತ ಹೋದರೆ 1 ದಿವಸ 2 ದಿವಸ ಅಲ್ಲ, ತಿಂಗಳುಗಟ್ಟಲೆ ಅಲ್ಲೇ ಇದ್ಬಿಡೋದು. ಯಾಕೆ? ನನಗೆ ಅಲ್ಲಿ ಆತ್ಮೀಯರಾದಂತಹ ಪಾಂಡವರಿದ್ದಾರೆ, ಸೋದರತ್ತೆಯಾದಂತಹ ಕುಂತಿ ಇದ್ದಾಳೆ ಎಂಬುದಾಗಿ, ತಂಗಿಯಾದಂತಹ ಸುಭದ್ರೆ ಇದ್ದಾಳೆ ಅಂತ ಹಸ್ತಿನಾವತಿಗೆ ಹೋಗಿಬಿಟ್ರೆ ಅನೇಕ ತಿಂಗಳುಗಟ್ಟಲೆ ಕಾಲ ಅಲ್ಲೇ ಇದ್ದು ಬಿಡ್ತಾ ಇದ್ದ. ಇದನ್ನು ನೋಡಿ ಯಾರಿಗೆ ಬೇಸರ ಆಗ್ತಿತ್ತು ಅಂತ ಹೇಳಿದ್ರೆ ದ್ವಾರಕೆಯ ಜನರಿಗೆ ಬೇಸರ ಆಗ್ತಿತ್ತು ಅಂತೆ. ಯಾಕೆ ಅಂತ ಹೇಳಿದರೆ ದ್ವಾರಕೆಯ ಜನರ ಸರ್ವಸ್ವನೇ ಕೃಷ್ಣ. ಯಾಕೆ ಅಂದರೆ ಅಲ್ಲಿಯೇನೇ ಕೃಷ್ಣ ವಾಸ ಮಾಡ್ತಾ ಇದ್ದ. ಹಾಗಾಗಿ ದ್ವಾರಕೆಯ ಜನರಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಕೃಷ್ಣ ಯಾವಾಗ ಹಸ್ತಿನಾವತಿಗೆ ಹೋಗ್ತಾ ಇದ್ದೋ ಅವರಿಗೆ ತುಂಬ ಬೇಸರ ಆಗ್ತಾ ಇತ್ತು, ಕೃಷ್ಣ ನೀನು ಯಾವಾಗ ವಾಪಸ್ ಬರ್ತಾನೋ ಏನೋ ಅಂತ. ಹೀಗೆ ಒಂದು ಸಲ ಶ್ರೀಕೃಷ್ಣ ಪರಮಾತ್ಮ ಹಸ್ತಿನಾವತಿಗೆ ಹೋಗಿ ದ್ವಾರಕಾಪಟ್ಟಣಕ್ಕೆ ವಾಪಸ್ ಬರ್ತಾನೆ ಅಂತೆ. ವಾಪಸ್ ಬಂದಾಗ ಅವರೆಲ್ಲರೂ ಕೂಡ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ ಪರಮಾತ್ಮನಲ್ಲಿ ಭಕ್ತಿಯಿಂದಾಗಿ. ಏನಂತ ಹೇಳಿದ್ರೆ ಹೇ ವಿಶ್ವಭಾವನಾ ಅಂತ. ವಿಶ್ವಭಾವನಾ ಅಂತ ಹೇಳಿದ್ರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ನೀನು. ಇಂತಹ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ನೀನು ಯಾವತ್ತೂ ಕೂಡ ನಮ್ಮನ್ನು ಬಿಟ್ಟು ಇರಬೇಡ ಅಂತ. ಅಂದರೆ ವಿಷ್ಣು ತೀರ್ಥರು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅನೇಕ ಸ್ಕಂದಗಳಲ್ಲಿ ಬಂದಂತಹ ಪರಮಾತ್ಮನಲ್ಲಿ ಭಕ್ತರು ಮಾಡಿದಂತಹ ಪ್ರಾರ್ಥನೆಯನ್ನು ಒಂದು ಕಡೆ ಸೇರಿಸಿ ನಾವು ಯಾವ ರೀತಿಯಾಗಿ ಪ್ರಾರಂಭದಲ್ಲಿ ಪರಮಾತ್ಮನ ಹತ್ತಿರ ಪ್ರಾರ್ಥನೆಯನ್ನು ಮಾಡಬೇಕು ಎಂಬುದಾಗಿ ತೋರಿಸ್ತಾ ಇದ್ದಾರೆ. ಆ ದ್ವಾರಕಾಪಟ್ಟಣದ ಜನರು ಹೇಳ್ತಾರೆ, ಪರಮಾತ್ಮ ನೀನು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ನಿಜ, ನಿನಗೆ ನಾವೊಬ್ಬರೇ ಬಂಧುಗಳಲ್ಲ, ಇಡೀ ಜಗತ್ತೇ ನಿನಗೆ ಬಂಧು, ಇಡೀ ಜಗತ್ತೇ ನಿನಗೆ ಸಂಸಾರ. ಆದರೂ ಕೂಡ ನೀನೇನು ಮಾಡಬೇಕು, ನಮ್ಮನ್ನು ಬಿಟ್ಟು ಜಾಸ್ತಿ ಹೊತ್ತು ದೂರ ಇರಬೇಡ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ನೀನು ಯಾವಾಗಲೂ ಕೂಡ ನಮ್ಮ ಹತ್ತಿರನೇ ಇರಬೇಕು ಅಂತ. ಯಾಕಿರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಏನಿದೆ, ಯಾಕೆ ಅಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಹತ್ತಿರ ಇದ್ದಾನೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಾದರೂ ಒಂದು ಅವನನ್ನು ಖುಷಿಪಡಿಸುವಂತಹ ವಸ್ತು ಇರಬೇಕು. ಸುಮ್ಮನೆ ಯಾವುದೋ ಒಬ್ಬ ವ್ಯಕ್ತಿ ನಮ್ಮ ಹತ್ತಿರ ಇರೋದಿಲ್ಲ. ಅಂತಹದರಲ್ಲಿ ಇಡೀ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮ ನಮ್ಮ ಹತ್ತಿರ ಇರಬೇಕು, ನಮ್ಮ ಒಳಗಡೆ ಇರಬೇಕು ಅಂತ ಹೇಳಿದ್ರೆ ನಮ್ಮ ಹತ್ತಿರ ಏನಾದರೂ ಇರಬೇಕು. ಏನಿದೆ ಅಂತ ಹೇಳಿದ್ರೆ ಭಕ್ತ್ಯಾದಿ ರೂಪ ಮಂಗಲಾರ್ಥಂ ತವ ಎಂಬುದಾಗಿ ಹೇಳ್ತಾರೆ. ನಮ್ಮಲ್ಲಿ ಏನಿದೆ, ಶುದ್ಧವಾದಂತಹ ಪರಿಶುದ್ಧವಾದಂತಹ ಭಕ್ತಿ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ನಿನ್ನ ಭಕ್ತರಾಗಿದ್ದೇವೆ. ನಿನ್ನ ಭಕ್ತರಾದಂತಹ ನಮ್ಮನ್ನು ನೀವು ಒಂದು ಕ್ಷಣವೂ ಕೂಡ ಬಿಟ್ಟಿರಬಾರ್ದು. ಯಾಕೆ ಅಂತ ಹೇಳಿದ್ರೆ ನಾವು ನಿರಂತರವಾಗಿ ನಿನ್ನ ಸೇವೆಯನ್ನು ಮಾಡಲಿಕ್ಕೆ ಅಂತಲೇ ಹುಟ್ಟಿದ್ದೇವೆ. ನಮ್ಮ ಜೀವನದ ಕೃತಕೃತ್ಯತೆ ಯಾವಾಗ ನಿನ್ನ ಸೇವೆಯನ್ನು ಸಮಗ್ರವಾಗಿ ಮಾಡಿದಾಗಲೇ ನಮ್ಮ ಜೀವನ ಎಂಬುದು ಸಮಗ್ರವಾಗಿ ಉದ್ಧಾರ ಆಗುತ್ತೆ. ಹಾಗಾಗಿ ನೀನು ಯಾವತ್ತೂ ಕೂಡ
ನಮ್ಮನ್ನು ಬಿಟ್ಟು ಹೋಗಬೇಡ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು ಅಂತ ವಿಷ್ಣು ತೀರ್ಥರು ತಿಳಿಸ್ತಾರೆ. ದ್ವಾರಕೆಯ ಪಟ್ಟಣದ ಜನರಿಗಾಗಬೇಕಾದ್ರೆ ಪರಮಾತ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದ, ಎದುರುಗಡೆ ಇದ್ದ, ಅವನೊಟ್ಟಿಗೆ ಆರಾಮಾಗಿ ಮಾತಾಡ್ತಾ ಎಲ್ಲ ವಾಸ ಮಾಡ್ತಾ ಇದ್ರು ಆ ದ್ವಾರಕ ಪಟ್ಟಣದ ಜನತೆ. ಆದರೆ ಇವತ್ತು ನಮಗೆ ಪರಮಾತ್ಮ ಕಾಣಿಸುವುದು ಎಲ್ಲಿ? ಒಂದು ಪ್ರತಿಭೆಯ ಮಾಧ್ಯಮದಲ್ಲಿ ಮಾತ್ರ. ಹಾಗಾದರೆ ಪರಮಾತ್ಮ ನಮ್ಮನ್ನು ಬಿಟ್ಟು ಹೋಗಬಾರ್ದು ಅಂದರೆ ಏನು ಅಂತ ಹೇಳಿದರೆ, ಹೇಗೆ ಹಿಂದೆ ಹೇಳಿದಂತೆ ಧ್ಯಾನ ಪ್ರಶಂಸ, ಅಲ್ಲಿ ಏನು ಹೇಳಿದರು? ಪರಮಾತ್ಮನ ಧ್ಯಾನವನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಅಂತ ಹೇಳಿದರು. ಆ ಪರಮಾತ್ಮನ ಧ್ಯಾನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಪರಮಾತ್ಮ ನಿರಂತರವಾಗಿ ನಮ್ಮ ಹೃದಯದಲ್ಲಿಯೇ ಸ್ಥಾಪಿತನಾಗಿ ಬಿಡ್ತಾನೆ ಅಂತೆ. ಅಂದರೆ ಯಾರ ವಶನಾಗದೇ ಇರುವಂತಹ ಪರಮಾತ್ಮ ಧ್ಯಾನಿಗಳ ವಶನಾಗ್ತಾನೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ದಾಗ ಪರಮಾತ್ಮನ ಒಂದು ಸ್ವರೂಪ ಎಂಬುದು ನಮ್ಮ ಹೃದಯದಲ್ಲಿ ಬಂದು ಕೂಡುತ್ತೆ ಅಂತೆ. ಅಂತಹ ಪರಮಾತ್ಮನ ಹತ್ತಿರ ನಾವು ಪ್ರಾರ್ಥನೆ ಮಾಡಬೇಕು. ಪರಮಾತ್ಮ, ನೀನು ಹಸ್ತಿನಾವತಿಯನ್ನು ಬಿಟ್ಟು ದ್ವಾರಕಾಪಟ್ಟಣವನ್ನು ಬಿಟ್ಟು ಹಸ್ತಿನಾವತಿಗೆ ಹೋದಂತೆ ನಮ್ಮ ಈ ಒಂದು ಹೃದಯ ಸ್ಥಾನವನ್ನು ಬಿಟ್ಟು ಬೇರೆಲ್ಲೂ ಕೂಡ ಹೋಗಬೇಡ ಅಂತ. ಯಾಕೆ ಅಂತ ಹೇಳಿದ್ರೆ, ಧ್ಯಾನ ಯಾವಾಗಲೂ ಕೂಡ ನಮಗೆ ಒಂದೇ ರೀತಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ನಾವು 2 ಗಂಟೆ 3 ಗಂಟೆ ಧ್ಯಾನವನ್ನು ಮಾಡಿ ನಾಳೆ ಅಷ್ಟೇ ಹೊತ್ತು ಮಾಡ್ತೀವಿ ಅಂತ ಹೇಳಿಕ್ಕೆ ಬರೋದಿಲ್ಲ, ಅಷ್ಟೇ ಭಕ್ತಿ ಇರೋದಿಲ್ಲ. ಹಾಗಂತ ಪರಮಾತ್ಮ ಬೇಸರಗೊಂಡು ಹೋಗಬಾರ್ದು ಎಂಬುದಾಗಿ ಪ್ರಾರ್ಥನೆ. ಹೀಗೆ ಪರಮಾತ್ಮ ನೀನೇ ನಮ್ಮ ಒಳಗಡೆ ನಿಂತುಕೊಂಡು ನಿರಂತರವಾಗಿ ನಮ್ಮ ಮುಖಾಂತರ ಧ್ಯಾನ ಆಗುವಂತೆ ನಡೆಸಬೇಕಾದಂತಹ ದೊಡ್ಡ ಜವಾಬ್ದಾರಿ ನಿನ್ನ ಮೇಲಿದೆ. ಹಾಗಾಗಿ ನೀನು ನಮ್ಮನ್ನು ಬಿಟ್ಟು ಹೋದರೆ ನಾವೇನಾಗ್ತೀವಿ? ಅನಾಥರಾಗ್ತೇವೆ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ನೀನು ವಿಶೇಷವಾಗಿ ನಮ್ಮ ಹೃದಯದಲ್ಲಿ ನಿರಂತರವಾಗಿ ವಾಸವಾಗಿರಬೇಕು. ಯಾವತ್ತೂ ಕೂಡ ನಮ್ಮ ಹೃದಯವನ್ನು ಬಿಟ್ಟು ಹೋಗಬಾರದು, ಅದನ್ನು ಖಾಲಿ ಮಾಡಬಾರದು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮತ್ತೆ ಪ್ರಶ್ನೆ ಮಾಡ್ತಾರೆ, ಪರಮಾತ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ. ತಮ್ ಸರ್ವಭೂತ ಹೃದಯಂ ಅಂತ ಇವರಿಗೆ ಹೇಳಿದರು, ಶುಕಾಚಾರ್ಯರಿಗೆ. ಅವರಿಗಿಂತೂ ಮಿಗಿಲಾಗಿ ಎಲ್ಲರ ಹೃದಯದಲ್ಲಿ ಇರುವವನು ಯಾರು? ಪರಮಾತ್ಮ. ಪರಮಾತ್ಮ ಕೇವಲ ಮನುಷ್ಯರಲ್ಲ, ದೇವತೆಗಳಲ್ಲ, ಸಾಮಾನ್ಯ ಪ್ರಾಣಿ ಪಕ್ಷಿಗಳಲ್ಲೂ ಪರಮಾತ್ಮ ಇದ್ದಾನೆ. ಅಂತಹದರಲ್ಲಿ ಪರಮಾತ್ಮ ಬಿಟ್ಟು ಹೋಗೋದು ಅಂದರೆ ಏನು? ಪರಮಾತ್ಮ ಯಾವಾಗಲೂ ಇರ್ತಾನೆ, ಬಿಟ್ಟು ಹೋಗ್ಬಿಟ್ರೆ ನಾವು ಇರೋದೇ ಇಲ್ಲ. ಪರಮಾತ್ಮ ಯಾಕೆ ಬಿಟ್ಟು ಹೋಗ್ತಾನೆ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾರೆ, ಪರಮಾತ್ಮ ನಮ್ಮ ನಿಮ್ಮಲ್ಲಿ ಮಾತ್ರ ಅಲ್ಲ, ಸಾಮಾನ್ಯ ಪ್ರಾಣಿಗಳ ಹೃದಯದಲ್ಲಿ ಇರ್ತಾನೆ. ಮತ್ತು ಬಿಟ್ಟು ಹೋಗೋದು ಅಂತ ಏನಂತ ಹೇಳಿದ್ರೆ, ಪರಮಾತ್ಮನ ಜ್ಞಾನ ನಮಗೆ ಹೋಗಿಬಿಟ್ರೆ ಅದೇ ಪರಮಾತ್ಮ ನಮ್ಮ ಬಿಟ್ಟು ಹೋದಂತೆ ಅಂತ. ಯಾಕೆಂದರೆ ಪರಮಾತ್ಮ ಪ್ರಾಣಿಗಳಲ್ಲೂ ಇರ್ತಾನೆ, ಅವಕ್ಕೆ ಜ್ಞಾನ ಇರುತ್ತೆ ಪರಮಾತ್ಮ ನಮ್ಮಲ್ಲಿ ಇದ್ದಾನೆ, ಪರಮಾತ್ಮನೇ ನಮ್ಮಲ್ಲಿ ಬಿಂಬರೂಪಿಯಾಗಿ ಇದ್ದುಕೊಂಡು ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ ಅಂತ. ಅವಳಿಗೆ ಜ್ಞಾನ ಇರೋದೇ ಇಲ್ಲ. ಆದರೆ ಜ್ಞಾನ ಇರುವುದು ಯಾರಿಗೆ? ಮನುಷ್ಯನಿಗೆ ಮಾತ್ರ. ಹಾಗಾಗಿ ಬಂದಂತಹ ಜ್ಞಾನ ಎಂಬುದು ಹೋಗಬಾರದು ಅಂತ. ಅಂದರೆ ಪರಮಾತ್ಮ ನಿರಂತರವಾಗಿ ನಮ್ಮ ಹೃದಯದಲ್ಲಿ ಇದ್ದುಕೊಂಡು ನಮ್ಮಿಂದ ಎಲ್ಲ ಕಾರ್ಯವನ್ನು ಕೂಡ ಮಾಡಿಸ್ತಾ ಬಿಂಬರೂಪಿಯಾಗಿ ಸಾಕ್ತಾ ಇದ್ದಾನೆ ಎಂಬಂತಹ ಜ್ಞಾನ ನಮಗೆ ಯಾವತ್ತೂ ಕೂಡ ಹೋಗಬಾರದು. ಪರಮಾತ್ಮ ದ್ವಾರಕೆಯನ್ನು ಬಿಟ್ಟು ಹಸ್ತಿನಾವತಿಗೆ ಹೋದಂತೆ ಪರಮಾತ್ಮನ ಜ್ಞಾನ ಎಂಬುದು ನಮ್ಮನ್ನು ಬಿಟ್ಟು ಹೋಗಬಾರದು ಎಂಬಂತಹ ನಿರಂತರವಾದಂತಹ ಪ್ರಾರ್ಥನೆ ಅದು ನಾವು ಮಾಡಬೇಕು ಎಂಬುದಾಗಿ ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಮಾತ್ರ ಏನು ಮಾಡ್ತಾನೆ? ಪರಮಾತ್ಮ ಇರ್ತಾನೆ. ಪರಮಾತ್ಮ ಏನು ಸುಮ್ಮನೆ ಬಂದಿರೋದಿಲ್ಲ. ನಾವು ನಿರಂತರವಾಗಿ ಸಾಧನೆ ಮಾಡಿದಾಗ, ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ? ಅಂತಹ ವ್ಯಕ್ತಿ ನಮ್ಮ ಹೃದಯದಲ್ಲಿ ಬಂದು ಕೂಡ್ತಾನೆ ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಇವತ್ತು ನಮ್ಮ ಮನೆಗೆ ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ತೀವಿ, ಮದುವೆ ಮಾಡ್ತೀವಿ, ಮುಂಜಿ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತೆಲ್ಲ ಏನಾಗಿದೆ? ಮೊಬೈಲ್ನಲ್ಲಿ ಕಳಿಸ್ಬಿಡ್ತೀವಿ ನಾವು ಇನ್ವಿಟೇಷನ್ ಕಾರಣ. ಆದರೆ ಮೊಬೈಲ್ನಲ್ಲಿ ಕಳಿಸ್ಬಿಟ್ಟು ಕೆಲವೊಬ್ರು ಬರೋದಿಲ್ಲ. ಯಾಕೆ? ಸ್ವಲ್ಪ ಮರ್ಯಾದೆ ಕಡಿಮೆ ಆಯಿತು ಅಂತ. ನೇರವಾಗಿ ಅವರ ಮನೆಗೆ ಹೋಗಿ ಕೊಟ್ಟಾಗ ಮಾತ್ರ ಏನು ಮಾಡ್ತಾರೆ? ಅವರು ಮನೆಗೆ ಪ್ರೋಗ್ರಾಮಿಗೆ ಬರ್ತಾರೆ. ಅಂತಹದರಲ್ಲಿ ಇಡೀ ಜಗತ್ತಿಗೆ ಸ್ವಾಮಿಯಾದಂತಹ ಪರಮಾತ್ಮನನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ಸುಮ್ಮನೆ ನಾವು ಧ್ಯಾನ ಮಾಡ್ತಾ ಇರ್ತೀವಿ, ಬಂದು ಕೂಡಬೇಕು ಅಂತೇಳಿ ಬರೋದಿಲ್ಲ. ಅವನು ಬರಬೇಕು ಅಂತ ಹೇಳಿದ್ರೆ ನಿರಂತರವಾಗಿ ಸಾಧನೆ ಮಾಡಿ ಅವನನ್ನು ಪ್ರತಿನಿತ್ಯ ಪ್ರಾರ್ಥನೆ ಮಾಡಿದಾಗ ಮಾತ್ರ ಆ ಪರಮಾತ್ಮ ನಮ್ಮ ಹೃದಯದಲ್ಲಿ ಬಂದು ತನ್ನ ಸನ್ನಿಧಾನವನ್ನು ಇಡ್ತಾನೆ. ಆದ್ದರಿಂದಾಗಿ ನಾವು ಮೊದಲು ಮಾಡಬೇಕಾದಂತಹ ಬಿಂಬರೂಪಿಯಾದಂತಹ ಪರಮಾತ್ಮನ ದರ್ಶನ ನಮಗೆ ಆಗಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಮಾಡಬೇಕಾದದ್ದು ಆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಮಾಡ್ತಾ, ಪರಮಾತ್ಮ ಯಾವತ್ತೂ ಕೂಡ ನೀನು ನನ್ನ ಹೃದಯವನ್ನು ಬಿಟ್ಟು ಹೋಗಬೇಡ, ಪ್ರತಿನಿತ್ಯ ನಿನ್ನ ದರ್ಶನವನ್ನು ನನಗೆ ಅಂತರಂಗದಲ್ಲಿ ಮಾಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ಮೊದಲ ಅಧ್ಯಾತ್ಮ ಪ್ರಕರಣದ ಶ್ಲೋಕ. ಇನ್ನು ಮುಂದೆ ಹೇಳ್ತಾರೆ, ಪರಮಾತ್ಮ ಅವನು ಯಾವತ್ತೂ ಕೂಡ ವೈಷಮ್ಯವನ್ನು ಮಾಡೋದಿಲ್ಲ ಅಂತ. ಅಂದರೆ ಒಬ್ಬರಿಗೆ ಫಲ ಕೊಟ್ಟು ಇನ್ನೊಬ್ಬರಿಗೆ ಫಲ ಕೊಡಲಿಲ್ಲ ಅಂತ ಯಾವತ್ತೂ ಕೂಡ ಸರ್ವಥಾ ಮಾಡೋದೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಇದನ್ನು ವಿಶೇಷವಾಗಿ ಧರ್ಮರಾಜನ ಮಾತಿನಲ್ಲಿ ಹೇಳ್ತಾರೆ. ಧರ್ಮರಾಜ
ತಾನು ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿದ ತಕ್ಷಣ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಮೊದಲು ಏನು ಮಾಡ್ತಾನೆ, ಕೃಷ್ಣ ಪರಮಾತ್ಮನ ಹತ್ತಿರ ಹೋಗಿ ಅಪ್ಪಣೆ ಕೇಳ್ತಾನೆ, ಮಾಡಬೇಕು ಅಂತಿದ್ದೇನೆ, ಮಾಡ್ಲೋ ಬೇಡವೋ, ಮಾಡೋದಾಗಿದ್ರೆ ಯಾವ ಯಾವ ರೀತಿಯಾಗಿ ಮಾಡಲಿ, ಯಾರನ್ನು ಕರೆಸಲಿ ಎಂಬುದಾಗಿಲ್ಲ ಪ್ರಶ್ನೆ ಮಾಡ್ತಾನೆ. ಕೊನೆಗೆ ಕೃಷ್ಣ ಪರಮಾತ್ಮ ಎಲ್ಲವನ್ನು ಕೂಡ ಹೇಳ್ತಾನೆ, ಯಾವ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತೆಲ್ಲ ಉಪದೇಶ ಮಾಡ್ತಾನೆ. ಹೀಗೆ ಉಪದೇಶ ಮಾಡಿದಾಗ ಧರ್ಮರಾಜ ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ, ಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾನೆ. ನ ಬ್ರಹ್ಮಣ ಸ್ವಪರ ಭೇದ ಮತಿಸ್ತವ ಸ್ಯಾತ್. ನೀನೇನಾಗಿದ್ದೀಯಾ, ಬ್ರಹ್ಮನಾಗಿದ್ದೀಯ. ಬ್ರಹ್ಮ ಅಂತ ಹೇಳಿದರೆ ಪ್ರಧಾನ ಹೆಸರು ಯಾರಿಗೆ ಅಂತ ಹೇಳಿದರೆ ಪರಬ್ರಹ್ಮನಾದಂತಹ ಪರಮಾತ್ಮನಿಗೆ. ನಂತರ ಬ್ರಹ್ಮ ಅಂತೇಳಿ ಚತುರ್ಮುಖ ಬ್ರಹ್ಮದೇವರು. ಅಂತಹ ಪರಬ್ರಹ್ಮನಾದಂತಹ ಪರಮಾತ್ಮನೇ, ನಿನಗೆ ಏನಿಲ್ಲ ವಿಶೇಷವಾಗಿ ಸ್ವಪರಭೇದ ಮತಿಸ್ತವ ನಸ್ಯಾತ್ ಅಂತ. ಅಂದರೆ ಇವನು ನನ್ನವನು, ಇವನು ಬೇರೆಯವನು ಎಂಬಂತಹ ಮತಿಯೇ ನಿನಗೆ ಇಲ್ಲ ಅಂತ. ಯಾಕೆ ಅಂತ ಹೇಳಿದರೆ ನೀನು ಎಲ್ಲವನ್ನೂ ಕೂಡ ಮೀರಿದಂತಹ ಸರ್ವೋತ್ತಮ. ಯಾವಾಗ ಸರ್ವೋತ್ತಮನಾದಂತಹ ವ್ಯಕ್ತಿ ಅವರಿಗೆ ಏನಾಗಿರುತ್ತೆ, ತಮ್ಮ ಮೇಲೆ ತಮಗೆ ಅಭಿಮಾನ ಇರೋದಿಲ್ಲ ಅಂತೆ. ತಮ್ಮ ಮೇಲೆ ಅಭಿಮಾನ ಇಲ್ಲ ಅಂತ ಅಂದಮೇಲೆ ಇನ್ನೊಬ್ಬರ ಮೇಲೆ ಇವರು ನಮ್ಮವರು, ಇವರು ಬೇರೆಯವರು ಅಂತ ಅಭಿಮಾನ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸಾಮಾನ್ಯ ಜಗತ್ತಿನಲ್ಲಿ ಯಾರು ವಿಶೇಷವಾಗಿ ಧ್ಯಾನವನ್ನು ಮಾಡಿಕೊಂಡು ಶುಕಾಚಾರ್ಯರಂತಹ ಜ್ಞಾನಿಗಳಿರ್ತಾರೋ ಅವರಿಗೆ ಅಭಿಮಾನ ಇರೋದಿಲ್ಲ ಅಂತೆ. ನಾವು ಶುಕಾಚಾರ್ಯ ಚರಿತ್ರೆ ಕೇಳಿದ್ದೇವೆ. ಅವರಿಗೆ ತಮ್ಮ ಮೇಲೆಲ್ಲ ತಮ್ಮ ಹಿಂದ್ಗಡೆ ಓಡೋಡ್ಕೊಂಡು ಯಾರು ಬರ್ತಾ ಇದ್ದಾರೆ, ಸಾಕ್ಷಾತ್ ಪರಮಾತ್ಮ ಬರ್ತಾ ಇದ್ದಾನೆ, ವೇದವ್ಯಾಸದೇವರು ಬರ್ತಾ ಇದ್ದಾರೆ, ಅವರ ಮೇಲೆ ಅವರಿಗೆ ಅಭಿಮಾನ ಇಲ್ಲ. ಅಂತಹದರಲ್ಲಿ ಪರಮಾತ್ಮನಾದಂತಹ ನಿನಗೆ ಏನಿಲ್ಲ, ಇವರು ನನ್ನವರು, ಇವರು ಬೇರೆಯವರು ಎಂಬಂತಹ ಒಂದು ವೈಷಮ್ಯ ಅಂದರೆ ತಾರತಮ್ಯ ಎಂಬುದು ನಿನಗೆ ಯಾರಲ್ಲೂ ಕೂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀನು ಸರ್ವೇಶ್ವರ, ಎಲ್ಲರಿಗೂ ಒಡೆಯನಾಗಿದ್ದೀಯ. ನೀನು ಯಾರೋ ಕೆಲವೊಬ್ಬರಿಗೆ ಮಾತ್ರ ಸ್ವಾಮಿ, ಯಾರೋ ಕೆಲವೊಬ್ಬರಿಗೆ ಸ್ವಾಮಿ ಎಲ್ಲ ಅಂತಾಗಿದ್ರೆ ಏನಾಗ್ತಿತ್ತು ಅವಾಗ, ಇವರ ಮೇಲೆ ಪ್ರೀತಿ ಜಾಸ್ತಿ, ಯಾಕೆಂದ್ರೆ ಇವರು ನನ್ನ ಸೇವಕರು. ಇವರ ಮೇಲೆ ಪ್ರೀತಿ ಇಲ್ಲ, ಯಾಕೆ ಇವರು ನನ್ನ ಸೇವಕರಲ್ಲ ಅನ್ನುವಂಥ ಭಾವನೆ ಇರ್ತಾ ಇತ್ತು. ಆದರೆ ಜಗತ್ತಿನಲ್ಲಿ ಲಕ್ಷ್ಮೀದೇವಿಯಿಂದಾಗಿ ಪ್ರಾರಂಭ ಮಾಡಿ ಪ್ರತಿಯೊಬ್ಬರೂ ಕೂಡ ಏನಾಗಿದ್ದಾರೆ, ನಿನ್ನ ಸೇವಕರೇ ಆಗಿದ್ದಾರೆ. ಆದ್ದರಿಂದಾಗಿ ಯಾರ ಮೇಲೂ ಪ್ರೀತಿ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ. ಹೊರತು ಅವರವರು ಮಾಡಿದಂತಹ ಕರ್ಮಗಳಿಗೆ ಅನುಸಾರವಾಗಿ ಅವರಿಗೆ ಫಲವನ್ನು ಕೊಡ್ತೀಯ ಎಂಬುದಾಗಿ ವಿಶೇಷವಾಗಿ ಹೇಳ್ತಾನೆ. ಹೇಗೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹೇಗೆ ಕಲ್ಪವೃಕ್ಷದಂತೆ ಅಂತ. ಸ್ವರ್ಗಲೋಕದಲ್ಲಿ ಕಲ್ಪವೃಕ್ಷ ಇದೆ. ಕಲ್ಪವೃಕ್ಷ ಏನು ಮಾಡುತ್ತೆ, ಪ್ರತಿಯೊಬ್ಬರಿಗೂ ಫಲವನ್ನು ಕೊಡುತ್ತೆ. ಏನು ಕೊಡುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಒಂದೊಂದನ್ನೇ ಕೊಡೋದಿಲ್ಲ. ಅವರು ಯಾವ ರೀತಿಯಾಗಿ ಅದನ್ನು ಸೇವೆ ಮಾಡ್ತಾರೋ ಅದಕ್ಕೆ ಅನುಗುಣವಾಗಿ ಮತ್ತೇನು ಕೇಳಿದ್ದೆಲ್ಲವನ್ನು ಕೊಡೋದಿಲ್ಲ ಅಂತೆ. ಕೇಳಿದ್ದನ್ನು ಅವರಿಗೆ ಪಡೆಯುವ ಯೋಗ್ಯತೆ ಇದ್ದಾಗ ಮಾತ್ರ ಕೊಡುತ್ತೆ. ಯಾವ ರೀತಿ ಕಲ್ಪವೃಕ್ಷ, ಅದೇ ರೀತಿಯಾಗಿ ಪರಮಾತ್ಮ ನೀನು ಕೂಡ ಅವರವರ ಯೋಗ್ಯತೆಗೆ ಅನುಸಾರವಾಗಿ ನೀನೇ ಮಾಡ್ತೀಯ, ಅವರವರಿಗೆ ಫಲವನ್ನು ಕೊಡ್ತೀಯ. ಹೊರತು ನಿನ್ನಲ್ಲಿ ಯಾವುದೇ ರೀತಿಯಾದಂತಹ ದ್ವೇಷದ ಬುದ್ಧಿ, ಇವನು ನನ್ನವನು, ಇದು ಬೇರೆಯವನು ಎಂಬಂತಹ ಬುದ್ಧಿ ಇಲ್ಲ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಸುಂದರವಾದಂತಹ ಉದಾಹರಣೆ ಅಂತ ಹೇಳಿದರೆ, ಒಂದು ತೋಟ ಇರುತ್ತೆ. ಆ ಒಂದು ತೋಟದಲ್ಲಿ ಅರ್ಧ ಎಕರೆ ಏನು ಹಾಕಿರ್ತಾರೆ, ಮಾವಿನ ಹಣ್ಣಿನ ಗಿಡ ಹಾಕಿರ್ತಾರೆ. ಇನ್ನೊಂದು ಅರ್ಧ ಎಕರೆ ಏನು ಹಾಕಿರ್ತಾರೆ, ಬೇವಿನ ಹಣ್ಣಿನ ಮರ ಹಾಕಿರ್ತಾರೆ. ಅದಕ್ಕೆ ಮಳೆ ಸುರಿಸೋದು ಯಾವುದು, ಒಂದೇ ಮೋಡ. ಒಂದೇ ಮೋಡ ಇದಕ್ಕೂ ನೀರು ಹಾಕುತ್ತೆ, ಇದಕ್ಕೂ ನೀರು ಹಾಕುತ್ತೆ. ಆದರೆ ಮಾವಿನ ಹಣ್ಣು ಸಿಹಿಯಾಗಿರುತ್ತೆ, ಬೇವಿನು ಏನಾಗಿರುತ್ತೆ, ಕಹಿಯಾಗಿರುತ್ತೆ. ಹಾಗಾದರೆ ನಾವೇನು ಮೋಡ ತಾರತಮ್ಯ ಮಾಡಿದ್ದಕ್ಕೆ ಕಹಿ ನೀರು ಹಾಕಿದ್ದಕ್ಕೆ ಸಿಹಿ ನೀರು ಹಾಕಿದ್ದು ಅಂತ ಹೇಳ್ತೀವ? ಹಾಕೋದಿಲ್ಲ. ಮೋಡ ಅದು ಸಿಹಿ ನೀರೇ ಎಲ್ಲದಕ್ಕೂ ಉಣಿಸುತ್ತೆ. ಆದರೆ ಇಲ್ಲಿ ಏನಾಗಿದೆ, ಮಾವಿನ ಹಣ್ಣಿನ ಸ್ವರೂಪ, ಸ್ವಭಾವ ಏನು, ಅದು ಸಿಹಿಯಾದಂತಹ ಸ್ವಭಾವ. ಅದೇ ರೀತಿಯಾಗಿ ಬೇವಿನ ಹಣ್ಣಿನ ಸ್ವಭಾವ ಕಹಿಯಾದಂತಹ ಸ್ವಭಾವ. ಹಾಗೆ ಹೇಗೆ ಮೋಡದಂತೆ ಪರಮಾತ್ಮ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾಗಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರಲ್ಲಿಯೇ ಇರುವಂತಹ ಒಂದು ಆನಂದ ಎಂಬುದನ್ನು ಹೊರಗಡೆ ಬರುವಂತೆ ಪರಮಾತ್ಮನೇನು ಮಾಡ್ತೀಯ. ಹಾಗಾಗಿ ನಿನ್ನಲ್ಲಿ ಯಾವುದೇ ರೀತಿಯಾದಂತಹ ಸ್ವಪರಭೇದ ಮತಿಹಿ ಅಂತ ಹೇಳಿದರೆ, ಇವನು ನನ್ನವನು, ಇವನು ಬೇರೆಯವನು, ಮಹಾಲಕ್ಷ್ಮೀ ದೇವಿ ನನ್ನ ಹೆಂಡತಿ, ಹಾಗಾಗಿ ಅವಳಿಗೆ ಭಾರಿ ಸಂಪತ್ತು, ಇನ್ನೊಬ್ಬಳು ಯಾರೋ ನನ್ನ ಹೆಂಡತಿ ಅಲ್ಲ, ಅವಳಿಗೆ ಸಂಬಂಧ ಇಲ್ಲ, ಹಾಗಾಗಿ ಅವಳಿಗೆ ಭಿಕ್ಷುಕಿಯನ್ನಾಗಿ ಮಾಡಿದ್ದೀನಿ ಅಂತ ಯಾವುದೂ ಕೂಡ ಇಲ್ಲ. ಅವರವರ ಯೋಗ್ಯತೆಗೆ ಅನುಸಾರವಾಗಿ ನೀ ಎಲ್ಲವನ್ನು ಕೂಡ ಮಾಡ್ತೀಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಂದೆ ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಸಮುದ್ರ ಮಥನದ ಸಂದರ್ಭ ಅಲ್ಲಿ ಹೇಳ್ತಾರೆ, ಏವಂ ಸುರಾಸುರಗಣಾ ಸಮದೇಶ ಕಾಲ ಹಿತ್ವರ್ಥ ಯೋಗ ಗತಯೋಪಿ ಫಲೇ ವಿಕಲ್ಪಾ ತತ್ರಾಮೃತಂ ಸುರಗಣಾ ಫಲಮಂಜಸಾಪು ಯತ್ಪಾದ ಪಂಕಜ ರಜ ಶ್ರಯಣಾನ ದೈತ್ಯಾಹ ಅಂತ. ಅಂದರೆ
ನಾವು ಕೇಳ್ತೇವೆ ಭಾಗವತದಲ್ಲಿ ಸಮುದ್ರ ಮಥನ ಸಂದರ್ಭ ದೇವೇಂದ್ರನ ಅಹಂಕಾರದಿಂದಾಗಿ ದೇವತೆಗಳ ಐಶ್ವರ್ಯ ಎಲ್ಲವೂ ಕೂಡ ನಾಶ ಆಗಿ ಕೊನೆಗೆ ಅಮೃತ ಸಿಗಬೇಕು, ಅಮೃತಕ್ಕೋಸ್ಕರ ಸಮುದ್ರ ಮಥನವನ್ನು ಮಾಡಬೇಕು ಅಂತ ನಿಶ್ಚಯ ಆಗುತ್ತೆ. ಸಮುದ್ರ ಮಥನ ಹೇಗೆ ಮಾಡಬೇಕು? ಆ ಮಂದರ ಪರ್ವತವನ್ನು ಸಮುದ್ರದ ಮಧ್ಯದಲ್ಲಿ ಇಟ್ಟು ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ ಸಮುದ್ರವನ್ನು ಕಡಿಬೇಕು ಅಂತ ತೀರ್ಮಾನ ಆಗುತ್ತೆ. ಆದರೆ ಅಷ್ಟು ದೊಡ್ಡ ಸಮುದ್ರವನ್ನು ಕಡಿಯಲಿಕ್ಕೆ ದೇವತೆಗಳ ಸಂಖ್ಯೆ ಸಾಕಾಗಲಿಲ್ಲಂತೆ. ಅಷ್ಟು ಕೋಟಿ ಜನ ದೇವತೆಗಳಿದ್ದರೂ ಕೂಡ ಸಂಖ್ಯೆ ಕಡಿಮೆ ಆಯಿತು. ಕೊನೆಗೆ ಏನು ಬೇಕಾಯಿತು? ದೇವತೆಗಳ ಶತ್ರುಗಳಾದಂತಹ ರಾಕ್ಷಸರನ್ನು ಕೂಡ ಮಿತ್ರರಂತೆ ಮಾಡಿಕೊಂಡು ನೀವು ಕಡೀರಿ ಅಂತ ಪರಮಾತ್ಮ ಉಪದೇಶ ಮಾಡ್ತಾನೆ. ಸರಿ ಅಂತ ಒಪ್ಕೊಂಡು, ಮನಸ್ಸಿಲ್ಲದೆ ಇದ್ದರೂ ಕೂಡ ಪರಮಾತ್ಮ ಹೇಳಿದ್ದಾನೆ ಎಂಬಂತಹ ಕಾರಣದಿಂದಾಗಿ ಅವರು ಒಪ್ಕೊಳ್ತಾರೆ. ಹೀಗೆ ಇಬ್ಬರು ಕೂಡ ಕಡಿಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಸಮುದ್ರ ಮಥನದಲ್ಲಿ ಪಾಲ್ಗೊಂಡವರು ಯಾರು? ದೇವತೆಗಳು ಮತ್ತು ದೈತ್ಯರು ಇಬ್ಬರೂ ಕೂಡ ಒಂದೇ ಸ್ಥಳದಲ್ಲಿ ಇದ್ದಾರೆ, ಒಂದೇ ಕಾಲದಲ್ಲಿ ಇದ್ದಾರೆ. ಇಬ್ಬರೂ ಕೂಡ ಒಂದೇ ಸಮುದ್ರವನ್ನು ಮಥನ ಮಾಡ್ತಾ ಇದ್ದಾರೆ. ಇಬ್ಬರೂ ಕೂಡ ಒಂದೇ ಹಾವನ್ನು ಹಿಡ್ಕೊಂಡಿದ್ದಾರೆ. ಇಬ್ಬರೂ ಕೂಡ ಒಂದೇ ರೀತಿ ಪ್ರಯತ್ನ ಮಾಡಿದ್ದಾರೆ. ಎಲ್ಲವೂ ಕೂಡ ಇಬ್ಬರದ ಉದ್ದೇಶ ಏನಾಗಿತ್ತು? ಒಂದೇ ಆಗಿತ್ತು. ನಮಗೆ ಅಮೃತ ಬೇಕು ಅಂತ ದೇವತೆಗಳಿಗೆ, ನಮಗೆ ಅಮೃತ ಬೇಕು ಅಂತ ದೈತ್ಯರಿಗೆ. ಹೀಗೆ ಎಲ್ಲವೂ ಕೂಡ ಒಂದೇ ರೀತಿಯಾಗಿತ್ತು. ಕೊನೆಗೆ ಅಮೃತ ಬಂತು. ಕೊನೆಗೆ ಅಮೃತ ಸಿಕ್ಕಿದ್ದು ಯಾರಿಗೆ? ದೇವತೆಗಳಿಗೆ ಮಾತ್ರ, ದೈತ್ಯರಿಗೆ ಸಿಗಲಿಲ್ಲ. ಹಾಗಾದರೆ ಅಮೃತ ಕೊಟ್ಟಿದ್ದ್ಯಾರು? ಮೋಹಿನಿ ರೂಪಿಯಾದಂತಹ ಸಾಕ್ಷಾತ್ ಪರಮಾತ್ಮ. ಹಾಗಾಗಿ ಪರಮಾತ್ಮ ಏನು ಮಾಡಿದ? ದೇವತೆಗಳು ನಮ್ಮವರು ಅಂತ ಅವನಿಗೆ ಅಮೃತ ಕೊಟ್ಟ. ದೇವತೆಗಳು ನಮ್ಮವರಲ್ಲ, ರಾಕ್ಷಸರು ನಮ್ಮವರಲ್ಲ ಅಂತ ಅವರಿಗೆ ಅಮೃತ ಕೊಡಲಿಲ್ಲ. ಅವರಿಗೇನು ಕೊಟ್ಟ? ವಾರುಣಿ ಎಂಬಂತಹ ಹೆಂಡವನ್ನು ಮಾತ್ರ ಕೊಟ್ಟ ಎಂಬುದಾಗಿ ಆಕ್ಷೇಪ ಬರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅಲ್ಲಿ ಯಾಕೆ ಅವರಿಗೆ ಅಮೃತ ಸಿಕ್ತು, ಇನ್ನೊಬ್ಬರಿಗೆ ಯಾಕೆ ಹೆಂಡ ಮಾತ್ರ ಸಿಕ್ತು ಎಂಬುದಾಗಿ ಹೇಳಿದರೆ, ಅದಕ್ಕೆ ಯತ್ ಪಾದ ಪಂಕಜರಜ ಶ್ರಯಣಾನ ದೈತ್ಯಾಹ ಅಂತ. ದೇವತೆಗಳು ಮಾಡಿದರು, ದೈತ್ಯರು ಮಾಡಿದರು. ಇಬ್ಬರ ಶ್ರಮವೂ ಕೂಡ ಒಂದೇ ರೀತಿಯಾಗಿತ್ತು. ಒಂದು ರೀತಿಯಾಗಿ ನೋಡಿದರೆ ದೇವತೆಗಳ ಶ್ರಮಕ್ಕಿಂತ ದೈತ್ಯರ ಶ್ರಮ ಜಾಸ್ತಿ. ಯಾಕೆ ಅಂತ ಹೇಳಿದರೆ, ದೇವತೆಗಳು ಹಿಡ್ಕೊಂಡಿದ್ದೇನನ್ನ? ಸರ್ಪದ ಬಾಲವನ್ನು. ದೈತ್ಯರು ಹಿಡ್ಕೊಂಡಿದ್ದು ಅದರ ಮುಖ ಹಿಡ್ಕೊಂಡಿದ್ರು. ಹಂಗೆ ಅದರ ವಿಷದ ಗಾಳಿ ಬಂದು ಅವರು ಕೆಲವೊಂದು ಕಡೆ ಮೂರ್ಛೆ ಹೋಗಿಬಿಡ್ತಾ ಇದ್ರು. ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದರೂ ಕೂಡ ಯಾಕೆ ಸಿಗಲಿಲ್ಲ ಅಂತ ಹೇಳಿದ್ರೆ, ಅವರಲ್ಲಿ ನಾವು ಇಷ್ಟೆಲ್ಲ ಕಾರ್ಯವನ್ನು ಪರಮಾತ್ಮ ಅನುಗ್ರಹದಿಂದಾಗಿ ಮಾಡ್ತಾ ಇದ್ದೇವೆ ಎಂಬಂತಹ ಪರಮಾತ್ಮನಲ್ಲಿ ಭಕ್ತಿ ಎಂಬುದು ಇರಲಿಲ್ಲ. ಹಾಗಾಗಿ ಅವರು ಅಷ್ಟೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಅವರಿಗೇನು ಸಿಗಲಿಲ್ಲ? ಅಮೃತ ಕಾರಣ. ಇನ್ನೊಂದು ಕಾರಣ, ಅಮೃತವನ್ನು ಪಡೆಯುವಂತಹ ಯೋಗ್ಯತೆ ಅಂತ ಮೊದಲೇ ಅದರಲ್ಲಿಯೂ ಏನು ಸಿಕ್ಬಿಟ್ಬಿಟ್ಟಿದೆ? ಈಗ ದೇವಲೋಕದ ಅಧಿಪತ್ಯ ಸಿಕ್ಕಿದೆ, ಅದರಲ್ಲಿಯೂ ಕೂಡ ಅಮೃತ ಸಿಕ್ಕಿಬಿಟ್ರೆ ಅವರಿಗೆ ಒಂದು ಹಿಡಿಲಿಕ್ಕೆ ಯಾರು ಇರೋದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ದೈತ್ಯರು ಸಾಮಾನ್ಯವಾಗಿ ಬಲಿಷ್ಠರು ಅಂತೆ. ಅದರಲ್ಲೂ ಕೂಡ ಅವರಿಗೇನಿರುತ್ತೆ? ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ವರಗಳ ಬಲ ಜಾಸ್ತಿ ಇರುತ್ತೆ. ನಾವು ಇತಿಹಾಸದಲ್ಲಿ ನೋಡುವಂತೆ ಯಾವೊಬ್ಬ ದೇವತೆಯೂ ಕೂಡ ತಪಸ್ಸನ್ನು ಮಾಡಿ ಅದು ಬೇಕು ಇದು ಬೇಕು ಅಂತ ವರ ಪಡೆಯೋದಿಲ್ಲ. ಆದರೆ ದೇವತೆಗಳು ದೈತ್ಯರು ಮಾತ್ರ ಏನು ಮಾಡ್ತಾರೆ? ರುದ್ರದೇವರನ್ನು ಪರಮಾತ್ಮ ಕುರಿತು ತಪಸ್ಸು ಮಾಡಿ ಅಲ್ಲಿ ಸಾಯಬಾರ್ದು, ಇಲ್ಲಿ ಸಾಯಬಾರ್ದು, ಅದು ಆಗಬೇಕು ಇದು ಆಗಬೇಕು ಅಂತ ವರಬಲ ಇರುತ್ತೆ. ಮೊದಲೇ ಬಲಿಷ್ಠತೆ ಜಾಸ್ತಿ, ಅದರಲ್ಲೂ ವರಬಲ, ಅದರಲ್ಲೂ ಕೂಡ ಸ್ವರ್ಗಲೋಕದ ಅಧಿಪತ್ಯ, ಅದರಲ್ಲೂ ಕೂಡ ಅಮೃತ ಸಿಕ್ಕಿಬಿಟ್ರೆ ಇವರಿಂದಾಗಿ ಮುಂದೆ ಜಗತ್ತೇ ನಾಶ ಆಗುತ್ತೆ ಎಂಬಂತಹ ಉದ್ದೇಶದಿಂದಾಗಿ ಹೀಗೆ ಪರಮಾತ್ಮ ಏನು ಮಾಡಿದ? ಸಮುದ್ರ ಮಥನದ ಸಂದರ್ಭದಲ್ಲಿ ಇಬ್ಬರೂ ಸಮಾನವಾಗಿಯೇ ತಮ್ಮ ಪರಾಕ್ರಮವನ್ನು ವಿನಿಯೋಗಿಸಿ ಸಮುದ್ರ ಮಥನವನ್ನು ಮಾಡಿದ್ದರೂ ಕೂಡ ಏನು ಮಾಡಿದ ಪರಮಾತ್ಮ? ದೇವತೆಗಳಿಗೆ ಮಾತ್ರ ಅಮೃತವನ್ನು ಕೊಟ್ಟ, ಇವರಿಗೆ ಕೊಡಲಿಲ್ಲ. ಅದಕ್ಕೆ ಕಾರಣ ಏನು? ಹರಿಪಾದ ಪಂಕಜರಜ ಶ್ರಯಣಾನ ದೈತ್ಯಾಹ ಅಂತ ಪರಮಾತ್ಮನಲ್ಲಿ ಭಕ್ತಿ ಇತ್ತು ಮತ್ತು ಯೋಗ್ಯತೆ ಎಂಬುದು ಇತ್ತು ದೇವತೆಗಳಿಗೆ. ಹಾಗಾಗಿ ಮಾತ್ರ ಅವರಿಗೆ ಸಿಕ್ತು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಸರ್ವಥ ಪರಮಾತ್ಮನಿಗೆ ಏನಿಲ್ಲ? ವೈಷಮ್ಯ ನೈರ್ಘಣ್ಯ. ಇವನು ನನ್ನವನು, ಇವನು ಬೇರೆಯವನು ಎಂಬಂತಹ ವಿಶೇಷವಾದಂತಹ ಯಾವ ಬುದ್ಧಿನೂ ಇಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಕೊಡ್ತಾನೆ, ಇಲ್ಲದೆ ಹೋದರೆ ಕೊಡೋದಿಲ್ಲ ಅಷ್ಟೇ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ಹೇಳಿ ಮುಂದೆ ಪ್ರಹ್ಲಾದರಾಜರು ನರಸಿಂಹದೇವರಿಗೆ ಹೇಳುವಂತಹ ಒಂದು ಮಾತು, ಹೀಗೆ ಒಂದೊಂದು ಸ್ಕಂದದ ಒಂದೊಂದು ಮಾತನ್ನು ಹೇಳ್ತಾ ಹೋಗ್ತಾರೆ. ಸೇವಾನುರೂಪ ಫಲಕ್ಕೆ ಕಲ್ಪವೃಕ್ಷ ದುಷ್ಟಾಂತ ಅಂತ. ಅಂದರೆ ದೇವತೆಗಳು ಮತ್ತು ಇವರೆಲ್ಲ ಕೂಡ ಸೇವೆ ಮಾಡಿದ್ರು, ಇವರಿಗೆಲ್ಲ ಒಂದೇ ರೀತಿ ಫಲ ಸಿಗಲಿಲ್ಲ. ಯಾಕೆ ಅಂತ ಹೇಳಿ ಹಿಂದೆ ಹೇಳಿದಂತೆ ಅವರಿಗೆ ಯೋಗ್ಯತೆ ಇತ್ತು, ಇವರಿಗೆ ಯೋಗ್ಯತೆ ಇರಲಿಲ್ಲ ಅಂತ ಹೇಳಿದರು. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಅದೇ ಕಲ್ಪವೃಕ್ಷದ ಉದಾಹರಣೆ. ಕಲ್ಪವೃಕ್ಷದ ಎದುರುಗಡೆ ಹೋದಾಗ
ನಾವು ಸೇವೆ ಮಾಡ್ತೇವೆ. ಪ್ರತಿಯೊಬ್ಬರು ಕಲ್ಪವೃಕ್ಷ ಅಂತ ಹೇಳಿದ ತಕ್ಷಣ ಅದರ ಹತ್ತಿರ ಹೋಗಿ ಕೇಳಿದ್ದನ್ನು ಕೊಡೋದಿಲ್ಲ ಅಂತೆ. ಮೊದಲು ಏನು ಮಾಡಬೇಕು? ಅದರ ಸೇವೆಯನ್ನು ಮಾಡಬೇಕು. ಕಲ್ಪವೃಕ್ಷದ ಸೇವೆಯನ್ನು, ಕಲ್ಪವೃಕ್ಷದ ಸೇವೆಯನ್ನು ಮಾಡಿದಾಗ ಅದು ನಮಗೆ ಪ್ರಸನ್ನವಾಗಿ ವರ ಕೊಟ್ಟರೆ ಕೊಡುತ್ತೆ, ಇಲ್ಲದೆ ಹೋದರೆ ಕೊಡೋದಿಲ್ಲ. ಹಾಗಾಗಿ ಹೇಗೆ ಕಲ್ಪವೃಕ್ಷದ ಸೇವೆಯನ್ನು ಪ್ರತಿಯೊಬ್ಬರು ಒಂದೇ ರೀತಿ ಮಾಡಲಿಕ್ಕಾಗೋದಿಲ್ಲ. ಉದಾಹರಣೆಗೆ ಇವತ್ತು ಯಾರೋ ಒಬ್ಬರು ಬಂದು ರಾಯರ ಸೇವೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರು 108 ಪ್ರದಕ್ಷಿಣೆ ಹಾಕಿದರೆ ಇನ್ನೊಬ್ಬರಿಗೆ 108 ಹಾಕ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಎಷ್ಟಾಗುತ್ತೆ? 7 ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆಗುತ್ತೆ. ಹಾಗಾಗಿ ಅವರ ಯೋಗ್ಯತೆಗೆ ತಕ್ಕಂತೆ ರಾಯರೇ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ಹಾಗೆ ಕಲ್ಪವೃಕ್ಷಾದಿಗಳು ಕೂಡ ಅವರು ಮಾಡಿದಂತಹ ಸೇವೆಗೆ ಅನುಗುಣವಾಗಿ ಫಲವನ್ನು ಕೊಡ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ಹೇಳಿ ಮುಂದೆ ಇನ್ನೊಂದು ಮಾತನ್ನು ಹೇಳ್ತಾನೆ. ಪರಮಾತ್ಮ ಗೋಪಿಕಾಸ್ತ್ರೀಯರಿಗೆ ಹೇಳುವಂತಹ ಮಾತು. ಗೋಪಿಕಾಸ್ತ್ರೀಯರಿಗೆ ಪರಮಾತ್ಮನ ಮೇಲೆ ಏನೋ ಒಂದು ರೀತಿಯಾದಂತಹ ಒಂದು ಬೇಸರ ಇತ್ತು ಅಂತೆ. ಯಾಕೆಂದರೆ ಪರಮಾತ್ಮ ಕೆಲವೊಂದು ಗೋಪಿಕಾಸ್ತ್ರೀಯರಿಗೆ ವಿಶೇಷವಾಗಿ ಭಾರಿ ಅನುಗ್ರಹ ಮಾಡ್ತಾ ಇದ್ದ. ಇನ್ನು ಕೆಲವೊಂದು ಗೋಪಿಕಾಸ್ತ್ರೀಯರಿಗೆ ಅಷ್ಟು ಅನುಗ್ರಹ ಮಾಡ್ತಾ ಇರಲಿಲ್ಲ, ಅವ್ರ ಮನೆಗೆ ಜಾಸ್ತಿ ಹೋಗ್ತಾ ಇರಲಿಲ್ಲ, ಅವ್ರ ಹತ್ರ ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಹೀಗೆ ಏನೂ ಮಾಡ್ತಾ ಇರಲಿಲ್ಲ. ಇಷ್ಟೆಲ್ಲ ಆದಾಗ ಅವ್ರಿಗೆ ಬೇಸರ ಆಗುತ್ತೆ ಅಂತೆ. ನಮ್ಮ ಮನೆಗೆ ಯಾಕೆ ಬರ್ತಾ ಇಲ್ಲ ನೀನು ಅಂತ ಗೋಪಿಕಾಸ್ತ್ರೀಯರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಗೋಪಿಕಾಸ್ತ್ರೀಯರೇ, ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೇನೆ. ಒಬ್ಬರ ಮನೆಗೆ ಜಾಸ್ತಿ ಹೋಗ್ತೇನೆ, ಒಬ್ಬರ ಮನೆಗೆ ಕಡಿಮೆ ಹೋಗ್ತೇನೆ, ಒಬ್ಬರಿಗೆ ಜಾಸ್ತಿ ಅನುಗ್ರಹ ಮಾಡ್ತೀನಿ, ಒಬ್ಬರಿಗೆ ಕಡಿಮೆ ಅನುಗ್ರಹ ಮಾಡ್ತೇನೆ. ಇದೆಲ್ಲ ಯಾಕೆ ಮಾಡ್ತೀನಿ ಅಂತ ಹೇಳಿದರೆ ನನಗೆ ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಅಲ್ಲ. ಯಾಕೆ ಅಂತ ಹೇಳಿದರೆ ಒಬ್ಬರು ನನಗೆ ಕಡಿಮೆ ಸೇವೆ ಮಾಡಿರ್ತಾರೆ, ಇನ್ನೊಬ್ಬರು ಜಾಸ್ತಿ ಸೇವೆ ಮಾಡಿರ್ತಾರೆ. ಕಡಿಮೆ ಸೇವೆ ಮಾಡಿದವರಿಗೂ ಕೂಡ ನಾನು ಜಾಸ್ತಿ ಫಲವನ್ನು ಕೊಟ್ಟು ಬಿಟ್ಟರೆ ಆವಾಗ ಏನಾಗುತ್ತೆ? ಕಡಿಮೆ ಫಲವನ್ನು ಮಾಡಿದವರಿಗೆ ಏನೋ ಬರುತ್ತೆ? ಅಹಂಕಾರ ಎಂಬುದು ಬರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆವಾಗ ಜಗತ್ತಿನಲ್ಲಿ ಏನು ಮಾಡ್ತಾರೆ ಜನರು? ಇಷ್ಟು ಸೇವೆಗೂ ಅಷ್ಟೇ ಫಲ, ಜಾಸ್ತಿ ಸೇವೆಗೂ ಅಷ್ಟೇ ಫಲ ಅಂತ ಜನರು ಸಾಧನೆ ಮಾಡೋದೇ ಕಡಿಮೆ ಮಾಡ್ಕೊಂಡು ಬಿಡ್ತಾರೆ. ಯಾಕೆ? ಇಷ್ಟು 10% ಸಾಧನೆ ಮಾಡಿದರೂ 100% ಫಲನೇ ಇದೆ, 100% ಸಾಧನೆ ಮಾಡಿದರೂ ಕೂಡ 100% ಫಲ ಇದೆ ಅಂತ ಜನರು ಸಾಧನೆ ಮಾಡೋದನ್ನೇ ಕಡಿಮೆ ಮಾಡಿಕೊಂಡು ಬಿಡ್ತಾರೆ. ಹಾಗಾಗಿ ನನಗೆ ಫಲ ಕೊಡುವಂತಹ ಸಾಮರ್ಥ್ಯ ಇದ್ದರೂ ಕೂಡ ನಾನು ಫಲವನ್ನು ಕೊಡೋದಿಲ್ಲ. ಯಾಕೆ? ಒಂದು ಅಹಂಕಾರ, ಇನ್ನೊಂದು ಜನರಲ್ಲಿ ಧರ್ಮವನ್ನು ಆಚರಣೆ ಮಾಡುವಂತಹ ಬುದ್ಧಿನೇ ಕಡಿಮೆಯಾಗಿ ಬಿಡುತ್ತೆ. ಆದ್ದರಿಂದಾಗಿ ನಾನು ಆ ರೀತಿಯಾಗಿ ಮಾಡೋದಿಲ್ಲ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಇನ್ನು ಪರಮಾತ್ಮ ಪ್ರಧಾನವಾಗಿ ಮಾಡುವುದು ನಮ್ಮ ಪರೀಕ್ಷೆ ಎಂಬುದಾಗಿ ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ಅವಿಷಮತ್ವ ಅನುಸಂಧಾನವತ್ ಕೃಪಾಲುತ್ವ ಅನುಸಂಧಾನಮಪಿ ಭಕ್ತಿ ವಿಶೇಷ ಸಾಧನಂ ಅಂತ. ಇಷ್ಟೆಲ್ಲ ಕೇಳಿದೆ ನಾವು. ಪರಮಾತ್ಮ ವೈಷಮ್ಯ ಮಾಡೋದಿಲ್ಲ, ತಾರತಮ್ಯ ಮಾಡೋದಿಲ್ಲ ಅಂತ. ಇದೆಲ್ಲ ಯಾಕೆ ಬೇಕು ಅಂತ ಹೇಳಿದರೆ ವಿಷ್ಣು ತೀರ್ಥರು ಹೇಳುವಂತೆ ಭಕ್ತಿ ವಿಶೇಷ ಸಾಧನಂ ಅಂತ. ಪರಮಾತ್ಮನಲ್ಲಿ ನಮಗೆ ಇನ್ನಷ್ಟು ವಿಶೇಷವಂತ ಭಕ್ತಿಯನ್ನು ಬರಲಿಕ್ಕೆ ಪರಮಾತ್ಮನ ಇಷ್ಟೆಲ್ಲ ಗುಣಗಳು ಕೂಡ ಏನಾಗುತ್ತೆ? ಸಹಕಾರಿಯಾಗುತ್ತೆ ಅಂತ. ಅಷ್ಟು ಮಾತ್ರ ಅಲ್ಲ, ಪರಮಾತ್ಮ ಪರಮ ಕೃಪಾಲು ಎಂಬುದಾಗಿ ಅವನು ಚಿಂತನೆ ಮಾಡಿದಾಗ ಏನಾಗುತ್ತೆ? ನಮ್ಮಲ್ಲಿ ಇನ್ನೂ ವಿಶೇಷವಂತ ಭಕ್ತಿ ಬರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಪರಮಾತ್ಮ ತನ್ನ ಭಕ್ತರಲ್ಲಿ ಏನು ಮಾಡ್ತಾನೆ? ದಯಾಲು, ಕೃಪೆಯನ್ನು ತೋರಿಸ್ತಾನೆ ಅಂತ. ಅಂದ ತಕ್ಷಣ ಮೊದಲೇ ಹೋಗಿ ಪರಮಾತ್ಮ ಕೃಪೆಯನ್ನು ತೋರಿಸೋದಿಲ್ಲ ಅಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹರಿಹಿ ಯತ್ ಪ್ರಥಮತಃ ಏವ ದಯಾಲುತಾಂ ನ ಪ್ರದರ್ಶಯತಿ. ಮೊದಲೇ ಹೋಗಿ ಅವನು ಕೃಪೆಯನ್ನು ತೋರಿಸೋದಿಲ್ಲ ಅಂತೆ. ಹೊರತು ಕಿಂತು ಬಹುತರಂ ಪರೀಕ್ಷಾ ತತ್ರ ಸ್ಥೈರ್ಯೇ ಸತಿ ಅಂತ. ಯಾರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಪರಮಾತ್ಮ ಇಚ್ಛೆ ಪಡ್ತಾನೋ ಮೊದಲು ಅವನನ್ನು ಅನೇಕ ರೀತಿಯಾಗಿ ಪರೀಕ್ಷೆ ಮಾಡ್ತಾನೆ ಅಂತೆ. ಪರೀಕ್ಷೆ ಮಾಡಿ ಆ ವ್ಯಕ್ತಿ ನಾನು ಅನುಗ್ರಹ ಮಾಡಲಿಕ್ಕೆ ಸಮರ್ಥ ಅಂತ ಗೊತ್ತಾದಾಗ ಮಾತ್ರ ಪರಮಾತ್ಮ ಏನು ಮಾಡ್ತಾನೆ? ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ. ಆ ಪರೀಕ್ಷೆಯಲ್ಲಿ ಆ ವ್ಯಕ್ತಿ ಸೋತು ಹೋಗಿಬಿಟ್ರೆ ಅವನಿಗೆ ಅನುಗ್ರಹವನ್ನು ಮಾಡೋದೇ ಇಲ್ಲ. ಹಾಗಾಗಿ ಪರಮಾತ್ಮ ಅನುಗ್ರಹ ಮಾಡಬೇಕು ಅಂತ ಹೇಳಿದರೆ ಪರಮಾತ್ಮ ನಮಗೆ ಮೊದಲು ಅನೇಕ ರೀತಿಯಾದಂತಹ ಕಷ್ಟಗಳನ್ನು ತಂದುಕೊಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ವಿಶೇಷವಾಗಿ ಭಾಗವತದಲ್ಲಿ ಬರುವಂತಹ ಬಲಿಚಕ್ರವರ್ತಿಯ ಕಥೆಯನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮ ವಾಮನನಾಗಿ ಅವತಾರ ಮಾಡಿದ ಬಲಿಯ ತಲೆಯ ಮೇಲೆ ಕಾಲನ್ನು ಇಟ್ಟು ಅವನ ಎಲ್ಲ ವಿಧವಾದಂತಹ ಒಂದು ರಾಜ್ಯವನ್ನು ಕೂಡ ಸಂಪತ್ತನ್ನು ಕೂಡ ಅಪಹಾರ ಮಾಡಿದ ಆ ಸಂದರ್ಭಕ್ಕೆ ಅಲ್ಲಿ ಯಾರು ಬಂದರು ಅಂತ ಹೇಳಿದ್ರೆ ಪ್ರಹ್ಲಾದರಾಜರು ಬಂದರು. ಪ್ರಹ್ಲಾದರಾಜರು ಬಂದು ಹೇಳ್ತಾರೆ, ಪರಮಾತ್ಮ ನೀನು ಮಾಡಿದ್ದು ಅತ್ಯಂತ ಸರಿಯಾಗಿದೆ ಅಂತ. ತನ್ನ ಮೊಮ್ಮಗನ ತಲೆ ಮೇಲೆ ಕಾಲಿಟ್ಟು ಎಲ್ಲವನ್ನು ಕೂಡ ಅಪಹಾರ ಮಾಡಿದಂತಹ ವಾಮನ ರೂಪಿಯಾದಂತಹ ಪರಮಾತ್ಮನಿಗೆ ಬಲಿಚಕ್ರವರ್ತಿ ಪ್ರಹ್ಲಾದರಾಜರು ಹೇಳುವಂತಹ ಮಾತು, ಪರಮಾತ್ಮ ನೀನು ಮಾಡಿದ್ದು ಅತ್ಯಂತ ಸಮಂಜಸವಾಗಿದೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ
ಬಲಿಚಕ್ರವರ್ತಿ ಹಿಂದೆ ಏನಾಗಿದ್ದ? ಇಂದ್ರ ಆಗಿದ್ದ. ಹಿಂದೆ ಒಂದ್ಸಲ ಇಂದ್ರ ಆಗಿದ್ದ. ಅವನಿಗೆ ಇಂದ್ರ ಪದವಿಯನ್ನು ಕೊಟ್ಟಿದ್ದ್ಯಾರು? ನೀನೇ ಕೊಟ್ಟಿದ್ದಿ. ಈಗ ಅವನು ಈ ಒಂದು ಯಾಗವನ್ನು ಮುಗಿಸಿದ್ರೆ ಏನಾಗ್ತಾ ಇತ್ತು? ಅವನು ಇಂದ್ರ ಆಗ್ತಾ ಇದ್ದ. ಅದು ಕಿತ್ಕೊಂಡಿದ್ದ್ಯಾರು? ನೀನೇ ಕಿತ್ಕೊಂಡಿದ್ದು. ಯಾವಾಗಲೂ ಕೂಡ ಒಂದು ಪದಾರ್ಥವನ್ನು, ಒಂದು ಯಾವುದೋ ವಸ್ತುವನ್ನು ನಾವು ಕಿತ್ಕೊಳ್ಬೇಕು ಅಂತ ಹೇಳಿದರೆ ಅದು ನಾವು ಕೊಟ್ಟಿರಬೇಕು. ನಾವು ಕೊಟ್ಟಾಗ ಮಾತ್ರ ಅದನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ನಮಗೆ ಅದನ್ನು ಕೊಡುವಂತಹ ಸಾಮರ್ಥ್ಯ ಇಲ್ಲ ಅಂತೇಳಿ ನಾವು ಅದನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಕೂಡ ಇರೋದಿಲ್ಲ. ಹಾಗಾಗಿ ಆ ದೇವೇಂದ್ರನ ಸ್ಥಾನವನ್ನು ಬಲಿಚಕ್ರವರ್ತಿಗೆ ಕೊಟ್ಟಿದ್ಯಾರು? ಹಿಂದಿನ ಕಲ್ಪದಲ್ಲಿ ನೀನೇ ಕೊಟ್ಟಿದ್ದಿ. ಈಗ ಮತ್ತೆ ನೀನೇ ಮಾಡ್ತಾ ಇದ್ದೀಯಾ? ಅವನಿಂದ ಕಿತ್ಕೊಳ್ತಾ ಇದ್ದೀಯಾ ಅಂದ ತಕ್ಷಣ ಅದನ್ನು ನೀನೇನು ಸಂಪೂರ್ಣವಾಗಿ ಕಿತ್ಕೊಳ್ತಾ ಇಲ್ಲ. ಮತ್ತೆ ಮುಂದೆ ಅವನಿಗೆ ಮಾಡ್ತೀಯಾ? ದೇವೇಂದ್ರ ಪದವಿಯನ್ನು ಕೊಡ್ತೀಯ. ಮತ್ತು ಇವಾಗ ಕಿತ್ಕೊಳ್ತಾ ಇದ್ದೀಯಾ ಅಂತ ಹೇಳಿದರೆ ಅವನಿಗೆ ಇವಾಗ ಅದನ್ನು ಅನುಭವಿಸುವಂತಹ ಯೋಗ್ಯತೆ ಇಲ್ಲ ಅಂತ. ಯೋಗ್ಯತೆ ಈಗ ಅವನಿಗೆ ಇಲ್ಲ. ಅದರಿಂದಾಗಿ ನೀನೇ ಮಾಡ್ತಾ ಇದ್ದೀಯಾ, ಅವನಿಗೆ ಕೊಟ್ಟಂತಹ ಸಂಪತ್ತನ್ನು ನೀನು ಅಪಹಾರ ಮಾಡ್ತಾ ಇದ್ದೀಯಾ. ಹಾಗಾಗಿ ಪ್ರತಿಯೊಬ್ಬ ಭಕ್ತರು ಕೂಡ ಇದೇ ರೀತಿಯಾಗಿ ಚಿಂತನೆ ಮಾಡಬೇಕು ಎಂಬುದಾಗಿ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದರೆ, ಯದಾ ಶ್ರಿಯ ಸಂಪತ್ತು ಸಕಾಶಾತ್ ವಿಭ್ರಂಶಿತ ಚಾಲಿತ ತದಾ ಆತ್ಮಮೋಹಾದೇವ ವಿಭ್ರಂಶಿತ ಇತಿ ಮನ್ನೆ ಅಂತ. ಅಂದರೆ ಇವತ್ತು ನಮಗೆ ಏನೋ ಸಂಪತ್ತು ಬಂತು ಅಂತ ಹೇಳಿ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದೆ ಎಂಬಂತಹ ಮೋಹ ಎಂಬುದು ಸರ್ವಥಾ ಅದರ ಮೇಲೆ ಇರಬಾರದು. ಹೊರತು ಪರಮಾತ್ಮನ ಅನುಗ್ರಹದಿಂದಾಗಿ ನಮಗೆ ಸಂಪತ್ತು ಬಂದಿದೆ ಅಂತ ಅನ್ಕೊಳ್ಬೇಕು. ಅದೇ ಸಂಪತ್ತು ನಾಶ ಆದಾಗ ನಮಗೆ ಬರುತ್ತೆ, ಆಟೋಮೆಟಿಕ್ಲಿ ಅದೇ ಬುದ್ಧಿ ಬರುತ್ತೆ. ಒಂದು ವೇಳೆ ಸಂಪತ್ತು ಬಂದಾಗ ನಾನು ಸಂಪಾದನೆ ಮಾಡಿದ್ದು ಎಂಬಂತಹ ಬುದ್ಧಿ ಇದ್ದರೆ ಏನಾಗುತ್ತೆ? ಸಂಪತ್ತು ನಾಶ ಆದಾಗ ಹೋಗ್ಬಿಡ್ತಲ್ಲ ಎಂಬಂತಹ ದುಃಖ ಆಗುತ್ತೆ. ಅದೇ ಸಂಪತ್ತು ಬಂದಾಗ ಪರಮಾತ್ಮ ಕೊಟ್ಟಿದ್ದು ಎಂಬಂತಹ ಬುದ್ಧಿ ಇದ್ದರೆ ಸಂಪತ್ತು ಹೋದಾಗಲೂ ಕೂಡ ಏನಿರುತ್ತೆ? ಪರಮಾತ್ಮ ಸಂಪತ್ತು ಕೊಟ್ಟ, ಈಗ ತೆಗೆದುಕೊಳ್ತಾ ಇದ್ದಾನೆ ಎಂಬುದಾಗಿ ಯಾವುದೇ ರೀತಿಯಾದಂಥ ದುಃಖ ಆಗೋದಿಲ್ಲ. ಆ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ನಿರಂತರವಾಗಿ ಚಿಂತನೆ ಮಾಡ್ತಾ ಇರಬೇಕು. ಈ ರೀತಿಯಾಗಿ ಚಿಂತನೆ ಮಾಡಿದಾಗ ಏನಾಗುತ್ತೆ? ವಿಶೇಷವಾಗಿ ಯಾವುದೇ ರೀತಿಯಾದಂತಹ ಅಹಂಕಾರ ಎಂಬುದು ನಮ್ಮ ವ್ಯಕ್ತಿಯ ಮನಸ್ಸಲ್ಲಿ ಇರೋದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ಅಹಂಕಾರ ಬರಲಿಕ್ಕೆ ಪ್ರಧಾನವಾದಂತಹ ಎರಡು ಕಾರಣಗಳು ಅಂತ ಹೇಳಿದ್ರೆ, ಒಂದು ಸಂಪತ್ತು, ಇನ್ನೊಂದು ಕೀರ್ತಿ ಅಂತ. ಕೀರ್ತಿ ಯಾವಾಗ ಬರುತ್ತೆ? ಸಂಪತ್ತಿದ್ದಾಗ ಬರುತ್ತೆ. ಹಾಗಾಗಿ ಆ ಸಂಪತ್ತು ಅದನ್ನು ಅಪಹಾರ ಮಾಡಿದಾಗ ಆಟೋಮೆಟಿಕ್ ಆಗಿ ಮನುಷ್ಯನ ಅಹಂಕಾರ ಎಂಬುದು ಕಡಿಮೆ ಆಗುತ್ತೆ. ಹಾಗಾಗಿ ಇವತ್ತು ನೀನು ಬಲಿಚಕ್ರವರ್ತಿಯ ಸಂಪತ್ತನ್ನು ಕಸಿದುಕೊಂಡು ಅವನಿಗೆ ನೀನೇನು ಅಪಕಾರವನ್ನು ಮಾಡಿಲ್ಲ, ಹೊರತು ವಿಶೇಷವಾದಂತಹ ಮಹಾ ಅನುಗ್ರಹೋಪಿ ಕೃತ ಇತಿ ಮನ್ನೆ ಎಂಬುದಾಗಿ ಪ್ರಹ್ಲಾದರಾಜರು ಹೇಳ್ತಾರೆ. ನೀನು ಅವನಿಗೆ ದೊಡ್ಡದಾದಂತಹ ಅನುಗ್ರಹವನ್ನೇ ಮಾಡಿದ್ದೀಯಾ ಅಂತ. ಅದಕ್ಕೆ ಮುಂದೆ ಒಂದು ಅತ್ಯಂತ ಸುಂದರವಾದಂತಹ ಶ್ಲೋಕವನ್ನು ಹೇಳ್ತಾರೆ. ಪರಮಾತ್ಮನೇ ಹೇಳುವಂತಹ ಮಾತು ಚತುರ್ಮುಖ ಬ್ರಹ್ಮದೇವರಿಗೆ ಪರಮಾತ್ಮ ಹೇಳ್ತಾನೆ ಇದೇ ಸಂದರ್ಭದಲ್ಲಿ, ಬ್ರಹ್ಮನ್ ಯಮನುಗೃಹಾಮಿ ತದ್ವಿತ್ತಂ ವಿಧುನೋಮ್ಯಹಂ ಯನ್ಮದ ಪುರುಷಸ್ತಬ್ಧ ಲೋಕಂ ಮಾಂಚ ಅವಮನ್ಯತೆ ಅಂತ. ಅಂದರೆ ನಾನು ಯಾರಿಗೆ ಮೊದಲು ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಪಡ್ತೇನೋ, ಮೊದಲು ನಾನು ಮಾಡೋ ಕೆಲಸ ಅಂತ ಹೇಳಿದ್ರೆ ಅವನ ಸಂಪತ್ತನ್ನು ಅಪಹಾರ ಮಾಡ್ತೇನೆ ಅಂತ. ಯಾಕೆ ಅಂತ ಹೇಳಿದರೆ, ಎಲ್ಲರೂ ಕೂಡ ಸಂಪತ್ತಿದ್ದಾಗ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾರೆ. ಅದೇ ಸಂಪತ್ತು ಹೋದಾಗ ಪರಮಾತ್ಮನನ್ನು ಬೈದು ಬಿಟ್ಟರೆ ಅವನ ಇಷ್ಟೋ ದಿವಸ ಮಾಡಿದಂತಹ ಭಕ್ತಿ ಎಲ್ಲ ಕೂಡ ಏನಾಗುತ್ತೆ? ವ್ಯರ್ಥ ಆಗಿಬಿಡುತ್ತೆ. ಯಾಕೆ ಅಂತ ಹೇಳಿದರೆ, ಆರಾಮ ಇದ್ದಾಗ ಪರಮಾತ್ಮ ಸ್ಮರಣೆ ಮಾಡಿದ, ಕಷ್ಟ ಬಂದಾಗ ಮತ್ತೆ ಮಾಡ್ತಾನೆ, ಸಂಪಾದನೆ ಮಾಡ್ಲಿಕ್ಕೆ ಹೋಗ್ತಾನೆ, ಅಥವಾ ಆ ಸಂಪತ್ತನ್ನು ಕಳೆದಂತಹ ಪರಮಾತ್ಮನಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಪರಮಾತ್ಮ ಹಿಂದೆ ಹೇಳಿದಂತೆ ಪರೀಕ್ಷೆ ಮಾಡ್ತಾನೆ ಮೊದಲು ಅಂತ. ಹೇಗೆ? ಸಂಪತ್ತನ್ನು ಅಪಹಾರ ಮಾಡುವ ಮೂಲಕ. ಸಂಪತ್ತು ಅಪಹಾರ ಮಾಡಿದಾಗಲೂ ಕೂಡ ಈ ವ್ಯಕ್ತಿ ಮೊದಲು ಯಾವ ರೀತಿಯಾಗಿ ನನ್ನನ್ನು ಉಪಾಸನೆ ಮಾಡ್ತಾ ಇದ್ನೋ ಅದೇ ರೀತಿಯಾಗಿ ಮುಂದೆ ಉಪಾಸನೆ ಮಾಡ್ತಾನೋ ಇಲ್ವೋ ಎಂಬುದಾಗಿ ವಿಶೇಷವಾಗಿ ಪರೀಕ್ಷೆ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ಪರಮಾತ್ಮನೇ ಹೇಳುವಂತಹ ಮಾತು, ಯನ್ಮದಃ ಪುರುಷಃ ಸ್ತಬ್ಧ ಲೋಕಂ ಮಾಂಚ ಅವಮನ್ಯತೆ ಅಂತ. ಆ ಧನದ ಸಂಪತ್ತಿನ ಮದದಿಂದಾಗಿ ಆ ವ್ಯಕ್ತಿ ನನ್ನನ್ನು ಮರಿತಾನೆ. ನನ್ನನ್ನು ಮಾತ್ರ ಅಲ್ಲ, ಲೋಕಂಚ, ಇಡೀ ತನ್ನ ಸುತ್ತಮುತ್ತ ಇರುವಂತಹ ಹೆಂಡತಿ ಮಕ್ಕಳು, ಇದೇ ನನ್ನ ಜೀವನ, ಉಳಿದ ಯಾವುದೂ ಕೂಡ ನನಗೆ ಸಂಬಂಧನೇ ಇಲ್ಲ ಎಂಬುದಾಗಿ ಜಗತ್ತಿನಲ್ಲಿ ಇರುವಂತಹ ತನ್ನ ಬಂಧು ಬಾಂಧವರನ್ನು ಕೂಡ ಮರೆತು ತಾನು ತನ್ನ ಮನೆ ಇಷ್ಟೇ ಅದರಲ್ಲಿ ತನ್ನ ಮುಳುಗಿಬಿಟ್ಟಿರ್ತಾನೆ. ಹಾಗಾಗಿ ಆ ರೀತಿಯಾಗಿ ಯಾರೂ ಕೂಡ ಇರಬಾರದು ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ನಾನು ಯಾರೊಬ್ಬರ ಸಂಪತ್ತನ್ನಾದರೂ ಕೂಡ ಅಪಹಾರ ಮಾಡ್ತೀನಿ ಅಂತ ಹೇಳಿದ್ರೆ ಅದರ ಪ್ರಧಾನ ಕಾರಣ ಅವನಿಗೆ ಅನುಗ್ರಹ ಮಾಡಲಿಕ್ಕೆ ಎಂಬುದಾಗಿ ಸ್ವಯಂ ಪರಮಾತ್ಮನೇನೆ
ಆ ಸಂದರ್ಭದಲ್ಲಿ ಅಲ್ಲಿ ಬ್ರಹ್ಮದೇವರು ಬರ್ತಾರೆ ಅಂತೆ. ಅಂದರೆ ಬಲಿಚಕ್ರವರ್ತಿಯ ತಲೆ ಮೇಲೆ ಕಾಲಿಟ್ಟಾಗ ಅವನು ವಿಶೇಷವಾದಂತಹ ಪರಮಾತ್ಮನ ಸ್ವರೂಪವನ್ನು ಸ್ತೋತ್ರ ಮಾಡಲಿಕ್ಕೆ ಅಂತ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದಾಗ ಅವರ ಮುಂದೆ ಸಾಕ್ಷಾತ್ ಪರಮಾತ್ಮನೇ ಹೇಳುವಂತಹ ಮಾತು, ಇವತ್ತು ನಾನು ಬಲಿಚಕ್ರವರ್ತಿಯ ಸಂಪತ್ತನ್ನು ಅಪಹಾರ ಮಾಡಿದ್ದೇನೆ. ಅಪಹಾರ ಮಾಡಿದ ತಕ್ಷಣ ಬಲಿಚಕ್ರವರ್ತಿ ಏನು ಮಾಡಿದ? ನನ್ನನ್ನು ಬೈಲಿಲ್ಲ. ಹೊರತೇನಾಯಿತು? ನನ್ನ ಮೇಲೆ ಭಕ್ತಿ ಜಾಸ್ತಿ ಬಂತು ಅವನಿಗೆ. ನನ್ನ ನಿಜವಾದಂತಹ ಸ್ವರೂಪದ ದರ್ಶನ ಅವನಿಗಾಯಿತು. ಅದಕ್ಕೋಸ್ಕರ ಆ ಬಲಿಚಕ್ರವರ್ತಿಗೆ ನಾನೇ ಮಾಡ್ತೇನೆ, ಮುಂದೆ ಆ ಮುಂದಿನ ಕೆಳಗಿನ ಲೋಕದ ಆಧಿಪತ್ಯವನ್ನು ಕೊಟ್ಟು, ಅಷ್ಟು ಮಾತ್ರ ಅಲ್ಲ, ಅವನ ಅರಮನೆಯ ಹೊರಗಡೆ ನಾನು ಒಬ್ಬ ಸಾಮಾನ್ಯ ದ್ವಾರಪಾಲಕನಾಗಿ ಬಾಗಿಲು ಕಾಯುವವನಾಗಿರ್ತೇನೆ ಎಂಬುದಾಗಿ ಹೇಳ್ತಾರೆ. ಇದನ್ನೇ ಹೇಳಿದ್ದು ಪರಮಾತ್ಮ. ನಾವು ಅವನನ್ನು ವಿಶೇಷವಾಗಿ ಉಪಾಸನೆ ಮಾಡಿದಾಗ ಪರಮಾತ್ಮ ಪ್ರತಿಯೊಂದು ಅತ್ಯಂತ ಸಣ್ಣ ಸಣ್ಣ ವ್ಯಕ್ತಿಯ ರೂಪದಲ್ಲಿ ಕೂಡ ಬಂದು ನಮ್ಮನ್ನು ಕಾಪಾಡ್ತಾನೆ ಅಂತೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂತೇಳಿ ಬಲಿಚಕ್ರವರ್ತಿ ಮತ್ತು ಯಾವ ಅರ್ಜುನ ಯುದ್ಧ ಮಾಡಬೇಕಾದ್ರೆ ಒಂದು ಸಾರಥಿಯಾಗಿ ಬಂದು ಕುಳಿತುಕೊಂಡವನು ಯಾರು? ಶ್ರೀಕೃಷ್ಣ ಪರಮಾತ್ಮ. ಸಾಮಾನ್ಯವಾಗಿ ಯಾರೊಬ್ಬರು ಕೂಡ ಸಾರಥಿಯಾಗಲಿಕ್ಕೆ ಬಯಸೋದಿಲ್ಲ. ಸಾರಥಿ ಅಂತ ಒಂದು ಇದೆ ಡ್ರೈವರ್ ಅಂತ, ಆ ಕೆಲಸ ಒಂದು ಕೆಳಗಿನ ಹಂತದ ಕೆಲಸವೇನೆ. ಅಂತಹದರಲ್ಲಿ ಇಡೀ ಲೋಕಕ್ಕೆ ಅಧಿಪತಿಯಾದಂತಹ ಪರಮಾತ್ಮ 18 ದಿನಗಳ ಕಾಲ ಪ್ರತಿನಿತ್ಯ ಬೆಳಗ್ಗೆ ಹೋಗೋದು, ರಥವನ್ನು ಚೆನ್ನಾಗಿ ತೊಳೆಯುವುದು, ಕುದುರೆಗಳಿಗೆ ನೀರು ಕುಡಿಸಿ ಅದಕ್ಕೆ ಹುಲ್ಲನ್ನು ತಿನ್ನಿಸಿ ಅವುಗಳನ್ನು ರಥಕ್ಕೆ ಕಟ್ಟೋದು, ರಥಕ್ಕೆ ಶುರು ಮಾಡೋದು, ಮತ್ತೆ ಮುಗಿದ ತಕ್ಷಣ ಮತ್ತೆ ಹೋಗಿ ನಿಲ್ಲಿಸೋದು, ತೊಳೆಯೋದು, ಕುದುರೆಗಳಿಗೆ ಪಾದವನ್ನೆಲ್ಲ ತೊಳೆದು ಅದಕ್ಕೆ ನೀರು ಹಾಕಿ ಹುಲ್ಲು ತಿನ್ನಿಸಿ ಅವುಗಳನ್ನು ಚೆನ್ನಾಗಿ ಹಗ್ಗದಿಂದಾಗಿ ಕಟ್ಟಿ ತನ್ನ ಶಿಬಿರಕ್ಕೆ ಬರ್ತಾ ಇದ್ದ. ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದು ಯಾಕೆ ಅಂತ ಹೇಳಿದರೆ ಅರ್ಜುನನ ಮೇಲಿನ ಪ್ರೀತಿಯಿಂದಾಗಿ. ಆ ಪ್ರೀತಿ ಅರ್ಜುನನ ಮೇಲೆ ಬರಬೇಕು ಅಂತ ಹೇಳಿದ್ರೆ ಪ್ರಧಾನ ಕಾರಣ ಏನು? ಅರ್ಜುನ ಮಾಡಿದಂಥ ಭಕ್ತಿ ಅಂತ. ಆ ರೀತಿಯಾಗಿ ಯಾಕೆ ಅಂತ ಹೇಳಿದ್ರೆ ಅರ್ಜುನನಿಗೂ ಕಷ್ಟಗಳು ಅರ್ಜುನನಿಗೆ ಬಂದದ್ದು ಕಷ್ಟ ಏನು ಕಡಿಮೆ ಅಲ್ಲ. 14 ವರ್ಷಗಳ ಕಾಲ ಎಲ್ಲವನ್ನೂ ಕೂಡ ಬಿಟ್ಟು ಕಾಡಿನಲ್ಲಿ ವನವಾಸ ಮಾಡುವಂತಹ ಪ್ರಸಂಗ. ಕೊನೆಗೆ ಅರ್ಜುನನಿಗೆ ಎಷ್ಟು ಕಷ್ಟ ಅಂತ ಹೇಳಿದರೆ ಕೊನೆಗೆ 1 ವರ್ಷ ಅಜ್ಞಾತವಾಸ ಬಂತು. ಅಜ್ಞಾತವಾಸದಲ್ಲಿ ಪ್ರತಿಯೊಬ್ಬರು ಕೂಡ ಗಂಡಸಿನ ವೇಷದಲ್ಲೇ ಇದ್ದರು, ಹೆಣ್ಣಿನ ವೇಷದಲ್ಲಿಯೇ ಇದ್ದರು. ಆದರೆ ಅರ್ಜುನ ಮಾತ್ರ ಯಾರಿಗೂ ಬೇಡವಾದಂತಹ ಬೃಹನ್ನಳಿ ಎಂಬಂತಹ ನಪುಂಸಕ ವೇಷದಲ್ಲಿ ಇದ್ದ. ಎಷ್ಟು ಕಷ್ಟ ನೋಡಿ. ಒಂದು ವೇಳೆ ಹೆಣ್ಣಿನ ವೇಷ ಹಾಕೊಂಡ್ಬಿಟ್ಟಿದ್ರೆ ಏನೋ ಸುಲಭ ಅಂತ ಅನಿಸ್ತಾ ಇತ್ತು. ಗಂಡಸಿನ ವೇಷದಲ್ಲಿ ಇರೋದ್ರೆ ಭೀಮಸೇನ್ ದೇವರ ತರ ಅಡಿಗೆ ಮಾಡಿಕೊಂಡು ಅಥವಾ ಧರ್ಮರಾಜ ಕೊಂಡು ಅಥವಾ ನಕುಲ ಸಹದೇವರ ಕುದುರೆ ತೊಳ್ಕೊಂಡು ಇದ್ಬಿಡ್ತಾ ಇದ್ದ. ಆದರೆ ಬೃಹನ್ನಳೆಯಂತಹ ನಪುಂ ಇದ್ದು ಜೀವನ ಮಾಡುವಂತಹ ಕಷ್ಟದ ಪ್ರಸಂಗ ಯಾರಿಗೆ ಬಂತು? ಅರ್ಜುನನಿಗೆ ಬಂತು. ಅಂತಹ ಕಷ್ಟದ ಪ್ರಸಂಗ ಬಂದಾಗಲೂ ಕೂಡ ಅರ್ಜುನ ಏನು ಮಾಡಲಿಲ್ಲ? ಪರಮಾತ್ಮನನ್ನು ಯಾವತ್ತೂ ಬೈಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಇವತ್ತು ಬುದ್ಧಿ ಇರೋದಿಲ್ಲ, ಪರಮಾತ್ಮನೇ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ ಅಂತ. ಅರ್ಜುನ ದೊಡ್ಡ ಜ್ಞಾನಿ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಹತ್ತಿರದಲ್ಲೇ ಕೃಷ್ಣ ಇದ್ದ. ಅರ್ಜುನನ ಹೆಂಡತಿ ಸುಭದ್ರೆಯ ಅಣ್ಣ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ನಮಗೆ ಏನಾದರೂ ಕೂಡ ಅದಕ್ಕೆ ಪ್ರಧಾನ ಕಾರಣ ಕೃಷ್ಣನೇ ಎಂಬಂತಹ ಬುದ್ಧಿ ಯಾವಾಗಲೂ ಕೂಡ ಅರ್ಜುನನಿಗಿತ್ತು. ಅಷ್ಟಾದಾಗಲೂ ಕೂಡ ಬೃಹನ್ನಳೆ ವೇಷವನ್ನು ಧಾರಣೆ ಮಾಡುವಂತಹ ಅತ್ಯಂತ ಕೆಟ್ಟ ಪ್ರಸಂಗ ಬಂದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನನ್ನು ಸರ್ವಥಾ ಒಂದು ದಿವಸ ಕೂಡ ಬೈಲಿಲ್ಲ. ನಿರಂತರವಾಗಿ ಅವನ ಚಿಂತನೆಯನ್ನು ಮಾಡ್ತಾ ಇದ್ದ. ಹಾಗಾಗಿಯೇ ಶ್ರೀಕೃಷ್ಣ ಪರಮಾತ್ಮ ಅವನ ಸಾರಥಿಯಾಗಿ 18 ದಿವಸಗಳ ಕಾಲ ಯುದ್ಧದಲ್ಲಿ ಅವರಿಗೆ ಜಯವನ್ನು ಒದಗಿಸಿಕೊಟ್ಟ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಬಲಿಚಕ್ರವರ್ತಿಗೂ ಕೂಡ ಅವನಿಗೂ ಕೂಡ ಅವನ ಗುರುಗಳಾದಂತಹ ಶುಕ್ರಾಚಾರ್ಯ ಹೇಳ್ತಾ ಇದ್ದಾರೆ, ಕೊಡಬೇಡ, ಇನ್ನು ಸಾಮಾನ್ಯ ವ್ಯಕ್ತಿಯಲ್ಲ, ಮಾಯಾವಿಯಾದಂತಹ ಪರಮಾತ್ಮನೇ ಬಂದಿದ್ದಾನೆ ಅಂತ ತನ್ನ ಗುರುಗಳಾದಂತಹ ಶುಕ್ರಾಚಾರ್ಯ ಇದ್ರು ಕೂಡ ಬಲಿಚಕ್ರವರ್ತಿ ಒಂದು ಮಾತು ಹೇಳ್ತಾನೆ, ನಾನು ಬಂದಂತಹ ವಂಶ ಸಾಮಾನ್ಯ ವಂಶ ಅಲ್ಲ, ಪ್ರಹ್ಲಾದ ರಾಜರ ವಂಶ. ನಾನು ಮಾತು ಕೊಟ್ಟಿದ್ದೇನೆ, ನಿನಗೇನು ಬೇಕೋ ಕೊಡ್ತೇನೆ ಅಂತ. ಹಾಗಾಗಿ ಅವನು ನನಗೆ ಮೋಸ ಮಾಡಿದರೂ ಚಿಂತೆ ಇಲ್ಲ, ನಾನು ಕೊಡ್ತೇನೆ ಅಂತ ಅಷ್ಟು ಸ್ಥೈರ್ಯದಿಂದಾಗಿ ತಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು, ನಾನು ಸತ್ಯವಾದಿಯಾಗಬೇಕು, ಸತ್ಯವನ್ನೇ ಸದಾಕಾಲ ಮಾತಾಡಬೇಕು ಎಂಬಂತಹ ಉದ್ದೇಶದಿಂದಾಗಿ ಆ ವ್ಯಕ್ತಿ ಬಲಿಚಕ್ರವರ್ತಿ ಏನು ಮಾಡ್ತಾನೆ, ಅವನಿಗೆ ವಿಶೇಷವಾದಂತಹ ಅನುಗ್ರಹವನ್ನೇ ಕೂಡ ಮಾಡ್ತಾನೆ. ಕೊನೆಗೆ ಇಷ್ಟೆಲ್ಲ ಆಯಿತು. ಬಲಿಚಕ್ರವರ್ತಿಯ ತಲೆ ಮೇಲೆ ಕಾಲಿಟ್ಟಿದ್ದಾನೆ. ಆವಾಗ ಬ್ರಹ್ಮದೇವರೆಲ್ಲ ಬಂದಿದ್ದಾರೆ. ಆವಾಗ ಬ್ರಹ್ಮದೇವರು ಒಂದು ನೇರವಾಗಿ ಒಂದು ಮಾತನ್ನು ಪರಮಾತ್ಮನಿಗೆ ಹೇಳ್ತಾರೆ. ಪರಮಾತ್ಮನಿಗೆ ಮೇಲೆ ಸಲಿಗೆ ಜಾಸ್ತಿ. ಅವ್ರು ಹೇಳ್ತಾರೆ, ಬಲಿ ತುಂಬ ಕಷ್ಟಪಡ್ತಾ ಇದ್ದಾನೆ. ಯಾಕೆ? ಎಲ್ಲವನ್ನು ಕೂಡ ಕಳೆದುಕೊಂಡು ಬಿಟ್ಟಿದ್ದಾನೆ. ಕೊನೆಗೆ ತಲೆ ಮೇಲೆ ಕಾಲಿಟ್ಬಿಟ್ಟಿದೆಯಾ ನೀನು. ಹಾಗಾಗಿ ದಯವಿಟ್ಟು ಅವನಿಗೆ ಅನುಗ್ರಹ ಮಾಡುವಂತ, ಏನಾದರೂ ಅನುಗ್ರಹ ಮಾಡುವಂತ ಬ್ರಹ್ಮದೇವರು ಯಾರ ಹತ್ರ? ಪರಮಾತ್ಮ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಇವರು ಅಂದರೆ
ಬಲಿಚಕ್ರವರ್ತಿಗೆ ಸಂಬಂಧನೇ ಇಲ್ಲದೆ ಇರುವಂತಹ ಬ್ರಹ್ಮದೇವರು ಏನು ಮಾಡ್ತಾರೆ, ಅನುಗ್ರಹ ಮಾಡುವಂಥ ಪ್ರಾರ್ಥನೆ ಮಾಡ್ತಾರೆ. ಅದೇ ಅವರ ತಾತಂದಿರಾದಂತಹ ಪ್ರಹ್ಲಾದರಾಜರು ಅಲ್ಲಿ ಹತ್ತಿರದಲ್ಲಿ ಇದ್ದರೂ ಕೂಡ ನೀನೇ ಮಾಡಿದಿ, ಒಳ್ಳೆಯದನ್ನೇ ಮಾಡಿದಿ, ಇವರ ಸಂಪತ್ತನ್ನು ಅಪಹಾರ ಮಾಡಿ ಒಳ್ಳೆಯದನ್ನೇ ಮಾಡಿದಿ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಬಲಿಚಕ್ರವರ್ತಿಯ ತಾತಂದಿರಾದಂತಹ ಪ್ರಹ್ಲಾದರಾಜರು ಬ್ರಹ್ಮದೇವರೇ ಪ್ರಾರ್ಥನೆ ಮಾಡಿದರೂ ಕೂಡ ತಾವು ಒಂದೇ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡೋದಿಲ್ಲ ಅಂತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಪರಮಾತ್ಮ ನಮಗೆ ಯಾವಾಗ ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರದು ಎಂಬಂತಹ ಸ್ಪಷ್ಟವಾದ ಪರಿಜ್ಞಾನ ನಮಗಿಂತ ಚೆನ್ನಾಗಿ ಪರಮಾತ್ಮನಿಗೆ ಇರುತ್ತೆ. ಹಾಗಾಗಿ ಆ ರೀತಿಯಾದಂತಹ ದೃಢವಾದಂತಹ ಭಕ್ತಿ ವಿಶ್ವಾಸ ಎಂಬುದು ಯಾರಿಗಿತ್ತು? ಪ್ರಹ್ಲಾದರಾಜರಿಗೆ ಇತ್ತು. ಹಾಗಂತ ಬ್ರಹ್ಮದೇವರಿಗೆ ಇತ್ತಿತ್ತು ಇಲ್ಲ ಅಂತ ತಿಳ್ಕೋಬಾರ್ದು. ಯಾಕೆಂದರೆ ಬ್ರಹ್ಮದೇವರು ಅವರಿಗಿಂತ ಉತ್ತಮರು, ಜೀವೋತ್ತಮರಾದಂಥವರು. ಆದರೂ ಕೂಡ ಯಾಕೆ ಕೇಳಿದರು ಅಂತ ಹೇಳಿದ್ರೆ ಪರಮಾತ್ಮನ ಮೇಲಿನ ಸಲುಗೆ. ಯಾಕೆಂದರೆ ಪರಮಾತ್ಮ ಅವರ ತಂದೆ ನಿರಂತರವಾಗಿ ಅವರ ಸೇವೆಯನ್ನು ಮಾಡ್ತಾ 4 ಮುಖಗಳಿಂದಾಗಿ 4 ವೇದಗಳನ್ನು ನಿರಂತರವಾಗಿ ಉಚ್ಚಾರಣೆ ಮಾಡ್ತಾ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇದ್ದವರು. ಹಾಗಾಗಿ ಅವರು ಸಲುಗೆಯಿಂದ ಕೇಳಿದರು ಪಾಪ. ಅದೇ ಪ್ರಹ್ಲಾದರಾಜರಾಗಬೇಕಾದ್ರೆ ಯಾವುದೇ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದಂತೆ ಇವನ ಒಂದು ಇದನ್ನು ಅಪಹಾರ ಮಾಡಿ ನೀನು ಇವನಿಗೆ ಒಳ್ಳೆಯದನ್ನೇ ಮಾಡಿದ್ದೀಯಾ ಎಂಬುದಾಗಿ ಪ್ರಾರ್ಥನೆಯನ್ನು ಈ ರೀತಿಯಾಗಿ ಮಾಡ್ತಾರೆ. ಈ ರೀತಿಯಾಗಿ ಮಾಡಿದಾಗ ಅವನು ಏನನ್ನು ಕೇಳದೇ ಇದ್ದರೂ ಕೂಡ ನಿರಂತರವಾಗಿ ಅವನ ಮನೆಯ ಹೊರಗಡೆ ಒಂದು ಬಾಗಿಲುವ ಕಾಯುವಂತಹ ಸಾಮಾನ್ಯ ವ್ಯಕ್ತಿಯಾಗಿ ಪರಮಾತ್ಮ ನಿರಂತರವಾಗಿ ಅವನನ್ನು ಕಾಪಾಡ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಪರಮಾತ್ಮ ಅವನು ಯಾವ ಸಮಯದಲ್ಲಿ ಏನನ್ನು ಮಾಡಬೇಕು ಎಂಬಂತಹ ವಿಶೇಷ ಜ್ಞಾನ ಅವನಿಗಿರುತ್ತೆ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಮೊದಲು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿದಾಗ ನಾವು ಪರೀಕ್ಷೆಯಲ್ಲಿ ಸೋತು ಹೋಗಿಬಿಟ್ರೆ ಅಲ್ಲಿ ಏನಾಗ್ಬಿಡುತ್ತೆ, ಪರಮಾತ್ಮನ ಅನುಗ್ರಹ ಆಗೋದೇ ಇಲ್ಲ. ಹಾಗಾಗಿ ಏನೇ ಕಷ್ಟಗಳು ಜಗತ್ತಿನಲ್ಲಿ ಜೀವನದಲ್ಲಿ ಸಣ್ಣ ಕಷ್ಟವೇ ಬರಲಿ ದೊಡ್ಡ ಕಷ್ಟವೇ ಬರಲಿ ಪರಮಾತ್ಮನ ಚಿತ್ತದಿಂದಾಗಿ ಬಂದಿದೆ, ನನ್ನ ಯೋಗ್ಯತೆಯೇ ಇಷ್ಟು ಅಂತ ತಿಳಿದುಕೊಂಡು ಆ ಕಷ್ಟಗಳಿಗೆ ಹೆದರದಂತೆ ನಾವು ಜೀವನವನ್ನು ಮಾಡಿದಾಗ ಏನಾಗುತ್ತೆ, ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಹೆದರದೆ ನಾವು ಹೆದರಿ ಆ ಸಂಪತ್ತು ಹೋಯಿತು ಅಂತ ಸಂಪತ್ತನ್ನು ಸಂಪಾದನೆ ಮಾಡಲಿಕ್ಕೆ ಇನ್ನಷ್ಟು ಬೇರೆ ಮಾರ್ಗವನ್ನು ಹಿಡಿದು ಇನ್ನೊಬ್ಬರಿಗೆ ಮೋಸಾದಿಗಳನ್ನು ಮಾಡಿದರೆ ಏನಾಗುತ್ತೆ, ಆ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡೋದೇ ಇಲ್ಲ. ಹಾಗಾಗಿ ನಾವು ವಿಶೇಷವಾಗಿ ಆ ಪರಮಾತ್ಮ ಅವನೇ ಎಲ್ಲವನ್ನು ಕೂಡ ಮಾಡಿದ್ದು ಎಂಬಂತಹ ವಿಶೇಷವಾದಂತಹ ಅನುಸಂಧಾನದಿಂದಾಗಿ ಜೀವನದಲ್ಲಿ ಸುಖವೇ ಬರಲಿ ದುಃಖವೇ ಬರಲಿ ಎಲ್ಲವನ್ನೂ ಕೂಡ ಪರಮಾತ್ಮನೇ ಕೊಟ್ಟಿದ್ದು ಎಂಬಂತಹ ಬುದ್ಧಿಯಿಂದಾಗಿ ನಾವು ಜೀವನವನ್ನು ಮಾಡಿದಾಗ ಏನಾಗುತ್ತೆ, ಅದು ಎಲ್ಲವೂ ಕೂಡ ಪರಮಾತ್ಮ ಮಾಡುವಂಥ ಪರೀಕ್ಷೆ. ಕೇವಲ ದುಃಖ ಕೊಡುವುದು ಮಾತ್ರ ಪರಮಾತ್ಮ ಮಾಡುವಂಥ ಪರೀಕ್ಷೆ ಅಲ್ಲ, ಸುಖವೂ ಕೂಡ ಪರಮಾತ್ಮ ಮಾಡುವಂಥ ಪರೀಕ್ಷೆನೇನೆ. ಸುಖ ಬಂದಾಗ ನನ್ನನ್ನು ಮರಿತಾನೋ ಅಥವಾ ಮತ್ತೆ ಮೊದಲು ಯಾವ ರೀತಿಗೆ ಸ್ಮರಣೆ ಮಾಡ್ತಾ ಇದ್ದೋ ಅದೇ ರೀತಿಗೆ ಸ್ಮರಣೆ ಮಾಡ್ತಾನೋ ಪ್ರಶ್ನೆ ಮಾಡ್ತಾನೆ. ನಾವು ಬಡವರಾಗಿದ್ದಾಗ ಪರಮಾತ್ಮನ ಭಾರಿ ಪೂಜೆ ಮಾಡೋದು, ಸಂಪತ್ತು ಬಂದ ತಕ್ಷಣ ಯಾವುದೇ ರೀತಿ ಪೂಜೆ ಗೀಜೆ ಏನಿಲ್ಲ. ಕೆಲವೊಬ್ಬರು ಏನು ಮಾಡ್ತಾರೆ, ಮೊದಲೆಲ್ಲ ದೇವರ ಪ್ರತಿನಿತ್ಯ ದೇವರ ಪೂಜೆ ಮಾಡ್ತಾ ಇರ್ತಾರೆ. ಅದೇ ಸ್ವಲ್ಪ ದೊಡ್ಡ ಕಂಪನಿ ಸ್ವಲ್ಪ ದೊಡ್ಡ ಡೆವಲಪ್ ಆಗಿ ಆದಾಗ ಮನೆಗೆ ಸಂಬಳ ಕೊಟ್ಟು ಪೂಜೆ ಮಾಡಿಕೊಂಡು ಒಬ್ಬರು ಇಟ್ಕೊಂಡ್ಬಿಡ್ತಾರೆ. ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಪತ್ತು ಇದ್ದಾಗಲೂ ಕೂಡ ಪರಮಾತ್ಮನ ಪರೀಕ್ಷೆ ಮಾಡ್ತಾನೆ, ಸಂಪತ್ತು ಹೋದಾಗಲೂ ಕೂಡ ಪರೀಕ್ಷೆ ಮಾಡ್ತಾನೆ. ಹಾಗಾಗಿ ಯಾವ ಸಂದರ್ಭದಲ್ಲಿಯೂ ಕೂಡ ಪರಮಾತ್ಮನ ಸೇವೆಯನ್ನು ಮೊದಲು ಯಾವ ರೀತಿಯಾಗಿ ಮಾಡ್ತಾ ಇದ್ದೋ ಅದಕ್ಕಿಂತ ಹೆಚ್ಚು ಡೆವಲಪ್ ಆಗಬೇಕು ಹೊರತು ಕಡಿಮೆ ಆಗಬಾರ್ದು ಅಂತ. ಆ ರೀತಿಯಾಗಿ ನಾವು ಆ ಪರಮಾತ್ಮನಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಪ್ರತಿಯೊಬ್ಬರನ್ನು ಕೂಡ ಪರೀಕ್ಷೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಅಂತ ಹೇಳಿದರೆ ನಮ್ಮ ನಿಮ್ಮಂತಹ ಸಾಮಾನ್ಯ ವ್ಯಕ್ತಿಗಳನ್ನು ಮಾತ್ರ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯನ್ನು ಕೂಡ ಪರಮಾತ್ಮ ಪರೀಕ್ಷೆ ಮಾಡ್ತಾನೆ ಅಂತ ವಿಷ್ಣು ಹೇಳ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದರೆ, ಪರಮಾತ್ಮ ರುಕ್ಮಿಣಿ ದೇವಿಯನ್ನು ಮದುವೆಯಾದ. ರುಕ್ಮಿಣಿ ದೇವಿಯನ್ನು ಮದುವೆ ಅಂತ ಹೇಳಿದರೆ ಅದೇನೋ ಎಲ್ಲರೂ ಕೂಡ ಒಪ್ಪಿಕೊಂಡು ಆದಂತಹ ವೈಭವದ ಮದುವೆ ಅಲ್ಲ, ರುಕ್ಮಿಣಿಯನ್ನು ಅಪಹಾರ ಮಾಡಿಕೊಂಡು ಆದಂತಹ ಮದುವೆ. ಆ ಮದುವೆಯಲ್ಲಿ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲರನ್ನು ಕೂಡ ಈ ಬಲರಾಮ ಮುಂತಾದಂತಹ ಸೈನ್ಯ ಹೊಡೆದು ಹಾಕ್ಬಿಡುತ್ತೆ. ಆದರೆ ರುಕ್ಮಿ ಒಬ್ಬ ಮಾತ್ರ ಇವನನ್ನು ಅಟ್ಟಿಕೊಂಡು ಬರ್ತಾ ಇರ್ತಾನೆ, ಕೃಷ್ಣನನ್ನು. ಮುಂದ್ಗಡೆ ರಥದಲ್ಲಿ ಕೃಷ್ಣ ಮತ್ತು ರುಕ್ಮಿಣಿ ಇಬ್ಬರು ಹೋಗ್ತಾ ಇರ್ತಾರೆ, ಹಿಂದ್ಗಡೆ ರಥದಲ್ಲಿ ರುಕ್ಮಿ ಬರ್ತಾ ಇರ್ತಾನೆ. ಆವಾಗ ಪರಮಾತ್ಮ ಏನು ಮಾಡ್ತಾನೆ, ಆ ರುಕ್ಮಿಗೆಯನ್ನು ಸಂಹಾರ ಮಾಡಬೇಕು ಅಂತ ಹೋಗ್ತಾನೆ. ಆದರೆ ರುಕ್ಮಿಣಿ ಪ್ರಾರ್ಥನೆ ಮಾಡ್ತಾನೆ ಬೇಡ ಅಂತ. ಕೊನೆಗೆ ಏನು ಮಾಡ್ತಾನೆ, ಅವನನ್ನು ಕೂದಲನ್ನೆಲ್ಲ ವಿಕಾರ ಮಾಡಿ ಕಟ್ ಮಾಡಿ ಹಾಕ್ತಾನೆ. ಆವಾಗಲೂ ಕೂಡ ರುಕ್ಮಿಣಿ ಒಂದು ಮಾತನ್ನು ಕೂಡ ಆಡೋದಿಲ್ಲ ಅಂತೆ. ಮುಂದೆ ಏನಾಯಿತು, ಆ ರುಕ್ಮಿಯನ್ನು ಬಲರಾಮ ಸಂಹಾರ ಮಾಡಿದ. ಸಂಹಾರ ಮಾಡಿದ್ದು ಹೇಗೆ, ಯುದ್ಧದಲ್ಲಿ ಸಂಹಾರ ಮಾಡಿದರೆ ಅದು ಸರಿ ಅಂತ ಆಗ್ತಾ ಇತ್ತು. ಆದರೆ ಅವನು ಸಂಹಾರ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ,
ಒಂದು ಜೂಜಾಡುವ ಪ್ರಸಂಗದಲ್ಲಿ ರುಕ್ಮಿಣಿಯ ಸಹೋದರನಾದಂತಹ ರುಕ್ಮಿಯನ್ನು ಅನಿರುದ್ಧನ ವಿವಾಹ ಸಂದರ್ಭದಲ್ಲಿ ಇನ್ನೊಂದು ಜಗಳ ಆಗಿ ರುಕ್ಮಿಯನ್ನು ಸಂಹಾರ ಮಾಡ್ತಾನೆ ಯಾವ ಬಲರಾಮ ದೇವರು. ಎಂತಹದೇ ಹೆಣ್ಣು ಮಗಳಾಗಲಿ ಆ ಹೆಣ್ಣು ಮಗಳಿಗೆ ಗಂಡನ ಮನೆಯ ಮೇಲೆ ಎಷ್ಟು ಅಭಿಮಾನ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಅಭಿಮಾನ ತನ್ನ ಅಣ್ಣ ತಮ್ಮಂದಿರ ಮೇಲೆ, ತಂದೆ ತಾಯಿಗಳ ಮೇಲೆ ಇರುತ್ತೆ. ಅದೇ ರೀತಿಯಾದಂಥ ಅಭಿಮಾನ ಯಾರಿಗಿತ್ತು? ರುಕ್ಮಿಣೀ ದೇವಿಗೂ ಇತ್ತು. ಅಂತಹ ರುಕ್ಮಿಣೀ ದೇವಿ ಸ್ವತಃ ತನ್ನ ಗಂಡನಾದಂತಹ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಯನ್ನು ಅಪಮಾನ ಮಾಡಿದ್ದರ ಪರಿಣಾಮ ಏನಾಯಿತು ಅಂತ ಹೇಳಿದರೆ, ಸಾಮಾನ್ಯವಾಗಿ ರಾಜರ ಧರ್ಮ ಏನು? ರಾಜ್ಯವನ್ನು ಆಳೋದು. ಆದರೆ ರುಕ್ಮಿ ತನಗೆ ಅಪಮಾನ ಆಗಿದ್ದರ ಪರಿಣಾಮವಾಗಿ ಅವನು ತನ್ನ ರಾಜ್ಯವನ್ನೇ ಪ್ರವೇಶ ಮಾಡಲಿಲ್ಲ ಅಂತೆ. ತನ್ನ ಕುಂಡಿನಪುರದ ರಾಜ್ಯದ ಹೊರಗಡೆ ಇನ್ನೊಂದು ಭೋಜಕಟ ಎಂಬಂತಹ ಒಂದು ಸಣ್ಣ ನಗರವನ್ನು ನಿರ್ಮಾಣ ಮಾಡಿ ಅಲ್ಲೇ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆ? ಶ್ರೀಕೃಷ್ಣ ಪರಮಾತ್ಮ ನನಗೆ ಅಪಮಾನ ಮಾಡಿದ, ಈ ಮುಖವನ್ನು ಇಟ್ಟುಕೊಂಡು ನಾನು ನನ್ನ ರಾಜ್ಯಕ್ಕೆ ಹೋಗೋದಿಲ್ಲ ಅಂತ. ಅಪಮಾನ ಮಾಡಿದ್ದು ಯಾರು? ಶ್ರೀಕೃಷ್ಣ ಪರಮಾತ್ಮ. ಮುಂದೆ ಏನಾಯಿತು? ಶ್ರೀಕೃಷ್ಣ ಪರಮಾತ್ಮ ಬಲರಾಮ ದೇವರು ಅವನನ್ನು ಸಂಹಾರ ಮಾಡಿದ್ದು ಹೇಗೆ? ಕೆಟ್ಟ ಮಾರ್ಗದಿಂದಾಗಿ. ಇಷ್ಟೆಲ್ಲ ಆಗಬೇಕಾದರೂ ಕೂಡ ರುಕ್ಮಿಣೀ ದೇವಿ ಒಂದೇ ಒಂದು ಮಾತನ್ನು ಕೂಡ ಆಡಲಿಲ್ಲ ಅಂತೆ. ಶ್ರೀಕೃಷ್ಣ ಪರಮಾತ್ಮ ಇಷ್ಟೆಲ್ಲ ಯಾಕೆ ಮಾಡಿದ ಅಂತ ವಿಷ್ಣು ತೀರ್ಥರು ಹೇಳ್ತಾರೆ. ಇಷ್ಟೆಲ್ಲ ಆಗಿದ್ದು ಎಲ್ಲಿ? ರುಕ್ಮಿಣೀ ದೇವಿ ಎಲ್ಲೋ ಇದ್ಲು, ರುಕ್ಮಿ ಎಲ್ಲೋ ಇದ್ದ ಅಲ್ಲ. ಇಷ್ಟೆಲ್ಲ ರುಕ್ಮಿಯ ಅಪಮಾನ ಆಗಿದ್ದು ರುಕ್ಮಿಣೀ ದೇವಿಯ ಕಣ್ಣ ಮುಂದೇನೆ, ರುಕ್ಮಿಯ ಸಂಹಾರ ಆಗಿದ್ದು ರುಕ್ಮಿಣೀ ದೇವಿ ಕಣ್ಣ ಮುಂದೇನೆ. ಇಷ್ಟೆಲ್ಲ ಆಗಬೇಕಾದರೂ ಕೂಡ ರುಕ್ಮಿಣೀ ದೇವಿ ತುಟಿ ಪೀಠ ಕೂಡ ಅಂದಿಲ್ಲ ಅಂತೆ. ಯಾಕೆ ಅಂತ ಹೇಳಿದರೆ, ಒಂದು ವೇಳೆ ನಾನೇನಾದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನಿಗೆ ವಿರುದ್ಧವಾಗಿ ಹೋಗಿಬಿಟ್ರೆ ಏನಾಗುತ್ತೆ? ಪರಮಾತ್ಮ ನನ್ನನ್ನು ಬಿಟ್ಟು ಬಿಡ್ತಾನೇನೋ ಎಂಬಂತಹ ವಿಯೋಗದ ಭಯದಿಂದಾಗಿ ಮಾಡಿದಳು ರುಕ್ಮಿಣೀ ದೇವಿ ಒಂದೇ ಒಂದು ಮಾತನ್ನು ಕೂಡ ಅಲ್ಲಿ ಆಡಲಿಲ್ಲ ಎಂಬುದಾಗಿ ವಿಷ್ಣು ತೀರ್ಥರು ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಶ್ರೀಕೃಷ್ಣ ಪರಮಾತ್ಮ ಅದೆಲ್ಲವನ್ನು ಕೂಡ ಮಾಡಿದ, ಬೇರೆ ಕಡೆ ಕೂಡ ಮಾಡಬಹುದಾಗಿತ್ತು. ರುಕ್ಮಿಣೀ ದೇವಿ ಮುಂದೆನೇ ಯಾಕೆ ಮಾಡಿದ ಅಂತ ಹೇಳಿದ್ರೆ, ರುಕ್ಮಿಣೀ ದೇವಿಗೆ ನನ್ನಲ್ಲಿ ಗರಿಷ್ಠವಾದಂತಹ ಭಕ್ತಿ ಇದೇನೋ ಇಲ್ಲೋ ಎಂಬಂತಹ ಪರೀಕ್ಷೆ ಮಾಡಲಿಕ್ಕೋಸ್ಕರ ಕೃಷ್ಣ ಪರಮಾತ್ಮ ಏನು ಮಾಡಿದ? ರುಕ್ಮಿಣೀ ದೇವಿಯ ಮುಂದೆಯೇನೆ ಅವಳಿಗೆ ಅತ್ಯಂತ ಪ್ರೀತಿಪಾತ್ರನಾದಂತಹ ರುಕ್ಮಿಯ ಅಪಮಾನವನ್ನು ಮಾಡಿದ, ಬಲರಾಮನ ಮೂಲಕ ಸಂಹಾರವನ್ನು ಕೂಡ ಮಾಡಿಸಿದ. ಇಷ್ಟೆಲ್ಲ ಮಾಡಿದರೂ ಕೂಡ ಏನಾಗಲಿಲ್ಲ, ರುಕ್ಮಿಣೀ ದೇವಿ ಒಂದೇ ಒಂದು ಮಾತನ್ನು ಆಡಲಿಲ್ಲ. ಯಾಕೆ ಅಂತ ಹೇಳಿದರೆ, ಏನಾದರೂ ಕೂಡ ನಾನು ಮಾತನಾಡಿದರೆ ಪರಮಾತ್ಮ ಮತ್ತು ನನಗೂ ಏನಾಗುತ್ತೆ? ವಿಯೋಗ ಆಗುತ್ತೆ ಎಂಬಂಥ ಹೆದರಿಕೆಯಿಂದಾಗಿ ಅವಳು ಮಾತನಾಡಲಿಲ್ಲ ಎಂಬುದಾಗಿ ವಿಷ್ಣು ತೀರ್ಥರು ಹೇಳ್ತಾರೆ. ಅಂದರೆ ಇದರ ಪ್ರಧಾನ ಉದ್ದೇಶ ಏನು ಅಂತ ಹೇಳಿದರೆ, ಒಂದು ಲಕ್ಷ್ಮೀದೇವಿಗೆ ಆ ರೀತಿಯಂಥ ಬುದ್ಧಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಏನು? ಪರಮಾತ್ಮ ನನಗೆ ವಿಯೋಗ ಆಗುತ್ತೆ ಎಂಬಂಥ ಬುದ್ಧಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಆ ರೀತಿಯಾಗಿ ಯಾಕೆ ಅನ್ಕೊಂಡ್ಲು ಅಂತ ಹೇಳಿದರೆ, ಅದು ನರಲೋಕದ ವಿಡಂಬನೆಗೋಸ್ಕರ ಅಂತ ಹೇಳ್ತಾರೆ. ಸ್ವರತೋ ರಮಯಾರೇಮೆ ನರಲೋಕಂ ವಿಡಂಬಯನ್ನಂತ ನರಲೋಕದ ವಿಡಂಬನೆಗೋಸ್ಕರ. ಆದರೆ ಅದರಲ್ಲೂ ಒಂದು ಕೂಡ ತತ್ವವನ್ನು ಇಟ್ಟಿದ್ದಾರೆ ಅಂತ ಹೇಳಿದರೆ, ನಾನು ಯಾರನ್ನು ಕೂಡ ಒಂದೇ ಹಂತಕ್ಕೆ ಭಕ್ತರು ಅಂತ ಸ್ವೀಕಾರ ಮಾಡೋದಿಲ್ಲ ಅಂತ. ನಿಮ್ಮಂಥ ಸಾಮಾನ್ಯರು ಮಾತ್ರ ಅಲ್ಲ, ಮಹಾಲಕ್ಷ್ಮೀ ದೇವಿಯನ್ನು ಕೂಡ ನಾನು ನನ್ನ ಅತ್ಯಂತ ಶ್ರೇಷ್ಠಳಾದಂಥ ಭಕ್ತಿ ಅಂತ ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳಿದ್ರೆ, ಅವಳನ್ನು ಕೂಡ ಅನೇಕ ರೀತಿಯಾಗಿ ಪರೀಕ್ಷೆ ಮಾಡಿಯೇನೆ ಲಕ್ಷ್ಮೀದೇವಿ ನನಗೆ ಹೆಂಡತಿಯಾಗಲಿಕ್ಕೆ, ನಿತ್ಯಾವಿಯೋಗಿನಿ ಆಗಲಿಕ್ಕೆ ಇವಳು ಸಮರ್ಥಳು ಅಂತ ಅವಳನ್ನು ನಾನು ಪರೀಕ್ಷೆ ಮಾಡಿಯೇ ಸ್ವೀಕಾರ ಮಾಡಿದ್ದೇನೆ ಎಂಬುದಾಗಿ ಪರಮಾತ್ಮ ತೋರಿಸಿ ಕೊಡ್ತಾನೆ. ಮತ್ತೆ ಮುಂದೆ ಹೇಳ್ತಾನೆ, ಪರಮಾತ್ಮ ಎಂತಹ ವ್ಯಕ್ತಿಗಳಿಗೂ ಕೂಡ ಅವನು ಅನುಗ್ರಹ ಮಾಡ್ತಾನೆ ಅಂತ. ಅಂದರೆ ಊರ್ವಶಿಯ ಸಂದರ್ಭವನ್ನು ತಿಳಿಸ್ತಾರೆ. ಊರ್ವಶಿ ಇದ್ದಿದ್ದಲ್ಲಿ ಪೂತನೆಯ ಶರೀರದಲ್ಲಿ. ಪೂತನೆಯ ಶರೀರ ಎಂತಹದ್ದು? ರಾಕ್ಷಸಿಯ ಶರೀರ. ಹಾಗಾಗಿ ಪರಮಾತ್ಮ ಸುಮ್ಮನೆ ಬ್ರಾಹ್ಮಣರಿಗೆ ಮಾತ್ರ ಇದು ಮಾಡ್ತಾನೆ, ಇನ್ನೊಬ್ಬರಿಗೆ ಇದು ಮಾಡೋದಿಲ್ಲ, ಹಾಗೆಲ್ಲ ಏನಿಲ್ಲ. ಯಾರಲ್ಲಿ ಯೋಗ್ಯತೆ ಎಂಬುದು ಚೆನ್ನಾಗಿ ಇರುತ್ತೋ ಅವರನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಇದೇ ಭಾಗವತದಲ್ಲಿ ಮುಂದೆ ಹೇಳುವಂತೆ, ಯಾರಲ್ಲಿ ಭಕ್ತಿ ಇರುತ್ತೋ, ಭಕ್ತಿ ಇರುವಂತಹ ಚಂಡಾಲ 12 ಗುಣ ಇರುವಂತಹ ಬ್ರಾಹ್ಮಣನಿಗಿಂತ ಶ್ರೇಷ್ಠ ಎಂಬುದಾಗಿ ಹೇಳ್ತಾರೆ. ವಿಪ್ರ ದ್ವಿಷಡ್ಗುಣಯುತ ತರವಿಂದನಾಭ ಪಾದಾರಯುಂದು ವಿಮುಖ ಶಪಚಂ ವರಿಷ್ಠಂ ಮನ್ನೆ ತದರ್ಪಿತ ಮನೋ ವಚನಾತ್ಮಗೇಹ ಲೋಕಾನ್ ಪುನಾತಿ ಸಕಲಂ ನತು ಭೂರಿಮಾನಃ ಅಂತ ಭಾರಿ ಜ್ಞಾನ ಎಲ್ಲ ಇದೆ ಒಬ್ಬ ಪಂಡಿತನಿಗೆ. ಇನ್ನೊಬ್ಬ ಚಂಡಾಲ ಇದ್ದಾನೆ, ಪ್ರಾಣಿಗಳನ್ನು ಕೊಂದು ತಿನ್ನುವಂತಹ ಒಬ್ಬ ಚಂಡಾಲ. ಅವನಿಗೆ ದೇವರಲ್ಲಿ ಜ್ಞಾನಗಿನ ಏನಿಲ್ಲ.
ಒಂದು ಮಾತ್ರ ಇದೆ, ಏನು ಭಕ್ತಿ ಮಾತ್ರ. ನನಗೆ ಇರುವಂತಹ ಸುಖ ದುಃಖ ಮನೆ ಎಲ್ಲವೂ ಕೂಡ ಪರಮಾತ್ಮ ಕೊಟ್ಟಿದ್ದು ಎಂಬಂತಹ ಭಕ್ತಿ ಮಾತ್ರ ಇದೆ. ಭಕ್ತಿ ಇಲ್ಲದೇ ಇರುವಂತಹ ಬ್ರಾಹ್ಮಣನಿಗಿಂತ ಭಕ್ತಿ ಇರುವಂತಹ ಚಂಡಾಲನೇ ಶ್ರೇಷ್ಠ ಎಂಬುದಾಗಿ ಭಾಗವತದಲ್ಲಿ ಹೇಳುವಂತಹ ಮಾತು. ಹಾಗಾಗಿ ಪರಮಾತ್ಮ ಯಾವತ್ತೂ ಕೂಡ ಅಧಿಷ್ಠಾನ, ನಾವು ಎಲ್ಲಿದ್ದೇವೆ ಹೇಗಿದ್ದೇವೆ ಅಂತ ನೋಡೋದಿಲ್ಲ. ನಮ್ಮ ಸ್ವರೂಪ ಏನೋ, ನಮ್ಮ ಯೋಗ್ಯತೆ ಏನೋ, ನಮ್ಮ ಭಕ್ತಿ ಏನೋ ಅದನ್ನು ಮಾತ್ರ ಪರಮಾತ್ಮ ನೋಡ್ತಾನೆ. ಹಾಗಾಗಿ ಊರ್ವಶಿ ಅವಳು ಪೂತನೆಯ ಶರೀರದಲ್ಲಿ ಪ್ರವೇಶ ಮಾಡಿದ್ದಳು. ಒಂದು ವೇಳೆ ನಾವು ಮೇಲ್ನೋಟಕ್ಕೆ ನೋಡಿದರೆ ಪೂತನೆಯಂತಹ ರಾಕ್ಷಸಿಯ ಶರೀರದಲ್ಲಿ ಊರ್ವಶಿ ಇದ್ದಾದ ಕಾರಣ ಅವಳಿಗೆ ಸ್ವರ್ಗವೇ ಆಗಬಾರದು, ಅವಳು ಅಂಧತಮಸಿಗೆ ಹೋಗಬೇಕು ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ಪರಮಾತ್ಮ ಏನು ಮಾಡಿದ, ಅಲ್ಲಿ ಇದ್ದಂತಹ ಊರ್ವಶಿಯನ್ನು ಪ್ರತ್ಯೇಕವಾಗಿ ಅವಳಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಯಿತು. ಅದೇ ಪೂತನೆಯಲ್ಲಿದ್ದಂತಹ ತಾಟಕಿಗೆ ಅಂಧತಮಸ್ಸು ಪ್ರಾಪ್ತಿಯಾಯಿತು. ಹೀಗೆ ಕೆಟ್ಟ ಶರೀರದಲ್ಲಿ ಇದ್ದರೂ ಕೂಡ ಏನು ಮಾಡಿದ ಪರಮಾತ್ಮ, ಊರ್ವಶಿಗೆ ಅವಳ ಯೋಗ್ಯತೆಗೆ ತಕ್ಕದಾದಂತಹ ಸ್ವರ್ಗಲೋಕವನ್ನೇ ಕೊಟ್ಟು ಅವಳಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಾವು ಯಾವ ಶರೀರದಲ್ಲಿ ಇದ್ದೇವೆ, ಹೇಗಿದ್ದೇವೆ ಅನ್ನೋದು ಪ್ರಧಾನವಾದದ್ದಲ್ಲ. ನಮ್ಮಲ್ಲಿ ಯಾವ ರೀತಿಯಾದಂತಹ ಜ್ಞಾನ ಇದೆ, ನಮ್ಮಲ್ಲಿ ಯಾವ ರೀತಿಯಾದಂತಹ ಭಾವನೆ ಇದೆ, ಯಾವ ರೀತಿಯಾದ ಭಕ್ತಿ ಇದೆ ಎಂಬುದು ಅದನ್ನು ಮಾತ್ರ ಪರಮಾತ್ಮ ಪ್ರಧಾನವಾಗಿ ಗಮನಿಸುವುದು ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರನೇ ಹೇಳೋದು, ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಹೇಳ್ತಾನೆ ಹೊರತು ದೇಹ ಅಂತ ಹೇಳೋದೇ ಇಲ್ಲ. ಪರಮಾತ್ಮ ಹೇಳ್ತಾನೆ, ನಾನು ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ, ಇವನು ವೈಶ್ಯ, ಶೂದ್ರ ಅಂತ ಯಾವ ಆಧಾರದ ಮೇಲೆ ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಗುಣಕರ್ಮ ವಿಭಾಗಶಃ ಅಂತ ಅವರವರ ಗುಣ ಅಂದರೆ ಅವರು ಮಾಡುವಂತಹ ಜ್ಞಾನ ಭಕ್ತಿ ವೈರಾಗ್ಯಾದಿಗಳು ಮತ್ತು ಅವರು ಮಾಡುವಂತಹ ಕೆಲಸಗಳು, ಅದರ ಮೂಲಕ ನಾನು ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ ಅಂತ ನೋಡ್ತೇನೆ ಹೊರತು ಬ್ರಾಹ್ಮಣನ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ ಅಂತ ಇವನು ಬ್ರಾಹ್ಮಣ ಅಂತ ನಾನು ಗಮನಿಸುವುದಿಲ್ಲ ಅಂತ ಪರಮಾತ್ಮನೇ ಗೀತೆಯಲ್ಲಿ ಹೇಳುವಂತಹ ಮಾತು. ಇವತ್ತು ನಾವು ಲೋಕದಲ್ಲಿ ಇವನೊಬ್ಬ ಬ್ರಾಹ್ಮಣನ ಮಗ, ಈ ಬ್ರಾಹ್ಮಣನ ಕ್ಷತ್ರಿಯನ ಮಗ, ಕ್ಷತ್ರಿಯ ಅಂತ ನಾವು ಲೋಕದಲ್ಲಿ ಪ್ರಯೋಗ ಮಾಡ್ತೇವೆ. ಆದರೆ ಪರಮಾತ್ಮ ಯಾವ ರೀತಿಗೆ ನಮ್ಮನ್ನು ನೋಡ್ತಾನೆ ಅಂತ ಹೇಳಿದ್ರೆ, ಇವನು ಒಬ್ಬ ಜ್ಞಾನಿ, ಆದ್ದರಿಂದಾಗಿ ಇವನೊಬ್ಬ ಬ್ರಾಹ್ಮಣ. ಇವನು ಜ್ಞಾನ ಇಲ್ಲ, ವಿಶೇಷವಾಗಿ ಬೇರೆಯವರ ಸೇವೆ ಮಾಡ್ತಾನೆ, ಇವನೊಬ್ಬ ಶೂದ್ರ. ಇನ್ನೊಬ್ಬ ವ್ಯಕ್ತಿ ದೇಶದ ರಕ್ಷಣೆಯನ್ನು ಮಾಡ್ತಾನೆ, ಇವನೊಬ್ಬ ಕ್ಷತ್ರಿಯ. ಈ ರೀತಿಯಾಗಿ ಪರಮಾತ್ಮ ಗಮನಿಸ್ತಾನೆ ಹೊರತು ದೇಹದಿಂದಾಗಿ ಪರಮಾತ್ಮ ಗಮನಿಸುವುದಿಲ್ಲ ಎಂಬಂತಹ ಅಂಶವನ್ನು ಇಲ್ಲಿ ಹೇಳ್ತಾರೆ. ಹಾಗಾಗಿ ನಮ್ಮ ಸಾಧನೆಯನ್ನು ಯಾವುದೇ ರೀತಿಯಾದ ದೇಹ ಇರಲಿ, ಯಾವುದೇ ದೇಶದಲ್ಲಿ ಇರಲಿ, ಯಾವುದೇ ಕಾಲದಲ್ಲಿ ಇರಲಿ, ತದೇವ ಲಗ್ನಂ ಸೃಜಂತ ದೇವ ತಾರಾಬಲಂ ಚಂದ್ರಬಲಂ ತದೇವ ಅಂತ ಪರಮಾತ್ಮನನ್ನು ಸ್ಮರಣೆ ಮಾಡಿದ ದಿನವೇನೇ ಶುಭ ದಿನ. ದಾಸರಾಯರು ಹೇಳುವಂತೆ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಲಗ್ನ ಶುಭ ಲಗ್ನ ಅಂತ ಪರಮಾತ್ಮನನ್ನು ಸ್ಮರಣೆ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ದೇಶ ಕಾಲಗಳ ಯಾವುದೇ ರೀತಿಯಾದಂತಹ ಭೇದ ಎಂಬುದು ಇಲ್ಲ. ಇವತ್ತು ನಾವು ಮದುವೆ ಮಾಡಬೇಕು, ಮುಂಜಿ ಮಾಡಬೇಕು ಅಂತ ಹೇಳಿದ್ರೆ ಮುಹೂರ್ತ ನೋಡ್ತೇವೆ, ಸರಿ ಇದನ್ನು ಎಲ್ಲತ್ತೆಲ್ಲ ಗಮನಿಸ್ತೇವೆ. ಆದರೆ ಪರಮಾತ್ಮನನ್ನು ಸ್ಮರಣೆ ಮಾಡಲಿಕ್ಕೆ ಅಥವಾ ಪುರಾಣ ಹೇಳಿಸ್ಲಿಕ್ಕೆ ಯಾವುದನ್ನು ನೋಡೋದಿಲ್ಲ. ಪುರಾಣವನ್ನು ಯಾವತ್ತು ಹೇಳಿಸ್ಬೋದು, ಏಕಾದಶಿನೇ ಹೇಳಿಸ್ಬೋದು, ಅಮಾವಾಸ್ಯನೇ ಹೇಳಿಸ್ಬೋದು, ಯಾವಾಗ ಬೇಕಾದರೂ ಕೂಡ ಹೇಳಿಸ್ಬೋದು. ಯಾಕೆಂದರೆ ಅದೇನಾಗುತ್ತೆ, ಪರಮಾತ್ಮನಲ್ಲಿ ನಮಗೆ ಪರಿಶುದ್ಧವಾದಂತಹ ಜ್ಞಾನವನ್ನು ಭಕ್ತಿಯನ್ನು ತಂದುಕೊಳ್ಳಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಪರಮಾತ್ಮನ ಜ್ಞಾನ ಪಡೆಯಲಿಕ್ಕಿರುವಂಥ ಪ್ರವಚನಾದಿಗಳಾಗಲಿ, ಪರಮಾತ್ಮನ ಪೂಜೆಯಾಗಲಿ, ಪರಮಾತ್ಮನ ಭಜನೆ ನಾಮಸ್ಮರಣೆಯಾಗಲಿ ಯಾವಾಗ ಬೇಕಾದರೂ ಕೂಡ ಮಾಡಬಹುದು. ಕೊನೆಗೆ ಇಲ್ಲಿ ತನಕ ಹೇಳ್ತಾರೆ ಅಂತೇಳಿ ಮಲಗಿಕೊಂಡಾಗಲೂ ಕೂಡ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬಹುದು ಅವಶ್ಯವಾಗಿ ಎಂಬುದಾಗಿ ಹೇಳ್ತಾರೆ. ಅದರಿಂದಾಗಿ ಸಮಯ ಸಿಕ್ಕಾಗ, ಮನಸ್ಸು ಬಂದಾಗ ಮಾಡಿಬಿಡಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಕಲಿಯುಗದಲ್ಲಿ ಮನಸ್ಸು ಬರುವುದೇ ಕಷ್ಟ ಅಂತೆ. ಮನಸ್ಸು ಬಂದಾಗಲೂ ಕೂಡ ವಿಘ್ನಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತೆ. ಹಾಗಾಗಿ ಶ್ರೇಯಾಂಸಿ ಬಹುವಿಜ್ಞಾನಿ ಸಂಭವಂತಿ ಕಲೋಯುಗೆ ಅಂತ. ಶ್ರೇಯಾಂಸಿ ಅಂತಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಹೊರಟಾಗ ಶ್ರೇಯಾಂಸಿ ಬಹುವಿಜ್ಞಾನಿ, ಒಂದೆರಡು ವಿಘ್ನಗಳಲ್ಲ, ಅನೇಕ ವಿಘ್ನಗಳು ನಮಗೆ ಮಾಡಲಿಕ್ಕೆ ಹೊರಟಾಗ ಬರುತ್ತೆ ಅಂತೆ. ಹಾಗಾಗಿ ಇವತ್ತು ಮನಸ್ಸು ಬಂತು, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಸರ್ವಥಾ ಲೇಟ್ ಮಾಡಬಾರದು. ಯಾವಾಗ ಮನಸ್ಸು ಬರುತ್ತೋ ಆವಾಗ ಮಾಡಬೇಕು. ಮಾಡಲಿಕ್ಕೆ ಆಗದೆ ಹೋದರೂ ಕೂಡ ಕನಿಷ್ಠ ಸಂಕಲ್ಪವನ್ನಾದರೂ ಮಾಡಬೇಕು ಅಂತ. ನಾನು ಈ ಕಾರ್ಯವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ, ಆ ಕಾರ್ಯ ಎಂಬುದು ನಿರ್ವಿಘ್ನವಾಗಿ ನಡೆಸುವಂತಹ ಜವಾಬ್ದಾರಿ ಯಾರದು? ನಿನ್ನದು ಎಂಬುದಾಗಿ ಪರಮಾತ್ಮನ ಹತ್ತಿರ ನಾವು ಪ್ರಾರ್ಥನೆ ಮಾಡಿದಾಗ ಆ ಪರಮಾತ್ಮ ನಮಗೆ ವಿಶೇಷವಾಗಿ ಆ ಕಾರ್ಯ ನಿರ್ವಿಘ್ನವಾಗಿ ಆಗಲಿಕ್ಕೆ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಮುಂದೆ ಅಕ್ರೂರ ಮಾಡುವಂತಹ ಶ್ರೀಕೃಷ್ಣ ಪರಮಾತ್ಮನ ಸ್ತೋತ್ರ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಪರಮಾತ್ಮನನ್ನು ಒಬ್ಬನನ್ನೇ ಗಟ್ಟಿಯಾಗಿ ಹಿಡಬೇಕು ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಪರಮಾತ್ಮನೇ ನಮಗೆಲ್ಲರಿಗೂ ಕೂಡ ಸುಹೃತ್ ಅಂತ ಹೇಳಿದರೆ ಗೆಳೆಯನಾಗಿದ್ದಾನೆ ಅಂತ. ಗೆಳೆಯ ಹೇಗೆ ಅಂತ ಹೇಳಿದ್ರೆ,
ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮ್ಮೆಲ್ಲರ ಒಳಗಡೆನೂ ಕೂಡ ಬಿಂಬರೂಪಿಯಾಗಿ ಪರಮಾತ್ಮ ನಮಗೆಲ್ಲರಿಗೂ ಕೂಡ ಗೆಳೆಯನಾಗಿದ್ದಾನೆ. ಅವನೇ ತಂದೆ, ಅವನೇ ತಾಯಿ, ಅವನೇ ಬಂಧು ಬಳಗ ಎಲ್ಲವೂ ಕೂಡ ಆಗಿದ್ದಾನೆ. ಹಾಗಾಗಿ ಅವನೊಬ್ಬನನ್ನೇ ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಹೊರತು ಬೇರೊಬ್ಬ ದೇವತೆಗಳನ್ನು ನಾವು ಸರ್ವೋತ್ತಮ ಅಂತ ತಿಳಿಬಾರದು. ಒಂದು ವೇಳೆ ಪರಮಾತ್ಮನನ್ನು ಬಿಟ್ಟು ಬೇರೆ ದೇವತೆಗಳನ್ನು ನಾವು ಪೂಜೆ ಮಾಡಲಿಕ್ಕೆ ಹೊರಟ್ರೆ ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ, ವಿಷ್ಣು ತೀರ್ಥರು ಹೇಳ್ತಾರೆ, ಭಗವತಃ ಅನ್ಯತ್ರ ಭಕ್ತಿಂ ಕುರುವತಃ ಗಂಗಾವಾಲುಕೆ ಕೋಪಂ ಕುರುವತ ಇವ ಮೂರ್ಖತಾಂ ದರ್ಶಯತಿ ಅಂತ. ಅಂದರೆ ಪರಮಾತ್ಮನನ್ನು ಬಿಟ್ಟು ಬೇರೆಯೊಬ್ಬರನ್ನು ಉಪಾಸನೆ ಮಾಡಿದರೆ ಯಾವ ರೀತಿ ಆಗ್ತೀವಿ ಅಂತ ಹೇಳಿದ್ರೆ, ಒಳ್ಳೆ ಗಂಗಾ ನದಿ ಇದೆ ಮುಂದೆ, ಗಂಗಾ ನದಿಯ ತೀರದಲ್ಲಿ ಬಂದು ಬಾವಿ ತೋಡಿದರೆ ಯಾವ ರೀತಿ ನಾವು ಮೂರ್ಖರಾಗ್ತೇವೋ ಆ ರೀತಿಯಾಗಿ ನಾವು ಪರಮಾತ್ಮನನ್ನು ಬಿಟ್ಟು ಬೇರೊಬ್ಬರನ್ನು ಉಪಾಸನೆ ಮಾಡಿದರೆ ಆ ರೀತಿಯಾಗಿ ಮೂರ್ಖರಾಗ್ತೇವೆ ಅಂತ. ಯಾಕೆಂದರೆ ಶುದ್ಧವಾದ ಗಂಗಾ ಹರಿತಾ ಇದ್ದಾಳೆ ಮುಂದೆ, ಅಲ್ಲಿ ಹೋಗಿ ನಾವು ಮತ್ತು ಬಾವಿ ತೋಡಿ ಅಲ್ಲಿ ಹೋಗಿ ನಾವು ಎಳೆದುಕೊಂಡು ಸ್ನಾನ ಮಾಡಿದರೆ ಏನು ಉಪಯೋಗ ಇಲ್ಲ. ಸಾಕ್ಷಾತ್ ಗಂಗೆ ಇದ್ದಾಳೆ, ಅವಳಲ್ಲಿ ಹೋಗಿ ಅವಗಾಹನ ಸ್ನಾನ ಮಾಡೋದೇ ಉತ್ತಮ. ಹಾಗಾಗಿ ಪರಮಾತ್ಮ ಅತ್ಯಂತ ಸುಲಭವಾಗಿ ಮುಂದೆ ಇದ್ದಾನೆ. ಬೇರೊಬ್ಬ ದೇವತೆಗಳನ್ನು ಒಲಿಸಿಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಪರಮಾತ್ಮ ಹಾಗಲ್ಲ, ಅವನೇನು ಕರುಣಾ ಸಮುದ್ರ. ಹಾಗಾಗಿ ಒಂದು ಬಾರಿ ಪರಮಾತ್ಮ ನಾಮಸ್ಮರಣೆ ಮಾಡಿದರೇನೇ ಪರಮಾತ್ಮ ವಿಶೇಷ ಅನುಗ್ರಹ ಮಾಡ್ತಾನೆ. ಅದು ಬಿಟ್ಟು ನಾವು ಮತ್ತೆ ಅಷ್ಟು ಕಷ್ಟಪಟ್ಟು ಬಾವಿ ತೋಡಿದಂತೆ ಬೇರೊಬ್ಬ ದೇವತೆಗಳನ್ನು ಉಪಾಸನೆ ಮಾಡೋದು ವ್ಯರ್ಥ. ಹಾಗಂತ ಉಪಾಸನೆ ಮಾಡಲೇಬಾರ್ದು ಅಂತ ಹೇಳಿಲ್ಲ. ಪರಮಾತ್ಮನ ಪರಿವಾರರಾಗಿ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಬೇಕು, ಬ್ರಹ್ಮದೇವರು, ರುದ್ರದೇವರು, ವಾಯುದೇವರು ಪ್ರತಿಯೊಬ್ಬರನ್ನು ಕೂಡ ಪೂಜೆ ಮಾಡಲೇಬೇಕು. ಆದರೆ ಹೇಗೆ? ಪರಿವಾರತೆಯ, ಪರಮಾತ್ಮನ ಪರಿವಾರದಂತೆ. ಪರಮಾತ್ಮ ಸರ್ವೋತ್ತಮ, ಉಳಿದ ಎಲ್ಲರೂ ಕೂಡ ಅವನ ಸೇವಕರು ಅಂತ ಪ್ರತಿಯೊಬ್ಬರನ್ನು ಕೂಡ ಪೂಜೆ ಮಾಡಲೇಬೇಕು. ಆದರೆ ಪ್ರಧಾನ ಪೂಜೆ ಪರಮಾತ್ಮನಿಗೆ ಆಗಿರಬೇಕು ಎಂಬುದಾಗಿ ಅಕ್ರೂರ ಅವನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೀಗೆ ಇದೇ ಪರಮಾತ್ಮನ ಅಧ್ಯಾತ್ಮ ತತ್ವಜ್ಞಾನ ಅಂತ. ಇತ್ತಲ್ಲ ನಾವು ಅಧ್ಯಾತ್ಮ ಅಂತ ಹೇಳಿ ನಮ್ಮ ಮಗ ಭಾರಿ ಅಧ್ಯಾತ್ಮ ಇದ್ದಾನೆ ಹಾಗೆ ಹೀಗೆ ಅಂತ ಹೇಳ್ತೇವೆ. ಏನು ಅಧ್ಯಾತ್ಮ ಅಂತ ಹೇಳಿದ್ರೆ, ಪರಮಾತ್ಮನೇ ಎಲ್ಲದರ ಒಡೆಯ, ಅವನ ಅನುಗ್ರಹದಿಂದಾಗಿ ಎಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ ಎಂಬಂತಹ ಬುದ್ಧಿಯೇನೇ ಅಧ್ಯಾತ್ಮ. ಇಂತಹ ಅಧ್ಯಾತ್ಮ ಎಂಬಂತಹ ಜ್ಞಾನ ಅಂದರೆ ಪರಮಾತ್ಮ ನಮ್ಮೆಲ್ಲರ ಒಳಗಡೆ ಇದ್ದುಕೊಂಡು ಎಲ್ಲವನ್ನು ಕೂಡ ಮಾಡಿಸ್ತಾ ಇದ್ದಾನೆ ಎಂಬಂತಹ ಜ್ಞಾನ ಯಾವಾಗ ಬರುತ್ತೆ ಅಂತ ಹೇಳಿದರೆ, ಶ್ರೀಹರಿ ಅನುಗ್ರಹ ವಿಶೇಷ ಮಂತರ ಸುದುರ್ಲಭ. ಪರಮಾತ್ಮನ ಅನುಗ್ರಹ ಇಲ್ಲದೆ ಹೊರತು ಅವನ ಅನುಗ್ರಹ ಅಲ್ಲ, ಅವನ ಜ್ಞಾನವೂ ಕೂಡ ನಮಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಪರಮಾತ್ಮನ ಅನುಗ್ರಹ ಇದ್ದಾಗ ಮಾತ್ರ ಪರಮಾತ್ಮನೇ ನಮಗೆ ತಂದೆ ತಾಯಿ ಎಂಬಂತಹ ಬುದ್ಧಿ, ಬೇರೆ ಒಂದು ಸಾಧ್ಯತೆಗಳಿಂದ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಪರಮಾತ್ಮನ ಅನುಗ್ರಹ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಪರಮಾತ್ಮನನ್ನು ಉಪಾಸನೆ ಮಾಡ್ತಾ ಇದ್ದಾಗ ಅಂತ. ಹಿಂದೆ ಹೇಳಿದಂತೆ ನಮ್ಮಲ್ಲಿ ಸ್ವಲ್ಪ ಭಕ್ತಿ ಇರುತ್ತೆ. ಆ ಭಕ್ತಿ ಬರಲಿಕ್ಕೆ ಕಾರಣ ಒಂದು ನಮ್ಮ ಮನೆಯ ವಾತಾವರಣ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಚೆನ್ನಾಗಿ ಭಕ್ತಿ ಮಾಡ್ತಾ ಇದ್ದರೆ ಅದರಿಂದಾಗಿ ನಮಗೆ ಸಹಜವಾಗಿ ಏನೋ ದೇವರ ಪೂಜೆ ಮಾಡಬೇಕು ಅಂತ ಭಕ್ತಿ ಬರುತ್ತೆ. ಸುಮ್ಮನೆ ನಾವು ನಾಟಕಕ್ಕೋಸ್ಕರ ಚಿಕ್ಕ ಮಕ್ಕಳಾಗಿದ್ದಾಗ ಪರಮಾತ್ಮನಿಗೆ ಒಂದು ನಮಸ್ಕಾರ ಮಾಡಿದರೂ ಕೂಡ ಅದಕ್ಕೆ ಪುಣ್ಯ ಬರುತ್ತೆ. ಆ ಪುಣ್ಯದಿಂದಾಗಿ ಏನಾಗುತ್ತೆ, ಪರಮಾತ್ಮ ಸ್ವಲ್ಪ ಜ್ಞಾನ ಬರುತ್ತೆ. ಆ ಜ್ಞಾನದಿಂದಾಗಿ ಮತ್ತೆ ಭಕ್ತಿ, ಅದರಿಂದಾಗಿ ಮತ್ತೆ ಜ್ಞಾನ. ಹೀಗೆ ಪರಸ್ಪರ ಜ್ಞಾನ ಭಕ್ತಿ ಎರಡೂ ಕೂಡ ಎರಡು ಕಾಲುಗಳಿದ್ದಂತೆ ಅಂತ. ಒಂದು ಕಾಲು ಮುಂದೆ ಇಟ್ಟರೆ ಇನ್ನೊಂದು ಕಾಲು ಮುಂದೆ ಇಡ್ಲಿಕ್ಕಾಗುತ್ತೆ, ಒಟ್ಟಿಗೆ ಇಡ್ಲಿಕ್ಕಾಗೋದಿಲ್ಲ. ಹಾಗೆ ಪರಮಾತ್ಮನಲ್ಲಿ ನಾವು ಒಂದು ಹೆಜ್ಜೆ ಮೂವ್ ಮಾಡಿದಾಗ, ಭಕ್ತಿಯನ್ನು ಮಾಡಿದಾಗ ಜ್ಞಾನ ಬರುತ್ತೆ. ಅದರಿಂದಾಗಿ ಮತ್ತೆ ವಿಶೇಷವಾದ ಭಕ್ತಿ. ಹೀಗೆ ಜ್ಞಾನ ಭಕ್ತಿಗಳ ಎರಡೂ ಕೂಡ ನಿರಂತರವಾಗಿ ಒಂದಕ್ಕೊಂದು ಸಪೋರ್ಟಿವ್ ಆಗಿದ್ದಂತೆ ಒಂದೊಂದು ಬೆಳೀತಾ ಹೋಗುತ್ತೆ. ಅದರಿಂದಾಗಿ ಪರಮಾತ್ಮ ಪ್ರೀತನಾಗಿ ಅವನೇ ಮಾಡ್ತಾನೆ, ಇವನು ನನ್ನ ನಿಜವಾದಂಥ ಭಕ್ತ ಎಂಬಂತಹ ಮತಿ ಪರಮಾತ್ಮನಿಗೆ ಬರುತ್ತೋ. ಹಿಂದೆ ನಾವು ಕೇಳಿದಂತೆ ಯಮೈವೇಶ ಋಣತೆ ತೇನ ಲಭ್ಯ ತಸ್ಸೇಷಾತ್ಮ ವಿರುಣತೆ ತನುಸಾಂತ ಎಂಬುದಾಗಿ ಪರಮಾತ್ಮನಿಗೆ ಅನಿಸಬೇಕು ಅಂತೆ, ಇವನು ನನ್ನ ನಿಜವಾದಂತಹ ಭಕ್ತ ಅಂತ. ಆವಾಗ ಮಾತ್ರ ಪರಮಾತ್ಮ ಏನು ಮಾಡ್ತಾನೆ, ತನ್ನ ನಿಜವಾದಂತಹ ಸ್ವರೂಪವನ್ನು ಪ್ರತಿಯೊಬ್ಬರಿಗೂ ಕೂಡ ದರ್ಶನ ಮಾಡಿಸ್ತಾನೆ. ಹೊರತು ನಾವು ಪರಮಾತ್ಮನ ಭಕ್ತರು ಅಂತ ಹಾರಾಡ್ತಾ ಇದ್ದರೆ ಪರಮಾತ್ಮ ನಮಗೆ ದರ್ಶನ ಮಾಡಿಸೋದಿಲ್ಲ. ಪರಮಾತ್ಮ ಅವನಿಗೆ ಮನಸ್ಸಿಗೆ ಬರಬೇಕು. ಅವನ ಮನಸ್ಸಿಗೆ ಬರಬೇಕು ಅಂತ ಹೇಳಿದರೆ ವೇದ ಹೇಳುವಂತೆ ಆಶೀರ್ವಾದ ಮಂತ್ರ ಇದೆ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿರ್ಯಜತ್ರಾಃ ಸ್ಥಿರೈಃ ಅಂಗೈಃ ಸುಷ್ಟವಾಂ ಸಸ್ತನೋಭಿಃ ವಿಷೇಮ ದೇವಹಿತಂ ಯದಾಯುಹು ಅಂತ ಆ ವೇದ ಮಂತ್ರದಲ್ಲಿ ಪ್ರಾರ್ಥನೆ ಮಾಡುವಂತಹ ಶ್ಲೋಕ. ಅಂದರೆ ಇದನ್ನು ಸಾಮಾನ್ಯವಾಗಿ ಆಶೀರ್ವಾದ ಮಾಡಬೇಕಾದ್ರೆ ಹೇಳ್ತಾರೆ. ಅಂದರೆ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ ಅಂತ, ಅಂದರೆ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡೋದು. ನಮ್ಮ ಒಳಗಡೆ ಇರುವಂತಹ ತತ್ವಾಭಿಮಾನಿ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡೋದು.
ನಾವು ಯಾವಾಗಲೂ ಕೂಡ ಈ ಕಿವಿಗಳಿಂದಾಗಿ ಭದ್ರಂ ಪಶ್ಯೇಮ ಅಂದರೆ ಭದ್ರವನ್ನೇ, ಯಾವಾಗಲೂ ಕೂಡ ಮಂಗಳಕರವಾದನ್ನೇ ಕೇಳ್ತಾ ಇರಲಿ, ಮಂಗಳಕರವಾದದ್ದನ್ನೇ ನೋಡ್ತಾ ಇರಲಿ. ಸ್ಥಿರೈಹಿ ಅಂಗೈಹಿ ಸುಷ್ಟಾಂಸಸ್ತನೋಭಿಹಿ ಅಂತ, ಅಂದರೆ ಸಾಯುವ ತನಕ ನಮ್ಮ ಅಂಗಾಂಗಗಳು ಸರಿಯಾಗಿರಲಿ ಅಂತ. ಯಾಕೆ ಅಂತ ಹೇಳಿದ್ರೆ 100 ವರ್ಷ ಆಯಸ್ಸಿದ್ದು 60 ವರ್ಷಕ್ಕೆ ನಮ್ಮ ಕೈಕಾಲೆಲ್ಲ ಬಿದ್ದು ಹೋಗಿಬಿಟ್ರೆ ಉಳಿದ 40 ವರ್ಷ ಏನಾಗುತ್ತೆ, ವ್ಯರ್ಥವಾಗಿ ಕಳೆದು ಹೋಗ್ಬಿಡುತ್ತೆ. ಸುಮ್ಮನೆ ಹಾಸಿಗೆ ಮೇಲೆ ಮಲಗಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಅಷ್ಟೇ, ಅದರಿಂದ ಏನು ಉಪಯೋಗ ಇಲ್ಲ. ಹಾಗಾಗಿ ಆಯಸ್ಸು ಎಷ್ಟು ವರ್ಷ ಇದೆ ಅಷ್ಟು ವರ್ಷಗಳ ಕಾಲ ನಮ್ಮ ಅಂಗಾಂಗಗಳು ಸರಿಯಾಗಿರಲಿ, ನಾವು ಸಾಯುವ ತನಕ ವ್ಯಷೇಮ ದೇವಹಿತಂ ಯದಾಯುಹು ಅಂತ. ಅಂದರೆ ಯಾರೋ ನಮ್ಮ ಹೆಂಡತಿ ನಮ್ಮ ಗುರುಗಳು ಅವರಿವರು ಮೆಚ್ಚುವಂಥ ಕೆಲಸ ಮಾಡೋದು ಬೇಕಾಗಿಲ್ಲ. ದೇವಹಿತಂ ಯದಾಯುಹು ಅಂತ, ಪರಮಾತ್ಮ ಮೆಚ್ಚುವಂತಹ ಕೆಲಸವನ್ನು ನಮ್ಮಿಂದ ಮಾಡಿಸಲಿ ಎಂಬುದಾಗಿ ಆ ತತ್ವಾಭಿಮಾನಿ ದೇವತೆಗಳ ಹತ್ತಿರ ಪ್ರಾರ್ಥನೆ ಮಾಡುವಂತಹ ಒಂದು ಸೂಕ್ತ. ಹಾಗಾಗಿ ಪರಮಾತ್ಮ ಮೆಚ್ಚುವಂತಹ ಕೆಲಸಗಳನ್ನು ನಾವು ಮಾಡಿದಾಗ ಆಟೋಮೆಟಿಕ್ ಆಗಿ ಪರಮಾತ್ಮ ಏನಾಗ್ತಾನೆ, ನಮ್ಮ ಮೇಲೆ ಪ್ರೀತಿಯಿಂದಾಗಿ ತನ್ನ ನಿಜವಾದಂತಹ ಸ್ವರೂಪವನ್ನು ನಮಗೆ ದರ್ಶನ ಮಾಡಿಸ್ತಾನೆ. ಹಾಗಾಗಿ ಆ ಪರಮಾತ್ಮನನ್ನು ವಿಶೇಷವಾಗಿ ಚಿಂತನೆ ಮಾಡಬೇಕು. ಅದರಲ್ಲೂ ಕೂಡ ಪರಮಾತ್ಮ ಅನೇಕ ರೂಪಗಳಿದ್ದಾವೆ. ಆ ಎಲ್ಲ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡ್ತಾ 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 ಕೊನೆಗೆ ನಾವು ಚಿಂತನೆ ಮಾಡಬೇಕಾದಂತಹ ರೂಪ ಅಂತ ಹೇಳಿದ್ರೆ ಅದು ನಮ್ಮ ಒಳಗಿನ ಬಿಂಬರೂಪ. ಯಾಕೆ ಅಂತ ಹೇಳಿದ್ರೆ ಮೊದಲೇ ಬಿಂಬರೂಪವನ್ನು ಉಪಾಸನೆ ಮಾಡುವಂತಹ ಯೋಗ್ಯತೆ ಸರ್ವಥಾ ಯಾರಿಗೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲು ನಾವೇನು ಮಾಡಬೇಕು, ಆ ಪರಮಾತ್ಮನ ಅನೇಕ ರೂಪಗಳು ನಮ್ಮ ಮುಂದೆ ಇದ್ದಾವೆ. ರಾಮರೂಪ ಇದೆ, ಕೃಷ್ಣ ರೂಪ ಇದೆ, ಶ್ರೀನಿವಾಸ ರೂಪ ಇದೆ, ಪಾಂಡುರಂಗ ರೂಪ ಇದೆ, ವೇದವ್ಯಾಸ ರೂಪ ಇದೆ, ಹೀಗೆ ನರಸಿಂಹ ರೂಪ, ಹೀಗೆ 10 ಹಲವು ರೂಪಗಳು ಪ್ರತಿಮೆಯ ರೂಪದಲ್ಲಿ ನಮ್ಮ ಮುಂದೆ ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ ನರಸಿಂಹ ರೂಪ ಹೇಗೆ ಅಂತ ನಮ್ಗೆ ಗೊತ್ತಿದೆ, ಮುಂದೆ ಕಾಣಿಸುತ್ತೆ. ಶ್ರೀನಿವಾಸ ರೂಪ ಹೇಗೆ ಅಂತ ನಮ್ಮ ಕಣ್ಣ ಮುಂದೆ ಕಾಣಿಸುತ್ತೆ. ಆದರೆ ಬಿಂಬರೂಪಿಯ ಪರಮಾತ್ಮ ಪ್ರತಿಮೆ ಎಲ್ಲೂ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಿಂಬರೂಪಿ ಪರಮಾತ್ಮನ ಪ್ರತಿಮೆ ಮಾಡಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಇರಬೇಕಾದದ್ದಲ್ಲಿ ನಮ್ಮ ಹೃದಯದಲ್ಲಿ ಮಾತ್ರ, ಹೊರಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅಂತಹ ಬಿಂಬರೂಪಿಯಾದಂತಹ ಪರಮಾತ್ಮನ ದರ್ಶನ ಆಗಬೇಕು ಅಂತ ಹೇಳಿದ್ರೆ ಮೊದಲು ಮಾಡಬೇಕಾದದ್ದು ಈ ಪ್ರತಿಮೆಗಳ ಉಪಾಸನೆ. ನರಸಿಂಹ ಅದೆಲ್ಲ ಕೆಲವೊಬ್ಬರಿಗೆ ಇರುತ್ತೆ ಇಷ್ಟ ದೇವತೆ ಅಂತ. ಆಯಾಯ ದೇವತೆಗಳನ್ನು ನಿರಂತರ ಉಪಾಸನೆ ಮಾಡ್ತಾ 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 ಬಂದಾಗ ಕೊನೆಗೆ ನಮಗೇನಾಗುತ್ತೆ, ಆ ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡುವಂತಹ ಯೋಗ್ಯತೆ ಸಿಗುತ್ತೆ. ಆವಾಗ ಯೋಗ್ಯವಾದಂತಹ ಗುರುಗಳನ್ನು ನಾವು ಹುಡ್ಕೊಂಡು ಬೇಕಾಗಿಲ್ಲ. ಪರಮಾತ್ಮನ ಅನುಗ್ರಹದಿಂದ ಅವರೇ ನಮ್ಮ ಹತ್ತಿರ ಬರ್ತಾರೆ. ಹೇಗೆ ಶುಕಾಚಾರ್ಯರು ಬಂದರು, ಶುಕಾಚಾರ್ಯನ ಪ್ರಾರ್ಥನೆ ಮಾಡಿದ್ದ ಪರೀಕ್ಷಿತ್ ಮಹಾರಾಜ ಹೋಗಿ ಏನೂ ಮಾಡಿದ್ದಿಲ್ಲ. ಪರಮಾತ್ಮನ ಇಚ್ಛೆಯಂತೆ ಅವರು ಅಲ್ಲಿಗೆ ಬಂದರು, ಅವನಿಗೆ ಉಪದೇಶ ಮಾಡಿ ಅವನಿಗೆ ಮೋಕ್ಷವನ್ನೇ ಕೊಟ್ಟರು. ಹೀಗೆ ಪರಮಾತ್ಮನ ಯೋಗ್ಯರಾದಂತಹ ಶಿಷ್ಯರು, ನಮಗೆ ಗುರುಗಳಾದಂಥವರು, ನಮಗೆ ಆ ಸಮಯ ತುಂಬಿ ಬಂದಾಗ ನಾವು ಹುಡುಕಬೇಕಾಗಿಲ್ಲ, ಅವರೇ ನಮ್ಮ ಹತ್ತಿರ ಬರ್ತಾರೆ ಅಂತೆ. ಹಾಗಾಗಿ ಅಂತಹ ಗುರುಗಳು ನಮ್ಮ ಹತ್ತಿರ ಬಂದು ನಮಗೆ ಬೇಕಾದಂತಹ ಯಾವುದು ಬಿಂಬರೂಪ ಎಂಬುದಾಗಿ ಆ ಪರಮಾತ್ಮನ ರೂಪದ ಉಪಾಸನೆಯನ್ನು ನಮಗೆ ತಿಳಿಸಿಕೊಟ್ಟು ಯಾವ ರೀತಿಯಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಉಪಾಸನೆಯ ಪ್ರಕಾರವನ್ನೆಲ್ಲ ಕೂಡ ತಿಳಿಸಿಕೊಂಡು ಆ ಪರಮಾತ್ಮನಿಗೆ ಯಾವ ರೀತಿಯಾಗಿ ಸಮರ್ಪಣೆ ಮಾಡಬೇಕು ಅಂತ. ಕೇವಲ ಉಪಾಸನೆ ಮಾತ್ರ ಅಲ್ಲ, ಸಮರ್ಪಣೆ. ವಿಷ್ಣು ತೀರ್ಥರು ಹೇಳಬೇಕಾದ್ರೆ ಮುಂದೆ ಒಂದು ಪ್ರಕರಣ ಬರುತ್ತೆ, ಸಮರ್ಪಣಾ ಪ್ರಕರಣ ಅಂತ. ಆ ಪ್ರಕರಣದಲ್ಲಿ ಹೇಳ್ತಾರೆ, ನಮಗೆ ಪರಮಾತ್ಮನಿಗೆ ನಮ್ಮೆಲ್ಲರನ್ನು ಸಮರ್ಪಣೆ ಮಾಡಬೇಕು. ದ್ರವ್ಯ ಸಮರ್ಪಣೆ, ದ್ರವ್ಯ ಅಂದರೆ ನಾವು ತಿನ್ನುವಂತಹ ಪದಾರ್ಥಗಳೆಲ್ಲರನ್ನು ಕೂಡ ಸಮರ್ಪಣೆ ಮಾಡಬೇಕು ಎಲ್ಲ ಹೇಳ್ತಾರೆ. ಕೊನೆಗೆ ಒಂದು ಹಂತ ಮುಂದೆ ಹೋಗಿ ಹೇಳ್ತಾರೆ, ಹುಟ್ಟಿದವನು ಸಾಯುವುದು ನಿಶ್ಚಿತ, ಸತ್ತಾಗ ಮಕ್ಕಳು ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಮಾಡೋದು ಇಲ್ಲ. ಕೊನೆಗೆ ಅಂತ್ಯ ಸಂಸ್ಕಾರವನ್ನು ಮಾಡಿದಾಗ ಏನಾಗುತ್ತೆ, ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಎಂಬಂಥ ಬುದ್ಧಿ ಇರೋದಿಲ್ಲ. ಯಾಕೆಂದರೆ ಅವಾಗ ಆ ಕರ್ಮದಲ್ಲಿ ಶ್ರದ್ಧೆಗಿಂತ ಮನಸ್ಸಿನ ದುಃಖ ಜಾಸ್ತಿ ಇರುತ್ತೆ. ಹಾಗಾಗಿ ಸುಮ್ಮನೆ ಪುರೋಹಿತರು ಹೇಳ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ ಅಷ್ಟೇ. ಅದಕ್ಕೆ ವಿಷ್ಣು ತೀರ್ಥರು ಹೇಳ್ತಾರೆ, ಮುಂದೆ ನಿಮ್ಮ ಮಕ್ಕಳು ನಿಮಗೆ ಮಾಡುವಂತಹ ಸಂಸ್ಕಾರಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ನಿಮಗೆ ತಲೆಯಲ್ಲಿ ಜ್ಞಾನ ಇದ್ದಾಗ, ಮಾಡಬೇಕಂತ ಬುದ್ಧಿ ಇದ್ದಾಗ ನೀವು ಈಗಲೇ ಮುಂದೆ ನನ್ನ ದೇಹಕ್ಕೆ ಆಗುವಂತಹ ಸಂಸ್ಕಾರವನ್ನು ಇವತ್ತೇ ಸಮರ್ಪಣೆ ಮಾಡಿ ಅಂತ ಹೇಳ್ತಾರೆ ವಿಷ್ಣು ತೀರ್ಥರು. ಅಷ್ಟು ಮಾತ್ರ ಅಲ್ಲ, ಹಿಂದೆ ನಮಗೆ ಅನೇಕ ಜನ್ಮಗಳು ದಾಟಿ ಬಂದುಬಿಟ್ಟಿದ್ದೇವೆ. ಮನುಷ್ಯರಾಗಿದ್ದರೆ ದೇಹಕ್ಕೆ ಸಂಸ್ಕಾರ ಆಗುತ್ತೆ, ಪ್ರಾಣಿ ಪಕ್ಷಿಗಳಾಗಿದ್ದರೆ ಸುಮ್ಮನೆ ಅಲ್ಲೇ ಕೊಳೆತು ಸತ್ತು ಹೋಗಿಬಿಡ್ತೇವೆ. ಆ ದೇಹವನ್ನು ಅನೇಕ ದಾಸವರಣ್ಯರು ಹೇಳುವಂತೆ ನಮ್ಮ ಮರಣ ಎಂಬುದು ನಮ್ಮ ಜೀವನದ ಅವಭೃತ ಸ್ಥಾನ ಇದ್ದಂತೆ ಎಂಬುದಾಗಿ ಹೇಳ್ತಾರೆ. ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಆದರೆ ಮನುಷ್ಯರಾಗಿದ್ದಾಗಲೇನು ಬುದ್ಧಿ ಇರೋದಿಲ್ಲ ಅಂತ ಹೇಳಿದ್ರೆ, ಪ್ರಾಣಿ ಪಕ್ಷಿಗಳಾಗಿದ್ದಾಗ ಅದು ಸಂಸ್ಕಾರವೇ ಆಗೋದಿಲ್ಲ, ಬುದ್ಧಿ ಅಂತೂ ಸರ್ವಥ ಇರೋದಿಲ್ಲ. ಹಾಗಾಗಿ ಹಿಂದಿನ ಅನೇಕ ಜನ್ಮಗಳಲ್ಲಿ ನಾನು ಏನಾಗಿದ್ದೀನಿ ಅಂತ ಗೊತ್ತಿಲ್ಲ. ಹಿಂದಿನ ಅನೇಕ ಜನ್ಮಗಳಲ್ಲಿ ಆದಂತಹ
ನಾನು ಮಾಡಿದಂತಹ ಅನೇಕ ಕರ್ಮಗಳನ್ನು ಎಲ್ಲವನ್ನು ಕೂಡ ಪರಮಾತ್ಮ ನಾನು ಇವತ್ತು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹಿಂದೆ ಆಗಿ ಹೋದಂತಹ ಅನೇಕ ಜನ್ಮಗಳ ಕರ್ಮಗಳ ಸಮರ್ಪಣೆಯನ್ನು ಇವಾಗಲೇ ಮಾಡಬೇಕು. ಮುಂದೆ ಮಾಡುವಂತಹ ನಮ್ಮ ದೇಹದ ಸಂಸ್ಕಾರ ಅಷ್ಟು ಮಾತ್ರ ಅಲ್ಲ, ಮುಂದೆ ಒಂದು ವೇಳೆ ನಮಗೆ ವಯಸ್ಸಾದ ಮೇಲೆ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಚೈತನ್ಯ ಇಲ್ಲದಂತೆ ಹಾಸಿಗೆ ಮೇಲೆ ಎಲ್ಲವನ್ನು ಕೂಡ ಮಾಡುವಂಥ ಪ್ರಸಂಗ ಬಂದಾಗಲೂ ಕೂಡ ಆವಾಗಲೂ ಕೂಡ ಏನಿರೋದಿಲ್ಲ ಅಂತೆ, ಸಮರ್ಪಣೆ ಮಾಡುವಂಥ ಬುದ್ಧಿ ಇರೋದಿಲ್ಲ ಅಂತೆ. ಜಾಸ್ತಿ ಅಂತ ಹೇಳಿದ್ರೆ ಅವಾಗ ಕನಿಷ್ಠ ಏನೋ ಪರಮಾತ್ಮ ನಾಮಸ್ಮರಣೆ ಆವಾಗ ಬರ್ತಾ ಇರ್ಬೋದು ಅಷ್ಟೇ, ಅಥವಾ ಟಿ ವಿಯಲ್ಲಿ ಏನೋ ಮೊಬೈಲಲ್ಲಿ ಪ್ರವಚನ ಹಾಕಿದ ಕೇಳುವಂಥ ಪರಿಸ್ಥಿತಿ ಇರ್ಬೋದು. ಆದರೆ ಮಾಡಿದಂತಹ ಎಲ್ಲವನ್ನೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಎಂಬಂತಹ ಬುದ್ಧಿ ಆ ವಯಸ್ಸಿನಲ್ಲಿ ಸಹಜವಾಗಿ ಬರಲಿಕ್ಕೆ ಸಾಧ್ಯತೆಗಳು ಕಡಿಮೆ ಇರ್ತವೆ. ಬಂದರೆ ಸಂತೋಷ, ಬರದೇ ಹೋದರೆ ಈಗಂತೂ ಮಾಡಿಬಿಡಿ. ಈಗ ಮಾಡಿದರೆ ಮುಂದೆ ಮಾಡಿದರೂ ಅದಕ್ಕೆ ಫಲ ಇರುತ್ತೆ, ಮಾಡದೇ ಹೋದರೂ ಫಲ ಇರುತ್ತೆ. ಹಾಗಾಗಿ ಇವತ್ತು ನಿನ್ನೆ ನಾಳೆ ನಿನ್ನೆ ಮೊನ್ನೆ ಮಾಡಿದಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹ ಬುದ್ಧಿ ನಿಮಗೆ ಯಾವಾಗ ಬರುತ್ತೋ ಆವಾಗ ಕಾಯೇನ ವಾಚ ಮನಸ ಇಂದ್ರಿಯರ್ವ ಅಂತ ಹಿಂದೆ ಮಾಡಿದಂತಹ ಮುಂದೆ ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ನಿಮ್ಮ ಇಂದ್ರಿಯಗಳಲ್ಲಿ ಶಕ್ತಿ ಇದ್ದಾಗ, ನಿಮಗೆ ಬುದ್ಧಿ ಇದ್ದಾಗ, ಸಮರ್ಪಣೆ ಮಾಡುವಂತಹ ಜ್ಞಾನ ಇದ್ದಾಗ ಆವಾಗಲೇ ನೀವು ಪರಮಾತ್ಮನಿಗೆ ಎಲ್ಲವನ್ನು ಕೂಡ ಸಮರ್ಪಣೆ ಮಾಡಿ ಅದರಿಂದಾಗಿ ಇದೇ ನಿಜವಾದಂತಹ ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆ ಎಂಬುದಾಗಿ ವಿಷ್ಣುತೀರ್ಥರು ಹೇಳ್ತಾರೆ. ಆ ರೀತಿಯಾಗಿ ಇವತ್ತು ಅವರು ರಚನೆ ಮಾಡಿಕೊಟ್ಟಿರುವಂತಹ ಅಧ್ಯಾತ್ಮ ಪ್ರಕರಣದ ಒಂದು ಚಿಂತನೆ ನಡೆಸಿದ್ದೇವೆ. ನಾಳೆ ಧರ್ಮೋಪದೇಶ ಪ್ರಕರಣ. ಧರ್ಮೋಪದೇಶ ಪ್ರಕರಣ ಸುಮಾರು 60 ಶ್ಲೋಕ ಇರುವಂತಹ ಅತಿ ದೊಡ್ಡ ಪ್ರಕರಣ. ಅದರಲ್ಲಂತೂ ಒಂದು ಶ್ಲೋಕಕ್ಕೆ ಸುಮಾರು 30 ಪೇಜ್ ವ್ಯಾಖ್ಯಾನ ಮಾಡಿದ್ದಾರೆ ವಿಷ್ಣುತೀರ್ಥರು. ಒಂದೇ ಒಂದು ಶ್ಲೋಕದಲ್ಲಿ 30 ಪೇಜ್ ವ್ಯಾಖ್ಯಾನ ಮಾಡಿದ್ದಾರೆ. ನಮಗೆ ಎಷ್ಟು ಚಿಂತನೆ ನಾಳೆ ದಿವಸ ನಡೆಸೋಣ ಎಂಬುದಾಗಿ ಹೇಳುತ್ತಾ ಎರಡು ಮಾತುಗಳನ್ನು ಶ್ರೀಕೃಷ್ಣಾರ್ಪಣಮಸ್ತು.